ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕ್ಷೇತ್ರಸ್ವಾಮಿಯಾದ ಹನುಮನ ಪದತಲದಲ್ಲಿ ಪೊಡಮಟ್ಟು ನೆರೆದಿರುವ ಎಲ್ಲ ಭಕ್ತರನ್ನು ಕೂಡ ಹಾರ್ದವಾಗಿ ಅಭಿನಂದಿಸ್ತಾ, ಈ 3 ದಿನಗಳಲ್ಲಿ ದಾಸ ಸಾಹಿತ್ಯದಲ್ಲಿ ಜೀವನ ಮೌಲ್ಯ ಅನ್ನುವ ವಿಷಯದ ಕುರಿತಾದ ನಿರೂಪಣೆಯನ್ನು ಯಥಾಶಕ್ತಿ ಈ ವೇದಿಕೆಯಲ್ಲಿ ನಿರೂಪಿಸಬೇಕು ಅನ್ನುವ ಸಂಕಲ್ಪದೊಂದಿಗೆ ಸೇರಿದ್ದೇವೆ. ದಾಸ ಸಾಹಿತ್ಯ ಅಂತ ಒಂದು ಪ್ರತ್ಯೇಕವಾದ ಶಬ್ದ ಯಾಕೆ ಬಂತು ಅಂತ ಒಂದು ಯೋಚನೆ ಮಾಡಿದರೆ, ಅದಕ್ಕಿಂತ ಪೂರ್ವದಲ್ಲಿ ವ್ಯಾಸ ಸಾಹಿತ್ಯ ಅನ್ನುವುದನ್ನು ಸಮಾಜದಲ್ಲಿ ಗುರುತಿಸಿ ಅದು ಪ್ರಧಾನವಾದದ್ದು, ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅಂತ ಅನ್ನೋದು ಒಂದಿತ್ತು. ಆ ಜ್ಞಾನ ಒಂದು ರೀತಿ ಕಬ್ಬಿಣದ ಕಡಲೆ ಅನ್ನುವ ರೀತಿಯಲ್ಲಿ ಶಾಸ್ತ್ರೀಯ ವಿಷಯ ವಿವೇಚನೆಯನ್ನು ಮಾಡುವಾಗ ನೇರವಾದ ಮೂಲ ಕೃತಿಗಳ ಅಧ್ಯಯನ ಅಂತ ಅನ್ನೋದು ಸಾಮಾನ್ಯ ಜನರಿಗೆ ಒಂಥರ ತೊಡಕಾಗ್ತಾ ಇತ್ತು. ಮತ್ತೆ ಸಾಮಾನ್ಯ ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡಿದರೆ, ಮೂಲ ಸಾಹಿತ್ಯವನ್ನು ಓದಿಕೊಂಡವರು ಪ್ರಾದೇಶಿಕ ಭಾಷೆಗಳ ಬಗ್ಗೆ ಅಷ್ಟಾಗಿ ಅವರಲ್ಲಿ, ಅಂದರೆ ಎಲ್ಲರೂ ಅಂತಲ್ಲ, ಬಹಳವಾಗಿ ಒಂದು ರೀತಿ ಅದು ಶಾಸ್ತ್ರಕ್ಕೆ ಹೊಂದುವ ಭಾಷೆ ಅಲ್ಲ ಅನ್ನುವ ಕಲ್ಪನೆ ಇತ್ತು. ಇನ್ನು ಕೆಲವರು ಅದೆಲ್ಲ ಆನಂತರ ಹುಟ್ಟಿದ ಭಾಷೆ, ಮೃತ್ತಿಕೇತ್ಯೇವ ಸತ್ಯಂ, ಮೂಲ ಸಂಸ್ಕೃತದಲ್ಲಿ ಅದನ್ನು ಅಧ್ಯಯನ ಮಾಡಬೇಕು ಹೊರತು ಅದನ್ನು ಉಳಿದ ಭಾಷೆಗಳಲ್ಲಿ ಅಧ್ಯಯನ ಮಾಡುವುದು ಅಷ್ಟು ಸಮಂಜಸ ಅಲ್ಲ ಅಂತ. ಇವತ್ತಿಗೂ ನಾವು ಒಂದು ಅಂಶವನ್ನು ಕೆಲವು ಸಂದರ್ಭದಲ್ಲಿ ಹೌದು ಅಂತ ಹೇಳಬೇಕಾಗುತ್ತೆ. ಏನು ಅಂದರೆ, ಈಗ ಸಂಸ್ಕೃತದಲ್ಲಿ ಇರುವಂತಹ ವಿಷಯಗಳನ್ನು 100ಕ್ಕೆ 100 ನಾವು ಇವತ್ತು ಬಹಳ ವ್ಯಾಪಕವಾದ ಭಾಷೆಯಾಗಿರುವ ಆಂಗ್ಲದಲ್ಲಿ, ಅಂದರೆ ಇಂಗ್ಲಿಷ್ನಲ್ಲಿ ನಾವು ಅದನ್ನು ತರ್ಜುಮೆ ಮಾಡಲಿಕ್ಕಾಗುವುದಿಲ್ಲ ಪೂರ್ತಿ. ಆ ಕಾಲದಲ್ಲಿ ಇದೇ ಭಾಷೆಯನ್ನು ಆ ರೀತಿ ನಾವು ಗಮನಿಸಿ ಅದರ ವ್ಯಾಖ್ಯಾನಗಳನ್ನೆಲ್ಲ ಮೂಲದಲ್ಲೇ ಓದಿದರೆ ಸೂಕ್ತ ಅನ್ನುವ ದೃಷ್ಟಿ ಒಂದಿತ್ತು. ಇನ್ನೊಮ್ಮೆ ಕೆಲವೊಂದು ಸರ್ತಿ ಕೆಲವರಲ್ಲಿ ಅದೆಲ್ಲ ಆಮೇಲೆ ಹುಟ್ಟಿದ ಭಾಷೆ, ಅದನ್ನ ಮೈಲಿಗೆ ಅನ್ನುವ ಹಿನ್ನೆಲೆಯಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಆದರೆ ಭಾರತೀಯ ಪ್ರಾದೇಶಿಕ ಭಾಷೆಗಳೇನಿವೆ ಅದು ಸಂಸ್ಕೃತದ ಮಕ್ಕಳೇ ಆದ್ರಿಂದಾಗಿ ಅದರಲ್ಲಿ ಹೆಚ್ಚು ಕಮ್ಮಿ ನಮಗೆ ವಿರುದ್ಧವಾದ ಅಂಶ ಆಲೋಚನೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕಾಲಾಂತರದಲ್ಲಿ ನಿಧಾನಕ್ಕೆ ಪ್ರಾದೇಶಿಕ ಭಾಷೆಗಳ ವ್ಯಾಪ್ತಿ ಅನ್ನೋದು ದೊಡ್ಡದಾಗ್ತಾ ಬಂತು. ಮೂಲ ಭಾಷೆ ಅಂತನ್ನೋದು ಅಧ್ಯಯನದ ದೃಷ್ಟಿಯಿಂದ ಅದು ಕಿರಿದಾಗ್ತಾ ಬಂತು, ಅಥವಾ ಕಿರಿದಾಯಿತು ಅನ್ನೋದಕ್ಕಿಂತ ಹೆಚ್ಚು ಅದನ್ನು ಅಧ್ಯಯನ ಮಾಡುವುದಕ್ಕಿರುವ ವ್ಯಾಪ್ತಿ, ಹೇಳಿಕೊಡುವ ಕೇಳುವ ಒಂದು ಸೌಜನ್ಯ ಸಂಬಂಧಗಳು ಕಮ್ಮಿ ಆಗ್ತಾ ಬಂದವು. ಆದರೆ ಕಾಲ ಕಳೆದ ಹಾಗೆ ನಮ್ಮ ನೆನಪಿನ ಶಕ್ತಿ, ಗ್ರಹಣ ಶಕ್ತಿ, ಧಾರಣ ಶಕ್ತಿ ಎಲ್ಲವೂ ಕಮ್ಮಿ ಆದ ಹಾಗೆ ಕಷ್ಟಪಟ್ಟು ತಿಳ್ಕೊಳ್ಳುವುದು ಅನ್ನುವುದು ಅದು
ಕಡಿಮೆ ಆಗ್ತಾ ಬಂತು. ಏನಿದ್ರು ಸುಲಭ, ರೆಡಿ ಟು ಈಟ್, ತಕ್ಷಣ ಹಾಕಿದ ತಕ್ಷಣ ತಿಂದುಬಿಡ್ಬೇಕಷ್ಟೆ. ನೀವೇನಾದರೂ ಮಾಡ್ಕೊಂಡು ತಿನ್ನಿ ಅಂದರೆ ನಮ್ಮ ಹತ್ರ ಪುರುಸೊತ್ತು ಇಲ್ಲ, ಅಷ್ಟು ತಾಳ್ಮೆಯೂ ಇಲ್ಲ, ನಮಗೆ ಅದರ ಬಗ್ಗೆ ತಿಳುವಳಿಕೆಯೂ ಇಲ್ಲ. ತಿಳುವಳಿಕೆ ಇಲ್ಲ ಅನ್ನುವ ಬೇಜಾರೂ ಇಲ್ಲ. ಅಷ್ಟು ನಾವು ಮುಕ್ತ ಸ್ಥಿತಿ ಅಂತ ಅನ್ನೋದನ್ನು ಅದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವ ಕಾಲ ಒಂದು ಕಾಲದಿಂದ ಒಂದು ಕಾಲಕ್ಕೆ. ನಮ್ಮ ತಂದೆಯವರ ಅಜ್ಜನ ಕಾಲದಲ್ಲಿ ಅವರು ನಮ್ಮ ಕಾಲ ಚೆನ್ನಾಗಿತ್ತು, ಇದು ಕಷ್ಟ ಅಂದರು. ಆಮೇಲೆ ತಂದೆಯವರ ತಂದೆಯ ಕಾಲದಲ್ಲಿ ಅವ್ರು ಹೇಳ್ತಿದ್ರು ನಮ್ಮ ಕಾಲ ಎಷ್ಟೋ ಬೆಟ್ರು, ಈಗ ಇನ್ನೂ ಹಾಳಾಗಿದೆ. ನಮ್ಮ ತಂದೆ ಹೇಳ್ತಿದ್ರು ನಾವಿರುವಾಗ ಎಷ್ಟೋ ಉತ್ತಮ ಇತ್ತು, ಈಗ ಇನ್ನೂ ಕಷ್ಟ ಆಗಿದೆ ಅಂತ. ಈಗ ನಾವು ಹೀಗೆ ಹೇಳ್ತಿದ್ದೀವಿ. ನಮ್ಮ ನೆಕ್ಸ್ಟ್ ಜನ್ರೇಷನ್ನ ಪರಿಸ್ಥಿತಿ ನೋಡುವಾಗ ನಾವೇ ಎಷ್ಟೋ ಬೆಟರ್, ಒಂದು ಸ್ವಲ್ಪ ಆದರೂ ಒಂದಿಷ್ಟು ಧರ್ಮ ಕರ್ಮ ಅಂತ ಒಂದಿಷ್ಟು ನೋಡ್ಲಿಕ್ಕೆ ಸಿಕ್ತಿತ್ತು, ಈಗ ಅದು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಮತ್ತು ಅವರು ಹೇಳ್ತಿರ್ತಾರೆ, ಅವರಿಗೆ ಯಾವುದರಲ್ಲೂ ಒಂದು ಮಿತಿ ಇದೆ ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕಿಂತ ಹಾಳಾಗಿರುವ ಪರಿಸ್ಥಿತಿಯನ್ನು ಕಂಡು ನಮ್ಮದೇ ಬೆಟರ್ ಅಂತ ಯೋಚನೆ ಬರುತ್ತೆ. ಅಂದರೆ ತಿಳುವಳಿಕೆಯ ವಿಷಯದಲ್ಲಿ ಹೀಗೆ ಹೋಗ್ತಾ ಹೋಗ್ತಾ ಡೈಲ್ಯೂಟ್ ಆಗ್ತಾ ಬಂದಾಗ, ಮೂಲ ಭಾಷೆಯನ್ನು ಗ್ರಹಿಸುವ ಶಕ್ತಿಯೂ ಕಮ್ಮಿ ಆದಾಗ ಅನಿವಾರ್ಯವಾಗಿ ಸಮಾಜಕ್ಕೆ ಜ್ಞಾನವನ್ನು ಉಳಿಸಬೇಕು ಅನ್ನೋ ಅನಿವಾರ್ಯತೆ ಬಂತವರಿಗೆ. ಭಾಷೆಯ ಮೂಲಕವೇ ಬರಲಿಕ್ಕಾಗದೇ ಇದ್ರು, ಮೂಲ ಭಾಷೆಯಿಂದಲೇ ಅದನ್ನು ತಿಳಿಲಿಕ್ಕಾಗದೇ ಇದ್ರು, ಆಯಾ ಭಾಷೆಯಲ್ಲಿ ಆ ವಿವರಣೆ ಅಂತ ಅನ್ನೋದು, ಜ್ಞಾನ ಅನ್ನೋದು ಉಳಿಲೇಬೇಕು ಅನ್ನುವ ಅನಿವಾರ್ಯತೆ ಸೃಷ್ಟಿ ಆಯ್ತು ಅವರಿಗೆ. ಆ ಹಂತದಲ್ಲಿ ವ್ಯಾಸ ಸಾಹಿತ್ಯ ಅನ್ನೋದು ಮೂಲ ಗ್ರಂಥಗಳನ್ನು ಓದಿಕೊಳ್ಳಿಕ್ಕಾದರೂ ಕೂಡ ನಂತರ ಅದು ವಸ್ತುತಃ ವ್ಯಾಸ ಸಾಹಿತ್ಯವನ್ನು ಓದುವವರು ಕೂಡ ಒಂದು ರೀತಿಯಲ್ಲಿ ಅದನ್ನು ಶರಣಾಗತಿಯಿಂದ ಓದಿದ್ರೇ ಬರುವುದದು. ದಾಸ್ಯಭಾವ ಇಲ್ಲದೇ ಇದ್ದರೆ ಅದು ಕೂಡ ಅರ್ಥ ಆಗುವಂಥದ್ದಲ್ಲ. ಆದರೆ ಅದನ್ನು ಸರಳವಾದ ಭಾಷೆ ಎನ್ನುವ ದೃಷ್ಟಿಯಿಂದ ಮಹಾ ವಿಷಯಗಳನ್ನು ಸರಳ ಭಾಷೆಯಲ್ಲಿ ಸರಳೀಕರಿಸಿ ಹೇಳುವುದಕ್ಕೆ ಬೇಕಿರುವ ಒಂದು ಅಗತ್ಯವನ್ನು ಸಮಾಜದ ಆಗ ಇದ್ದ ಹಿರಿಯ ಜ್ಞಾನಿಗಳು ಗಮನಿಸಿ ಅದನ್ನು ಸರಳ ಮಾಡಿದರು ಅಥವಾ ಅದನ್ನು ತಿಳಿಗೊಳಿಸಿದರು. ಒಂದು ಹಂತದಲ್ಲಿ ದಾಸ ಸಾಹಿತ್ಯವೇ ಮೊದಲೇನಲ್ಲ. ಈ ತಿಳುವಳಿಕೆಯನ್ನು ಸರಳೀಕರಿಸಲಿಕ್ಕೆ ಪ್ರಯತ್ನಿಸಿದವರು ಅವರೇ ಏನು ಮೊದಲಲ್ಲ. ಶರಣರ ಸಾಹಿತ್ಯವನ್ನು ನಾವು 11ನೇ ಶತಮಾನದಲ್ಲಿ ಗಮನಿಸಿದರೆ ಅವರೂ ಕೂಡ ಅತ್ಯಂತ ಸರಳೀಕೃತವಾದ ರೀತಿಯಲ್ಲಿ ಸಮಾಜಕ್ಕೆ ಶಾಸ್ತ್ರದ ಏನಂತಾರೆ, ಯಾವುದು ಅತ್ಯಂತ ಬದುಕಿನ ಅನಿವಾರ್ಯವಾದ ಜೀವನ ಮೌಲ್ಯವೋ ಅದನ್ನು ತಿಳಿಸಿದರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರ ಹಳಿಯಬೇಡ, ತನ್ನ ಬಣ್ಣಿಸಬೇಡ, ಈ ಅನೇಕ ಥರದ ಮಾತುಗಳು ಏನು ಬಂತು, ಇದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಒಂದೇ ಥರ ಇದ್ದರೆ ಮಾತ್ರ ಬದುಕು ಚೆನ್ನಾಗಿರುತ್ತೆ, ಭಗವಂತ ಇದಕ್ಕೆ ಮಾತ್ರ ಒಲಿತಾನೆ ಅನ್ನುವ ಮಾತುಗಳನ್ನು ಅದಕ್ಕಿಂತಲೂ ಹಿಂದೆ ಸಮಾಜದ ನಡುವೆ ಪರಿಚಯಿಸುವ ಪ್ರಯತ್ನವನ್ನು ಮಾಡಿತ್ತು. ಈ ದಾಸ ಸಾಹಿತ್ಯದಲ್ಲಿ ಇನ್ನೂ ಅದರ ಅಂಶ ಏನು ವಿಸ್ತಾರಗೊಂಡಿತು ಅಂತಂದರೆ, ಅದು ವ್ಯಾಸರ ಸಾಹಿತ್ಯಕ್ಕೆ ಒಪ್ಪುವಂತೆ ಇರಬೇಕು ಅಂತನ್ನುವ ಒಂದು ಚೌಕಟ್ಟು ಹಾಕಿಕೊಂಡಿತು. ದಾಸ ಸಾಹಿತ್ಯದ ಅಂಶ ಏನಾಯಿತು ಅಂದರೆ, ಸರಳತೆಯ ದೃಷ್ಟಿಯಿಂದ ಎಲ್ಲರೂ ಸಾಮಾಜಿಕ ಜೀವನವನ್ನು ನಡೆಸಲಿಕ್ಕೆ ಬೇಕಿರುವ ಮೌಲ್ಯಗಳನ್ನು ತಮ್ಮ ತಮ್ಮ ಪದ್ಯಗಳಲ್ಲಿ ನಿರೂಪಣೆ ಮಾಡಿದರು. ಆದರೂ ಅದರಲ್ಲಿರುವಂತಹ ಪ್ರಮೇಯದ ದೃಷ್ಟಿಯಿಂದ ಇರುವ ವಿಸ್ತಾರ ಭಾವ ಏನಿದೆ, ವ್ಯಾಸ ಸಾಹಿತ್ಯದಲ್ಲಿ ಏನಿದೆ, ಅದನ್ನು ಬಿಡದೆ ಉಳಿಸ್ಕೊಳ್ಬೇಕು ಅನ್ನುವ ಪ್ರಯತ್ನ ದಾಸ ಸಾಹಿತ್ಯದಲ್ಲಿ ನಡೆಯಿತು. ಆ ಪ್ರಯತ್ನದ ಮೂಲ ಪ್ರವರ್ತಕರು ಒಂದು ಹಂತದಲ್ಲಿ ಆಚಾರ್ಯತ್ರಯರಲ್ಲಿ, ಅಂದರೆ ವಸ್ತುತಃ ರಾಮಾನುಜರು ಕೂಡ ಅವರ ಪರಿವಾರದಲ್ಲಿ ಆಳ್ವಾರರು ಅಂತ ತಮಿಳು ಪ್ರಬಂಧಗಳ ಮೂಲಕ ಪ್ರಾದೇಶಿಕ ಭಾಷೆಯಲ್ಲಿ ಭಕ್ತಿಯ ಸಂಚಲನವನ್ನು ಹುಟ್ಟು ಹಾಕುವ ಪ್ರಯತ್ನವನ್ನು ಮಾಡಿದರು. ಆ ನಂತರ ಅದು ರಾಮಾನುಜರ ನಂತರ ಮಧ್ವರ ಕಾಲದಲ್ಲಿ ಅವರೂ ಕೂಡ ಅದನ್ನು ಸಾಮಾನ್ಯ ಜನರಿಗೆ ಹಾಡಿನ ಮೂಲಕ ಅದು ಮನೆಗಳಲ್ಲಿ ಕುಣಿದು ಕುಪ್ಪಳಿಸಿ ಸಂತೋಷ ಪಡುವುದಕ್ಕೆ ಬೇಕಿರುವ ರೀತಿಯಲ್ಲಿ ಭಕ್ತಿಗೀತೆಗಳ ನಿರ್ಮಾಣ ಆಯಿತು. ಜಯದೇವನ ಸಂಗೀತ ಪದ್ಧತಿಯಲ್ಲಿ ಅನೇಕ ಜಯದೇವನ ಹಾಡುಗಳು ಇತ್ತು ಅನ್ನುವುದಾದರೂ ಕೂಡ ಅದು ಒಂದು ಸಂಗೀತ ಪ್ರಧಾನವಾದ ವ್ಯವಸ್ಥೆಯಲ್ಲಿ ನಡೀತು ಹೊರತು ದೇಸಿ ಮತ್ತು ಮಾರ್ಗ ಅನ್ನುವ ಎರಡು ಪ್ರಭೇದಗಳೇನಿದೆ, ಅಂದರೆ ಸಂಗೀತದ ತುತ್ತ ತುದಿಯಲ್ಲಿರುವವನು ಹಾಡುವುದಕ್ಕೂ ಸಂಗೀತ ಬರದವನು ಕೂಡ ತಾನೂ ಕೂಡ ದೇವರ ಭಜನೆ ಮಾಡಬಲ್ಲೆ ಅನ್ನುವ ಸರಳವಾದ ಮಟ್ಟುಗಳ ಮೂಲಕ ಕೈತಟ್ಟಿ ಹಾಡುವುದಕ್ಕೂ ಅನುಕೂಲಕರವಾದ ಪದ್ಯಗಳು ಅನ್ನುವ ದೃಷ್ಟಿಯಿಂದ ನೋಡಿದಾಗ ಮಧ್ವರು ಅದನ್ನು ಸರಳ ಮಾಡಿದರು. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಪಿತ ಶೂರವರೇಶ
ಆನಂದ ಮುಕುಂದ ಅರವಿಂದನಯನ ಆನಂದ ತೀರ್ಥ ಪರಾನಂದ ವರದ ದೇವಕಿ ನಂದನ ನಂದಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಶಯ ಪರಮ ಸದೋದಿತ ಜಗದಿಕ ಕಾರಣ ರಮ ರಮ ರಮಣ ಅಂತ ಕೇವಲ ಅದರ ಅಭ್ಯಾಸ ಆದರೆ ಸಾಕು, ಅದು ಹೇಳಲಿಕ್ಕೆ ಸುಲಭ ಆಗುವ ಹಾಗೆ ಇರುವಂತಹ ಪದ್ಯಗಳ ರಚನೆ ಆಯಿತು. ಅದು ನರಹರಿ ತೀರ್ಥರು, ಆನಂತರ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜಯತಿಗಳು, ಆನಂತರ ಹೀಗೆ ಅದು ಋಷಿ ಸನ್ಯಾಸಿ ಪರಂಪರೆಯಿಂದ ಪುರಂದರದಾಸರ ಕಾಲಕ್ಕಾಗುವಾಗ ಅದು ಗೃಹಸ್ಥರು ಕೂಡ ಮನೆ ವಾಳ್ತೆಯನ್ನು ಚೆನ್ನಾಗಿ ಬಲ್ಲವರಾಗಿ ಏನೇನು ಲೋಕದ ಎಡರು ತೊಡರುಗಳಿವೆ, ಕುಂದು ಕೊರತೆಗಳಿವೆ, ಅದನ್ನು ಗುರುತಿಸಿ ಅದನ್ನು ಶಾಸ್ತ್ರೀಯವಾದ ಭಾಷೆಯಲ್ಲಿ ಅಥವಾ ಶಾಸ್ತ್ರೀಯವಾದ ಪ್ರಮೇಯಗಳ ಚೌಕಟ್ಟಿನ ನೆಲೆಯಲ್ಲಿ ಸರಳೀಕೃತವಾದಂತಹ ಪದ್ಯಗಳಲ್ಲಿ ನಿರೂಪಣೆ ಮಾಡುವಂತಹ ಪ್ರಯತ್ನ ಅವರು ಮಾಡಿದರು. ಅವರ ಜೀವನದ ಕಥೆ ನಿಮಗೆ ಗೊತ್ತಿದೆ. ಎಲ್ಲ ದಾಸರು ಕೂಡ ಒಂದಲ್ಲ ಒಂದು ರೀತಿಯ ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ತಾವು ಜನರ ಜೊತೆಗೆ ಬೆರೆಯುವಂತಹ ಪ್ರಯತ್ನ ಮಾಡಿದರು. ಹಾಗಾಗಿ ಪುರಾಣಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಬಂದಂತಹ ಅನೇಕ ಥರದ ಮಾತುಗಳನ್ನೇ ನೇರವಾಗಿ ನಾವು ದಾಸ ಸಾಹಿತ್ಯದ ಮಾತುಗಳಲ್ಲಿ ಕಾಣ್ತೇವೆ. ಅವರು ಯಾವುದನ್ನು ಕನ್ವೆ ಮಾಡಬೇಕು ಹೊರಟರು ಅಂತ ಅನ್ನೋದು ವ್ಯಾಸ ಸಾಹಿತ್ಯ ಅಥವಾ ವೇದಗಳನ್ನು ಓದಿದಾಗ, ಓಹ್, ಇಷ್ಟು ಅಪರೂಪದ ಸಂಗತಿಯನ್ನು ಇಷ್ಟು ಸರಳವಾದ ಭಾಷೆಯಲ್ಲಿ ಇಷ್ಟು ನಮಗೆ ಜೀವನಕ್ಕೆ ಹತ್ತಿರ ಆಗುವ ಹಾಗೆ ಹೇಳಿದ್ದಾರೆ ಅಂತಂದಾಗ ನಮಗೆ ಅವರ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಆದರೆ ಸಾಮಾನ್ಯವಾಗಿ ಒಂದು ಮಧ್ಯದಲ್ಲಿ ಬಂದ ಒಡಕು ಏನು ಅಂದರೆ ಅವರ ದಾರಿಯೇ ಬೇರೆ, ವ್ಯಾಸ ಸಾಹಿತ್ಯದವರ ದಾರಿಯೇ ಬೇರೆ, ನಮಗದು ಬೇಡವೇ ಬೇಡ ಅಂತ ಒಂದು ಹಂತಕ್ಕೆ ದಾಸ ಸಾಹಿತ್ಯದವರು ನಿಂತರೆ, ದಾಸ ಸಾಹಿತ್ಯ ನಮಗೆ ಬೇಕಾಗಿಲ್ಲ, ನಾವು ಮೂಲ ಗ್ರಂಥವನ್ನೇ ಒಪ್ಕೊಂಡಿದ್ದೇವಲ್ಲ, ನಮ್ಗೆ ಅದು ಅಗತ್ಯ ಇಲ್ಲ ಅಂತ ಅವರು ಇದನ್ನು ಕನಿಷ್ಠ ದೃಷ್ಟಿಯಿಂದ ನೋಡುವುದು, ಅಥವಾ ಅವರು ಹೇಳಿದ್ದಕ್ಕಿಂತ ಹೆಚ್ಚು ಸರಳವಾಗಿ ನಾವು ಹೇಳಿದ್ದೆ ಅದರಿಂದಾಗಿ ನಮ್ಮದೇ ಶ್ರೇಷ್ಠ ಅಂತನ್ನುವ ಅದರ ಅಗತ್ಯ ಇಲ್ಲದೆಯೇ ನಾವು ನಮ್ಮ ಜೀವನದ ಗುರಿಯನ್ನು ಸಾಧಿಸಬಲ್ಲೆವು ಅನ್ನುವಂತಹ ಒಂದು, ಎಲ್ಲರಲ್ಲೂ ಅಲ್ಲದೇ ಇದ್ರೂ ಕೂಡ ಒಂದು ವ್ಯಾಪಕವಾಗಿ ಅಂಥ ಭಾವನೆ ಜನರಲ್ಲಿ ತಿಳಿಯದೆ ಅದು ಗಟ್ಟಿಯಾಗಿ ಬೇರೂರಿತ್ತು. ಅದನ್ನು ಮತ್ತೆ ಸರಳೀಕರಿಸುವ ಅಥವಾ ಆ ನಡುವಿನ ಅಂತರವನ್ನು ಸರಿಪಡಿಸುವ ಪ್ರಯತ್ನ ಮಾಡಿದವರು ಮತ್ತೆ ಶ್ರೀಪಾದರಾಜರು, ವ್ಯಾಸರಾಜರೇ. ಉದ್ದಾಮ ಪಂಡಿತರಾಗಿಯೂ ತರ್ಕ ಅಥವಾ ವೇದಾಂತ ಅಥವಾ ವೈಶೇಷಿಕ ಮೀಮಾಂಸಗಳಂತಹ ಕಠಿಣವಾದ ಗ್ರಂಥಗಳಲ್ಲಿ ಪರಿಣಿತರಾದ ನಿಷ್ಣಾತರಾದಂತಹ ಮಂದಿಯೂ ಕೂಡ ತಮ್ಮ ಭಾವುಕತೆಯ ಚೌಕಟ್ಟಿಗೆ ಈ ಭಾಷೆ ಅಡ್ಡಿ ಆಗುವುದಿಲ್ಲ ಅಂತ ಭಾವಿಸಿ ಅದನ್ನು ಕನ್ನಡದ ಪದ್ಯಗಳಲ್ಲಿ ರಚಿಸಿಕೊಡುವಂತಹ ಮೊದಲ ಮೆಟ್ಟಿಲು ಹಾಕಿಕೊಟ್ಟವರು ಮತ್ತೆ ದೊಡ್ಡವರೇ. ಅವರು ಹಾಕಿಕೊಟ್ಟದ್ರಿಂದ ನಮಗೆ ಒಂದೇನು ಅರ್ಥ ಆಗುತ್ತೆ ಅಂದರೆ, ಈ ದಾಸ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬಂದವರು ಕೂಡ ಮೂಲ ಗ್ರಂಥಗಳ ಸ್ಪರ್ಶ ಇಲ್ಲದೆ ನೇರ ಅವರು ಇಲ್ಲಿಂದ ಉದುರಿ ಬರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಅಲ್ಲಿಂದ ಓದಿದರೆ ಅದೇ ಮಾತುಗಳು ಕನ್ನಡದಲ್ಲಿ ನಮಗೆ ಎಳೆಯಾಗಿ ಸಿಗುವಂಥದ್ದನ್ನು, ಅನುವಾದದ ಒಂದು ವೈಶಿಷ್ಟ್ಯ, ಅನುವಾದದಲ್ಲಿರುವಂತಹ ಬಿಗು ಇತ್ಯಾದಿಗಳನ್ನು ನೋಡಿದಾಗ ಅವರಿಗೆ ಎರಡೂ ಭಾಷೆಯಲ್ಲಿ ಪ್ರಾವೀಣ್ಯ ಇತ್ತು ಅಂತ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಪುರಂದರದಾಸರು ತಮ್ಮ ಈ ದಾಸ ಸಾಹಿತ್ಯದ ಪ್ರಪಂಚವನ್ನು ಎರವಲು ಪಡೆದ ಮೇಲೆ ಅಥವಾ ಅದರಲ್ಲಿ ತನ್ನನ್ನು ಒಪ್ಪಿಸಿಕೊಂಡ ಮೇಲೆ ನನಗೆ ಎಂಥ ವ್ಯವಹಾರ ಒದಗಿತು ಅಂತ ಅನ್ನೋದನ್ನು ಒಂದು ಪದ್ಯದಲ್ಲಿ ಅವರು ನಿರೂಪಣೆ ಮಾಡುತ್ತಾರೆ. ವ್ಯಾಪಾರ ಯಮಗಾಯಿತು ಶ್ರೀಪತಿಯ ಪಾದ ಸೇವೆ ಎಂಬೋ ವ್ಯಾಪಾರ ಯಮಗಾಯಿತು. ಶ್ರೀಹರಿಯ ಪಾದ ಸೇವೆಯೇ ಭಗವಂತನನ್ನು ನಾವು ಮೆಚ್ಚಿಸುವುದು, ಅವನ ಸೇವೆ ಮಾಡುವುದು ಅನ್ನೋದೇ ನಮ್ಮ ದೊಡ್ಡ ವ್ಯಾಪಾರ ಆಯಿತು. ಅದಕ್ಕೆ ಆ ವ್ಯಾಪಾರಕ್ಕೇನಾದರೂ ಬೇಕಲ್ವ, ವೇಷ ಬೇಕು, ವಸ್ತು ಬೇಕು, ಜನಗಳ ಹತ್ರ ನಡ್ಕೊಂಡು ಹೋಗಬೇಕು, ಎಲ್ಲಿ ಏನಿದೆ ಅಲ್ಲಿ. ಹರಿಕರುಣವೇ ಅಂಗಿ ಗುರು ಕರುಣ ಮುಂಡಾಸು ಹರಿದಾಸರ ದಯವೆಂಬೋವಲ್ಲಿ ಪರಮ ಪಾಪಿ ಕಲಿ ಎಂಬ ಪಾಪಾಸು ಮೆಟ್ಟಿ ದುರಾತ್ಮರಾದವರ ಎದೆ ಮೇಲೆ ನಡೆವಂಥ ವ್ಯಾಪಾರ ಯಮಗಾಯಿತು. ಭಗವಂತನ ಕರುಣೆ ಅನ್ನುವುದೇ ನಮಗೆ ಅಂಗಿ. ವ್ಯಾಪಾರ ಮಾಡಲಿಕ್ಕೆ ಹೋಗುವಾಗ ಒಂದು ಚೂರು ಸ್ವಲ್ಪ ಶಿಸ್ತು ಬೇಕು. ಹೇಗೆಂದರೆ ಹಾಗೆ ಹೋದರೆ ಜನ ನಮ್ಮನ್ನು ಮೆಚ್ಚುವುದಿಲ್ಲ. ಅದಕ್ಕೋಸ್ಕರ
ಹರಿಯ ಕರುಣವೆಂಬಂತಹ ಅಂಗಿಯನ್ನು ತೊಟ್ಟಿದ್ದೇನೆ. ಗುರುಕರುಣವೆಂಬ ಮುಂಡಾಸು, ತಲೆ ಮೇಲೆ ಒಂದು ವ್ಯಾಪಾರಿ ಅಂತಂದಾಗ ಒಂದು ಮೇಲೆ ಮುಂಡಾಸು ಇರಬೇಕು. ಅದನ್ನು ನಾನು ಯಾವುದನ್ನು ಮುಂಡಾಸು ತೆಗೆದುಕೊಂಡೆ? ಗುರುಗಳ ಕರುಣೆಯನ್ನು ಮುಂಡಾಸು. ಪುರಂದರದಾಸರು ವ್ಯಾಸರಾಯರ ಹತ್ತಿರ, ವ್ಯಾಸತೀರ್ಥರ ಹತ್ತಿರ ದೀಕ್ಷೆಯನ್ನು ಪಡೆದು ಶಾಸ್ತ್ರೋಪದೇಶಗಳನ್ನು ಹೊಂದಿ ಅದನ್ನು ಜನರಿಗೆ ತಲುಪಿಸುವಂಥ ಮಹಾಕಾರ್ಯ ಮಾಡಿದರು ಅನ್ನೋದು ಅವರ ಜೀವನದಲ್ಲಿ ಇತಿಹಾಸದ ಮುಖಗಳಲ್ಲಿ ಪುಟಗಳಲ್ಲಿ ಕಾಣುವಂಥದ್ದು. ಅಲ್ಲಿ ಹಾರಬೇಕಲ್ಲ, ಅಥವಾ ಅಲ್ಲಿ ಒಂದು ಸರ ಬೇಕಲ್ಲ. ಹರಿದಾಸರ ದಯೆಯೆಂದು ಯಾರು ಭಗವಂತನನ್ನು ಮೆಚ್ಚಿದ್ದಾರೋ, ಯಾರು ಭಗವಂತನ ಹತ್ತಿರ ತುಂಬ ಓಡಾಡಿಕೊಂಡಿದ್ದಾರೋ ಅವರ ದಯೆಯೇ ನನಗೆ ಮಾಲೆಯಾಗಿದೆ. ಪರಮ ಕಾಲಿಗೆ ಓಡಾಡಲಿಕ್ಕೆ ಚಪ್ಪಲಿ ಬೇಕಲ್ಲ, ಅದಕ್ಕೆ ಕನ್ನಡದಲ್ಲಿ ಪಾಪಾಸು ಪಾಪೋಸು ಅಂತ ಶಬ್ದವನ್ನು ಬಳಸ್ತಾರೆ. ಪಾಪೋಸು ಅಂತಂದ್ರೆ ಚಪ್ಪಲಿ ಅಂತ. ಇಲ್ಲಿ ದುರುಳನಾದಂತಹ ದುಷ್ಟ ಸ್ವಭಾವವನ್ನು ಸಮಾಜದಲ್ಲಿ ಬಿತ್ತಿ ತಲೆ ಕೆಡಿಸುವಂತಹ ನೀಚ ಕಲಿ ಏನಿದ್ದಾನೆ ಅವನೇ ನನ್ನ ಕಾಲಡಿಗೆ ಹಾಕುವ ಚಪ್ಪಲಿ ಇದ್ದ ಹಾಗೆ. ಅಂದ್ರೆ ಅಂಥ ದುರ್ಗುಣಗಳನ್ನು ನಾನು ಮೆಚ್ಚಲ್ಲ, ಅಂಥ ದುರ್ಗುಣಗಳನ್ನು ನನ್ನಲ್ಲಿ ತಲೆ ಮೇಲೆ ಇಟ್ಕೊಂಡು ಓಡಾಡಲಿಕ್ಕೆ ನಾನು ಸಹಿಸುವುದಿಲ್ಲ ಅನ್ನೋದನ್ನು ಸೂಚಿಸುವ ಹಾಗೆ ದುರಾತ್ಮರಾದವರ ಎದೆ ಮೇಲೆ ನಡೆಯುವಂಥ, ಯಾರು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾರೋ, ಯಾರು ಸಮಾಜದಲ್ಲಿ ಇಲ್ಲ ಸಲ್ಲದ ಶಾಸ್ತ್ರದ ಹೆಸರಿನಲ್ಲಿ ನಂಜನ್ನು ಬಿತ್ತುತ್ತಾರೋ ಅಂಥವರ ಎದೆ ಮೇಲೆ ನಡೆಯುವ ಸಾಹಸದ ಕಾರ್ಯವೆಂಬ ವ್ಯಾಪಾರ ನನಗೆ ಒದಗಿದೆ, ಅದನ್ನು ನಾನು ಬಿಡದೆ ಮಾಡ್ತೇನೆ ಅಂತ ಪುರಂದರದಾಸರು ಬಿಳಿಯ ಕಾಗದ ಹೃದಯ ಬಾಯಿ ಕಲಮದಾನಿ ನಾಲಿಗೆ ಎಂಬೋದೆ ಲೇಖನಿಯು ಶ್ರೀಲೋಲನ ಕತೆ ದಿವ್ಯ ನಾಮಂಗಳ ಶೀಲಮನವಿ ಬರೆದು ಹರಿಗೆ ಒಪ್ಪಿಸುವಂಥ ವ್ಯಾಪಾರ ಯಮಗಾಯಿತು. ಹೃದಯ ಅದು ಬಿಳಿಯ ಕಾಗದ, ಬರೀಲಿಕ್ಕೆ ಬೇಕಲ್ಲ ಲೆಕ್ಕಾಚಾರ, ಏನೇನು ಎಷ್ಟೆಷ್ಟು ವ್ಯಾಪಾರ ಆಯಿತು ಅಂತ ಬರೀಲಿಕ್ಕೆ ದಿನ ಲೆಕ್ಕ ಇಡದೆ ವ್ಯಾಪಾರ ನಡೆಯುವುದಿಲ್ಲ. ಲೆಕ್ಕ ತಪ್ಪಿತೋ ವ್ಯಾಪಾರ ಕೈ ಕೆಟ್ಟಿತು ಅಂತ ಅರ್ಥ. ಆದ್ರಿಂದಾಗಿ ನನಗೂ ಇಲ್ಲೊಂದು ಲೆಕ್ಕ ಇದೆ, ವ್ಯಾಪಾರ ಮಾಡಿದ್ದಕ್ಕೆ ಲೆಕ್ಕ ಇದೆ. ಯಾವ ಲೆಕ್ಕ? ಪೇಪರ್ ಬೇಕು, ಪೆನ್ನು ಬೇಕು, ಕಾಗದ ಬೇಕು, ಅದಕ್ಕೆ ಬರ್ಕೊಳ್ಳಿಕ್ಕೆ ಏನಾದರೂ ವ್ಯವಸ್ಥೆ ಬೇಕು. ಬಿಳಿಯ ಕಾಗದ ಹೃದಯ, ನನ್ನ ಹೃದಯವೆಂಬಂತಹ ಪತ್ರದಲ್ಲಿ ಬಾಯಿ ಕಲಮದಾನಿ ಅಂತಂದ್ರೆ ಶಾಯಿ ಬುಟ್ಟಿ, ಶಾಯಿಯ ಬಾಟಲನ್ನು, ಕೂಪಿಯನ್ನು, ಕಲಮ ಅಂದ್ರೆ ಬರೆಯುವುದಕ್ಕೆ ಉಪಯೋಗಿಸುವಂತಹ ಪೆನ್, ಇವತ್ತಿನ ಭಾಷೆಯಲ್ಲಿ ಹೇಳುವುದಾದ್ರೆ. ಆ ಶಾಯಿಯ ಬುಟ್ಟಿ ಯಾವುದು ಅಂದ್ರೆ ಈ ಬಾಯಿ, ಅಲ್ಲಿ ಪೆನ್ ಬೇಕಲ್ಲ. ನಾಲಿಗೆ ಎಂಬುದೇ ಲೇಖನಿಯು, ಈ ನಾಲಿಗೆಯೇ ಹೃದಯದಲ್ಲಿ ಬರೆಯಬೇಕಾದಂಥ ಪೆನ್ನಿಗೆ ಬಾಯಿ ಎಂಬ ಶಾಯಿಯಲ್ಲಿ ಅದ್ದಿ ಬರಲಿಕ್ಕೆ ತಯಾರಾಗಿದೆ. ಶ್ರೀಲೋಲನ ಕಥೆ ದಿವ್ಯ ನಾಮಂಗಳ ಶೀಲಮನವಿ ಬರೆದು ಹರಿಗೆ ಒಪ್ಪಿಸುವಂಥ ವ್ಯಾಪಾರ. ಏನದು? ಬರೆಯುವುದೇನು? ಲೆಕ್ಕಾಚಾರ. ಭಗವಂತನ ನಾಮಗಳು, ಎಷ್ಟೆಷ್ಟು ಥರದ ನಾಮಗಳಿವೆ ಅದರ ಲೆಕ್ಕಾಚಾರವನ್ನು ಮಾಡಿ ಅದರಲ್ಲಿ ಎಷ್ಟು ಗುಣಗಳಿವೆ, ಎಷ್ಟು ಗುಣಗಳಿಂದ ಆತನನ್ನು ನಾವು ಮೆಚ್ಚಿಸಬೇಕು, ಪೂಜಿಸಬೇಕು ಅನ್ನುವುದನ್ನು ದಿವ್ಯ ನಾಮಗಳನ್ನು ಮನಸ್ಸಿನಲ್ಲಿ ತೊಟ್ಟು ಹೃದಯದಲ್ಲಿ ಭಾವಿಸಿ ನಿರಂತರ ಬರೆದು ಅದು ಹರಿಗೆ ಒಪ್ಪಿಸುವಂತಹ ವ್ಯಾಪಾರ. ಇದು ದೇವರ ಹತ್ರ ಲೆಕ್ಕ ಕೊಡುವುದು. ನಾನು ಇಷ್ಟಿಷ್ಟು ನಿನ್ನ ನಾಮಗಳನ್ನು ಗುರುತಿಸಿದ್ದೇನೆ, ಇಷ್ಟಿಷ್ಟು ಅರ್ಥಗಳಿಂದ ನೀನು ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ನಿಂತಿರುವೆ, ಅದಕ್ಕೋಸ್ಕರ ನಿನ್ನನ್ನು ಈ ನಾಮಗಳಿಂದ ಕರೀತಾರೆ ಅನ್ನೋ ಲೆಕ್ಕವನ್ನು ಇಟ್ಟು ಭಗವಂತನಿಗೆ ಒಪ್ಪಿಸ್ತಾ ಇದ್ದೇನೆ. ನುಡಿ ನುಡಿಗಾನಂದ ಭಾಷ್ಪರೋಮಾಂಚನ ಮುಡಿಪಿನೊಳಿಟ್ಟ ಕೈಜೀತವು ಕಡೆಯ ಸಂಬಳಕ್ಕೆಲ್ಲ ಮುಕುತಿ ಸಾಧನವನ್ನು ಕೊಡುವಂತ ತಿರುಗದ ಚೀಟಿ ಬರೆಸಿಕೊಟ್ಟ ವ್ಯಾಪಾರ ಎನಗಾಯಿತು. ವ್ಯಾಪಾರ ಮಾಡುವಾಗ ಲಾಭ ಆಗಿ ಆನಂದ ಆಗ್ಬೇಕು. ಇವತ್ತಿಷ್ಟು ಹಾಕಿದ್ದಕ್ಕೆ ಪ್ರಾಫಿಟ್ ಇಷ್ಟು ಬಂತು, ಇಷ್ಟು ವ್ಯವಹಾರ ಮಾಡಿದ್ರಿಂದ ಸ್ವಲ್ಪ ನಾಳೆನೇ ಈ ವ್ಯವಹಾರವನ್ನು ಮುಂದುವರಿಸ್ಬೋದು. ಇಲ್ಲೂ ನನಗಂತ ಒಂದು ಆನಂದ ಇದೆ ಈ ವ್ಯಾಪಾರದಲ್ಲಿ. ನುಡಿ ನುಡಿಗೆ ಆನಂದ ಭಾಷ್ಪ ರೋಮಾಂಚನ. ಇಷ್ಟು ವ್ಯಾಪಾರ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಅಂತ ಒಂದು ಸಂಪತ್ತು ನಮ್ಮ ಕೈಗೆ ಬಂದಾಗ ಹೇಗೆ ಒಬ್ಬ ವ್ಯಾಪಾರಿಗೆ ಸಂತೋಷ ಆಗುತ್ತೋ ಹಾಗೆ ಭಗವಂತನ ನಾಮ ಹೊಳೆದು ಅದರ ಅರ್ಥ ತಿಳಿದು ಅದನ್ನು 4 ಜನಕ್ಕೆ ಹೇಳುವ ಸಂದರ್ಭದಲ್ಲಿ ಅವರೂ ರೋಮಾಂಚಿತರಾಗಿ ನಾನೂ ರೋಮಾಂಚಿತನಾಗಿ, ನನಗೆ ಅನುಸಂಧಾನ ಬರದೆ ನಾನು ಹೇಳುವುದರಿಂದ ಏನೂ ಲಾಭ ಇಲ್ಲ. ಇನ್ನೊಬ್ಬರಿಗೆ ಸಂತೋಷ ಬರಿಸ್ಲಿ ಅಂತ ಮಾಡುವಂತಹ ಭಾಷಣ ಅದು ಕೇವಲ ನನ್ನ ಹೊಟ್ಟೆ ಹೊರೆಯುವ ವಿದ್ಯೆ ಆಯಿತು ಹೊರತು ಅವರಲ್ಲಿ ಆ ಭಾವುಕತೆ ಅಂತ ಅನ್ನೋದು ಪ್ರಾಮಾಣಿಕವಾಗಿ ಬರಬೇಕು ಅಂದರೆ ಅದು ನನ್ನಲ್ಲಿ ಮೂಡಬೇಕು. ನನಗಾಗ್ತಾ ಇತ್ತು. ನುಡಿ ನುಡಿಗೆ ಆನಂದ
ಬಾಷ್ಪ ರೋಮಾಂಚನ. ನಾನು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಭಗವಂತನಿಗೆ ಸಂಬಂಧಪಟ್ಟ ಜೀತದ ಕೆಲಸ, ಅವನಿಗೆ ನಾನು ದಾಸ ಅನ್ನುವ ಎಚ್ಚರಿಕೆಯಿಂದ ನಡೆಸುವಂತಹ ಕೆಲಸ. ಆಯಿತು, ಕಡೆಯ ಸಂಬಳ ಏನು? ಮುಕ್ತಿ ಸಾಧನ. ಜ್ಞಾನ ಸಿಕ್ಕಿತು, ಪ್ರಾಪಂಚಿಕ ವಿಷಯದಲ್ಲಿ ವೈರಾಗ್ಯ ಬಂತು, ಭಗವಂತನಲ್ಲಿ ಇನ್ನಷ್ಟು ಹೆಚ್ಚು ಭಕ್ತಿ ಬಂತು, ಭಗವಂತನ ಭಕ್ತರ ಜೊತೆಗಿನ ಒಳ್ಳೆಯ ಒಡನಾಟ ಅಂತನ್ನುವುದೇ ಮುಕ್ತಿಗೆ ಸಾಧನ. ಈ ಮುಕ್ತಿಗೆ ಸಾಧನವಾಗುವ ಸಂಗತಿಗಳೇನೇನು ನನ್ನ ಜೀವನದಲ್ಲಿ ಒದಗಿ ಬರುತ್ತೆ ಅದೆಲ್ಲ ಸಂಬಳ. ನನಗೆ ಆಗಾಗ ದೇವರು ಕೊಡುವಂತಹ ವಿಶೇಷ ಸಂಬಳ ಏನು ಅಂದರೆ, ನನಗೆ ಅಂತಹ ಮುಕ್ತಿಗೆ ಸಾಧನವಾದ ಸಂಗತಿಗಳೆಲ್ಲ ಸಿಗುವಂಥದ್ದು. ಇದು ಈ ಕೆಲವೊಂದು ಸರ್ತಿ ವ್ಯಾಪಾರದಲ್ಲಿ ಏನಾಗುತ್ತೆ ಅಂದರೆ, ಚೀಟಿ ಕೆಲವೊಂದು ಸರ್ತಿ ತೋಪೆದ್ದೇಳುತ್ತೆ. ಇದು ತೋಪೇಳದ ಚೀಟಿ. ಈ ಚೀಟಿಯನ್ನು ಎಷ್ಟು ಹಾಕಿ 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 ವ್ಯಾಪಾರ ಮಾಡಿದರೂ ಕೂಡ ಇದು ಒಂದು ದಿವಸ ಲಾಸ್ ಆಗಿ ಆ ಚೀಟಿ ಕೊಟ್ಟವ ಅಥವಾ ಚೀಟಿ ಇಟ್ಟವ ಕೈ ತಪ್ಪಿಸಿ ಓಡಿ ಹೋಗಿಲ್ಲ, ನಮ್ಮನ್ನೆಲ್ಲ ಧೋಕಾ ಹಾಕುವವನಲ್ಲ, ಅಥವಾ ಮೋಸ ಹೋಗುವುದಕ್ಕೆ ಅವಕಾಶ ಇಲ್ಲ. ಅಂತಹ ತಿರುಗದ ಚೀಟಿಯನ್ನು ಬರೆಸಿಕೊಟ್ಟ ವ್ಯಾಪಾರ ಇದು. ವ್ಯಾಪಾರ ಎಂಥದ್ದು ಅಂತಂದರೆ, ತಿರುಗದ ಚೀಟಿ ಅಂದರೆ ಇಲ್ಲಿಗೆ ಹೋದ್ಮೇಲೆ ನಚ ಪುನರಾವರ್ತತೆ, ಮುಕ್ತಿಗೆ ಹೋದ ಮೇಲೆ ಮತ್ತೆ ಮರಳಿ ಈ ಸಂಸಾರದ ದುಃಖದ ಚೌಕಟ್ಟಿನಲ್ಲಿ ಮುಳುಗುವಂತಹ ಅವಕಾಶ ಇಲ್ಲ. ಭಗವಂತನ ಸನ್ನಿಧಾನವನ್ನು ಪ್ರವೇಶ ಮಾಡಿದರೆ ಮತ್ತೆ ದುಃಖದ ಲೇಪ ಅವನಿಗಿಲ್ಲ. ಸಂತೋಷದ ಮೂಟೆಯಲ್ಲೇ ಮರಳಿ ಮರಳಿ ಮತ್ತೆ ಮತ್ತೆ ಮುಳುಗಿ ಎದ್ದು ಸಂತೋಷ ಪಡ್ತಾ ಇರ್ತಾನೆ ಅಂತನ್ನುವ ವ್ಯಾಪಾರ ನನಗೆ ಸಿಕ್ಕಿದೆ. ಕಂಡವರಿಗೆ ಕಾರ್ಪಣ್ಯವ ಪಟ್ಟು ಮಂಡೆ ಅಡ್ಡಾಗಿ ನಾನು ಬಳಲಲಿಲ್ಲ. ಈ ವ್ಯಾಪಾರ ಮಾಡುವಾಗ ಎಷ್ಟೋ ಜನಕ್ಕೆ ಡೊಗ್ಗು ಸಲಾಮ ಹಾಕಿ, ನೀವೇ ನನಗೆ ವ್ಯಾಪಾರ ನಡೆಸ್ಕೊಡೋರು, ನಿನ್ನಂಥ ಕಸ್ಟಮರ್ಸ್ ಮತ್ತೊಬ್ರಿಲ್ಲ, ಆದ್ರಿಂದಾಗಿ ನೀವೇ ದೇವರು, ಕಸ್ಟಮರ್ಸೇ ದೇವರು ಅಂತ ಪ್ರತಿ ಬಾಯಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಇಂಟ್ರೆಸ್ಟ್ ಬರಬೇಕು ಅಂತ, ಅಂದರೆ ಇಂಟ್ರೆಸ್ಟ್ ಅಂತ ಹಾಕಿ ದುಡ್ಡು ವಾಪಸ್ ಬರಬೇಕು ಅಂತ ಅವನ ಕಾಲು ಹಿಡಿಯುವಂಥ ಪ್ರಸಂಗ. ಕಾರ್ಪಣ್ಯವ ಬಿಟ್ಟು ನಾಚಿಕೆ ಮರ್ಯಾದೆ ನನ್ನ ಜೀವನದ ಒಳ ಬೇಗುದಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ಯಾರಿಗೂ ಮಂಡೆ ಬಾಗಬೇಕಾದ ಪ್ರಸಂಗ ಬರಲಿಲ್ಲ. ಯಾರು ಹರಿದಾಸರೋ ಯಾರು ಭಗವದ್ಭಕ್ತರೋ ಅವರಿಗೆ ತಲೆ ಬಾಗುದ್ರಲ್ಲಿ ಬೇಸರ ಇಲ್ಲ. ಯಾರು ಅಲ್ಲವೋ ಅವ್ರ ಹತ್ರ ಈ ವ್ಯಾಪಾರ ಅವನ ಹತ್ರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವ್ರು ಬರುವುದೂ ಇಲ್ಲ ನನ್ನ ಹತ್ರ ವ್ಯಾಪಾರಕ್ಕೆ. ಆದ್ರಿಂದಾಗಿ ಪುಂಡರೀಕಾಕ್ಷ ಶ್ರೀ ಪುರಂದರ ವಿಠ್ಠಲನು ದಂಡಿಸಿ ವೀಳ್ಯವ ಕೊಟ್ಟು ಸೇವೆಯೊಳು ಇಟ್ಟ. ನಾನು ಎಲ್ಲೆಲ್ಲೋ ಹೋದಾಗ, ಅಲ್ಲೆಲ್ಲೋ ಹೋದ್ರೆ ನಿಂಗೆ ವ್ಯಾಪಾರ ಹುಟ್ಟಲ್ಲಪ್ಪ ಬಾ ಇಲ್ಲಿ ಅಂತ ಅವನೇ ವೀಳ್ಯ ಕೊಟ್ಟ ಹಾಗೆ ನನಗೇ ಒಂದು ಜೀವನದಲ್ಲಿ ಒಂದು ಅನುಭವವನ್ನು ಮಾಡಿಸಿ, ನನ್ನನ್ನು ನೀನು ಅನುಸರಿಸಿ ಬಂದರೆ ನಿನ್ನ ಜೀವನದಲ್ಲಿ ನಿನಗೆ ಯಾವತ್ತೂ ಭೌತಿಕ ಸುಖಗಳ ಬಗ್ಗೆಯೂ ಕೊರತೆ ಇಲ್ಲ, ಅಲೌಕಿಕವಾದಂತಹ ಆನಂದವೂ ನಿನ್ನ ಕೈಗೆ ಸಿಗದೆ ತೊಂದರೆ ಆಗುವಂತಹ ಪರಿಸ್ಥಿತಿ ಇಲ್ಲ ಅಂತ ನನ್ನನ್ನು ಎಚ್ಚರಿಸಿ ವೀಳ್ಯ ಕೊಟ್ಟು, ನಾವು ಹೇಳೋದುಂಟು, ಏನು ಕರಿಬೇಕು ಅಂತ ಮನೆಗೆ ವೀಳ್ಯದೆಲೆ ಕೊಟ್ಟು ಕರಿಬೇಕಾ ಅಂತ ಕೇಳೋದುಂಟು. ಆದರೆ ದೇವರು ಎಷ್ಟು ಪ್ರೀತಿ ನನ್ನ ಮೇಲೆ ಇಟ್ಟಿದ್ದ ಅಂದರೆ, ಅವನೇ ವೀಳ್ಯ ಕೊಟ್ಟು ತನ್ನಲ್ಲಿಗೆ ಕರೆಸಿಕೊಂಡು ನನ್ನನ್ನು ಮತ್ತೆಲ್ಲೋ ದಾರಿ ತಪ್ಪದಂತೆ ಕಾರುಣ್ಯದ ಸಮುದ್ರವನ್ನೇ ನನ್ನ ಮೇಲೆ ಹರಿಸಿ ಆ ಮೂಲಕ ನನ್ನ ಬದುಕನ್ನು ಕಟ್ಟಿಕೊಟ್ಟಿದ್ದಾನೆ ಅಂತ ದಾಸರು. ಹೀಗೆ ಆ ಜೀವನದಲ್ಲಿ ಮೌಲ್ಯ ಅಂದರೆ ಕೇವಲ ಹೊಟ್ಟೆ ಹೊರದ್ರೆ ಸಾಕಾಗುವುದಿಲ್ಲ, ತಲೆ ಎತ್ತಿ ನಡೆಯುವ ಧೈರ್ಯ ನಮ್ಮ ಬದುಕಿಗೆ ಬರಬೇಕು ಅಂತಂದರೆ ಅದು ಭಗವಂತನಿಗೇ ಶರಣಾಗುವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಅಂಥದ್ರಲ್ಲಿ ಅವಕಾಶ ಇಲ್ಲದೆ ಇದ್ದಾಗ, ಮುಲಾಜಿಲ್ಲದೆ ನಾವು ಅಲ್ಲಿಂದ ಹೊರಗೆ ಬಂದ್ವಿ ಅಂತಾದರೆ ಭಗವಂತ ಇನ್ನೊಂದು ಕಡೆ ನಮಗೆ ದಾರಿ ಇಟ್ಟಿರ್ತಾನೆ. ನಾವೇನು ಅನ್ಕೊಳ್ಳೋದು ಅಂದರೆ, ಇದೂ ತಪ್ಪಿ ಹೋದರೆ ಅದೂ ಇಲ್ಲ ಅಂತಾದರೆ ಅಂದರೆ ನಮ್ಮನ್ನು ನಾವೇ ರಕ್ಷಿಸಿಕೊಳ್ತೇವೆ ಅನ್ನೋ ಮಹಾಭರವಸೆಯನ್ನು ತೊಟ್ಟವರಂತೆ ನಾವು ಬಹಳ ಆಲೋಚನೆ ಮಾಡ್ತೇವೆ. ವಿಶ್ವಸ್ಥಿತಿ ಪ್ರಳಯ ವಿಶ್ವಸ್ಯ ಯಸ್ಥಿತಿ ಲಯೋದ್ಭವ ಹೇತುರಾದ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರ್ಯಧೀಶಃ ತತ್ರ ಅಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥ ಅಂತ. ಅದರ ಸಂಗತಿಯನ್ನು ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ ದಾಸರು. ನಾವು ಆಲೋಚಿಸದೇ ಇದ್ರೂ ಕೂಡ ಎಷ್ಟೋ ಸುಖ ದುಃಖಗಳು ನಮ್ಮ ಜೀವನದಲ್ಲಿ ಬಂದು ಹೋಗಿವೆ. ನಮಗೆ ಆತಂಕ ಏನು ಅಂದರೆ ದುಃಖ ಬರುತ್ತೆ ಅಂತ. ಆದರೆ ಸುಖ ಬಂದಿದೆ, ನಾವು ಆಲೋಚಿಸದೇ ಇದ್ರೂ ಕೂಡ. ಆ ಹಿನ್ನೆಲೆಯನ್ನು ಯೋಚಿಸಿದರೆ ನಾವು ನಮಗೇನು ಬೇಕು ಏನು ಬೇಡ ಅಂತ ಆಲೋಚಿಸ್ತೇವೆ, ಅದು ನಮ್ಮ ಬುದ್ಧಿಯ ಮಟ್ಟದ ವ್ಯವಸ್ಥೆಯ ಹೊರತು ಅದು ಜೀವನದ ನಿಜವಾದ ಸಂಗತಿ ಆಗಿರಬೇಕು ಅಂತೇನಿಲ್ಲ. ಎಷ್ಟು ಸರ್ತಿ ನಾವು ಅಷ್ಟು ಬೇಡ ಅಂತ ತಳ್ಳಿದ್ರು ಅದೇ ಜೀವನದಲ್ಲಿ ಒದಗುತ್ತೆ. ನಾವು ಅದಕ್ಕೋಸ್ಕರ ತಿಂಗಳಾನ್ಗಟ್ಲೆ ಯೋಚಿಸಿದ್ವಿ, ಇದು ಬೇಕಾ ಬೇಡವಾ ಹಾಗೆ ಅಂತೆಲ್ಲ ಯೋಚಿಸಿದ್ವಿ. ಕೊನೆಗೂ ಅದು ನಮ್ಗೆ ಅನುಭವಿಸುವುದಕ್ಕೇನಿತ್ತೋ ಅದೇ ಬಂತು.
ಅದರ ಬದಲು ಸರಿ ತಪ್ಪುಗಳ ವಿವೇಚನೆಯನ್ನು ಮಾಡುವುದು ಸ್ವಲ್ಪ ಕಷ್ಟವೇ. ಭಗವಂತನಿಗೆ ಅದನ್ನು ಸಮರ್ಪಿಸಿಯೇ ನಾವು ಮುಂದೆ ನಡೀಬೇಕಾಗುತ್ತೆ. ಆದರೆ ಕೆಲವು ತೀರ್ಮಾನಗಳನ್ನು ನಾನೇನೋ ಮಾಡ್ತೇನೆ ಅಂತ ಯೋಚಿಸದೆ ಇಟ್ಟಾಂಗೆ ಇರುವೆನೋ ಹರಿಯೇ, ಭಗವಂತ ನೀನು ನನ್ನನ್ನು ಹೇಗಿಟ್ಟಿದೆಯೋ ಜೀವನದಲ್ಲಿ ಹಾಗೆ ಅದನ್ನು ನಿಷ್ಕಲ್ಮಶವಾದ ಪ್ರೀತಿಯಿಂದ ನೀನು ಕೊಟ್ಟ ಉಡುಗೊರೆ ಅಂತ ಭಾವಿಸಿ ಅದರ ಜೊತೆಯಲ್ಲಿ ಬಾಳ್ತೇನೆ ಅಂತ ಬದುಕಿದ್ರೆ ಎಂದು ಕೈ ಬಿಡುವಂತಹ ಪ್ರಸಂಗ ಬರುವುದಿಲ್ಲ ಅನ್ನೋದನ್ನ ಅವರು ಈ ರೀತಿಯಲ್ಲಿ ಅವರು ಎಷ್ಟು ಸುಖದಲ್ಲಿ ಈ ಮಾತನ್ನು ಹೇಳುತ್ತಿದ್ದಾರೆ ಅಂದರೆ, ವಸ್ತುತಃ ಅವರ ಪೂರ್ವದ ಹೆಸರು ನವಕೋಟಿ ನಾರಾಯಣ ಅಂತ, ಶ್ರೀನಿವಾಸ ನಾಯಕ ಅಂತ ಇರುವುದಾದ್ರು ಜನ ಕರೀತಾ ಇದ್ದದ್ದು ನವಕೋಟಿ ನಾರಾಯಣ ಅಂತ. ಆದ್ರೆ ಅವರು ಹೇಳ್ತಾರೆ ಆ ಕೋಟಿ ಇದು ಇವತ್ತಿದ್ದಲ್ಲ, ಒಂದು ಸುಮಾರು 400 ವರ್ಷದ ಹಿಂದಿನ 9 ಕೋಟಿ ಅಂದ್ರೆ ಇವತ್ತಿಗೆ ಲೆಕ್ಕ ಹಾಕಿ ಅದು ಎಷ್ಟು ಅಂತ ನಮಗೆ ಬಹುಶಃ ಬರೀಲಿಕ್ಕೆ ನಮ್ಮ ಕ್ಯಾಲ್ಕುಲೇಟರಲ್ಲಿ ಜಾಗ ಸಿಗ್ಲಿಕ್ಕಿಲ್ಲ, ಅಷ್ಟು ದೊಡ್ಡ ಮೊತ್ತದ ಸಂಪತ್ತದು. ಆ ಸಂಪತ್ತನ್ನು ಕಳಚಿಕೊಂಡಾಗ ಬೇರೆಯವರಾದ್ರೆ ಅಯ್ಯೋ ಅದೇ ಇದ್ರೆ ಚೆನ್ನಾಗಿತ್ತು, ಯಾಕಾದ್ರೂ ಬಿಟ್ನೋ ಏನೋ ಅಂತ ಮತ್ತೆ ಕೊರಗುವ ಪರಿಸ್ಥಿತಿ ಬರ್ತಿತ್ತು. ಆದ್ರೆ ಅವ್ರು ಹೇಳ್ತಾರೆ ಆಗಕ್ಕಿಂತ ಅವರಿಗೆ ನೋಡಿ, ವ್ಯಾಪಾರ ಎನಗಾಯಿತು ಅಂತ ಒಂದು ಹಾಡು ಬರೆದ್ರಲ್ವ, ಅದು ಒಂದು ಸಂಸ್ಕಾರ. ಅದು ಪೂರ್ವದಲ್ಲಿ ವ್ಯಾಪಾರಿ ಆದದ್ರಿಂದ ಹಾಡು ವ್ಯಾಪಾರದ ಬಗ್ಗೆನೇ ಬರೆದ್ರು. ಯಾರಿಗೆ ಜೀವನದಲ್ಲಿ ಯಾವುದು ಹೆಚ್ಚು ಪ್ರಭಾವ ಬೀರುತ್ತೋ ಅದೇ ಹಿನ್ನೆಲೆಯಲ್ಲಿ ಅವರ ಪದ್ಯಗಳನ್ನು ಬರೆಯುವುದಾಗಿರ್ಬೋದು ಅಥವಾ ಲೇಖನಗಳನ್ನು ಬರೆಯುವುದಾಗಿರ್ಬೋದು, ಅದೇ ಯೋಚನೆಯಲ್ಲಿ ಅವರ ಜೀವನದ ಅನುಭೂತಿಗಳನ್ನು ಅವರು ತೆರೆದಿಡ್ತಾರೆ. ಹಾಗೆ ಇವರು ವ್ಯಾಪಾರಕ್ಕೆ ಏನೇನು ಬೇಕು, ವ್ಯಾಪಾರಕ್ಕೊಂದು ವೇಷ, ಬರೀಲಿಕ್ಕೆ ಒಂದಿಷ್ಟು ಕಾಗದ, ಅದರ ಲೆಕ್ಕಾಚಾರದಲ್ಲಿ ಸರಿತಪ್ಪುಗಳು, ಅದರಿಂದ ಸಿಗುವ ಪ್ರಾಫಿಟ್ಟು, ಅದರಿಂದ ಆಗುವಂತಹ ಜನರ ಸಂಪರ್ಕ, ಇದೆಲ್ಲವನ್ನು ಯೋಚಿಸಿ ಒಂದು ವ್ಯಾಪಾರ ನಡೆಸುವಾಗ ಏನು ಬೇಕೋ ಅದು ನನ್ನ ಈ ಜೀವನದಲ್ಲಿ ಯಾವುದು ಕಮ್ಮಿ ಆಗಿಲ್ಲ. ನಾನಷ್ಟು ಸಂಪತ್ತನ್ನು ಕಳ್ಕೊಂಡೆ ಅಂತ ಲೋಕದ ಜನ ನನ್ನನ್ನು ಹುಚ್ಚ ಅಂತ ಮಾತಾಡಿದ್ರೆ, ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು, ಅಚ್ಚುತನ ಪಾದದಂಗ್ರಿ ಹುಚ್ಚು ಹಿಡಿಯಿತು, ನನಗೆ ಅಚ್ಚುತನ ಕಾಗದದ ಹುಚ್ಚು ಹಿಡಿಯಿತು ನನಗೆ. ಆದರೆ ಲೋಕದ ಜನ ನನ್ನನ್ನು ಹುಚ್ಚ ಅಂತ ಕಂಡ್ರೆ ನನಗೆ ಲೋಕದ ಜನರನ್ನು ನೋಡಿದಾಗ ಹುಚ್ಚು ಅಂತ ಅನಿಸ್ತಿರುತ್ತೆ. ನಾಳೆ ಕಳೆದು ಹೋಗುವ ಸಂಪತ್ತಿಗೆ ಇವತ್ತೆಷ್ಟು ತಲೆ ಹಾಳು ಮಾಡ್ಕೊಳ್ತಾರೆ, ನಾಳೆ ಅದು ಸಿಗುತ್ತೋ ಇಲ್ಲೋ ಅಂತ ಅವ್ರಿಗೆ ನಿಶ್ಚಯ ಇಲ್ಲ. ನಿನ್ನೆದು ಏನಿತ್ತೋ ಅದು ಇವತ್ತು ಅವ್ರ ಕೈಯಲ್ಲಿ ಉಳಿಯಲ್ಲ, ನಾಳೆಗೇನು ಬರುತ್ತೋ ಅದು ನಾಳ್ದು ಅವರ ಕೈಯಲ್ಲಿ ಬದುಕಲ್ಲ. ಆದರೂ ಅವರು 1000 ಕಾಲ ಬದುಕುವ ದೂರಾಲೋಚನೆ ಇರುವವರಂತೆ ಅದಕ್ಕೋಸ್ಕರ ಪಡುವ ಶ್ರಮ, ಅದಕ್ಕಾಗಿ ತಮ್ಮ ಉತ್ಸುಕತೆಯನ್ನು ತೋರುವ ರೀತಿಯನ್ನು ನೋಡಿದರೆ ನನಗೆ ನಗು ಬರುತ್ತೆ ಅಂತ ಅವರೇ ಒಂದು ಕಡೆ ಹೇಳಿದ ಮಾತು. ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ನನಗೆ ಜೀವನದ ಮೌಲ್ಯ ಅಂತ ಬಂದಾಗ ಇದು ಭಾಗವತದಲ್ಲಿ ಬಂದ ಮಾತು. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದು. ಮಧುಕರ ಅಂತಂದ್ರೆ ಜೇನು ನೊಣ. ಈ ಜೇನು ನೊಣ ಎಷ್ಟೆಷ್ಟೋ ಗಟ್ಟಲೆ ದೂರಕ್ಕೆ ಹೋಗಿ ಅಲ್ಲಿ ಇರುವ ಅನೇಕ ಥರದ ಹೂಗಳಲ್ಲಿ ಇರುವ ಮಕರಂದವನ್ನು ಹೀರಿ ತನ್ನ ಗೂಡಲ್ಲಿ ತಂದು ಸಂಗ್ರಹ ಮಾಡಿ ಇಟ್ಟುಕೊಳ್ಳುತ್ತೆ. ಅವರು ಹೇಳ್ತಾರೆ ನಂದು ಅದೇ ಥರ ಮಧುಕರ ವೃತ್ತಿ. ಎಷ್ಟೋ ಹೂಗಳಲ್ಲಿ ಆಗಲೇ ಬೇರೆ ಜೇನು ನೊಣಗಳು ಬಂದು ತಗೊಂಡು ಹೋಗಿರ್ಬೋದು, ಅಥವಾ ಕೆಲವು ಹೂಗಳಲ್ಲಿ ಜೇನು ಇಲ್ಲದೆ ಇರಬಹುದು. ಯಾವುದಕ್ಕೂ ಬೇಸರ ಮಾಡಿಕೊಳ್ಳಲು ಹೋಗಿ ಕೂತ್ಕೊಳ್ಳುತ್ತೆ, ಅದು ಈಗಾಗಲೇ ಖಾಲಿಯಾಗಿದೆ ಅಂದರೆ ಬಿಟ್ಟು ಮತ್ತೊಂದಕ್ಕೆ ಹೋಗುತ್ತೆ. ಪ್ರತಿ ಸರ್ತಿ ಅದು ಓಡಾಡ್ತಾ ಅಷ್ಟು ಕಾಲಕ್ಕೆ ಅಷ್ಟು ಜಾಗಕ್ಕೆ ಹೋದ್ರೂ ಕೂಡ ಅಯ್ಯೋ ಇವತ್ತು ಸಿಕ್ಕಾಬಟ್ಟೆ ಓಡಾಟ ಆಯ್ತು, ಇಷ್ಟೇ ಸಿಕ್ತು ಅಂತ ಬೇಜಾರು ಮಾಡ್ಕೊಳ್ಳಲ್ಲ. ತನ್ನ ಕೆಲಸ ಜೀವನದುದ್ದಕ್ಕೂ ಕೂಡ ಮಧುವನ್ನು ಸಂಗ್ರಹಿಸುವುದು ದೇವರು ಕೊಟ್ಟ ಕೆಲಸ ಅದೇ. ಅದನ್ನು ಬಿಡುವಿಲ್ಲದೆ ಬೇಸರ ಇಲ್ಲದೆ ನಿರಂತರ ಹೇಗೆ ಮಾಡುತ್ತೋ ನಾನೂ ಹಾಗೆ ಮಧುಕರ ವೃತ್ತಿಯನ್ನು ಹೊಂದಿದ್ದೇನೆ. ಮಧುಕರ ವೃತ್ತಿ ಇಲ್ಲಿ ಯಾವುದು? ಮಧು ಸರ್ವತಃ ಸಾರಮಾದದ್ಯಾತ್, ಅವಧೂತ ಹೇಳುವ ಮಾತು. ಎಲ್ಲ ಕಡೆಯಿಂದಲೂ ಕೂಡ ಸಾರಭೂತವಾದ ಸಂಗತಿಯನ್ನು ಸ್ವೀಕರಿಸಬೇಕು. ಹೇಗೆ ಅಂದರೆ ಪುಷ್ಪೇಭ್ಯ ಇವ ಷಟ್ಪದ. ಪುಷ್ಪಗಳಲ್ಲಿ ಹೇಗೆ ಷಟ್ಪದ ಅಂದರೆ ಜೇನು ನೊಣ, ಅದು ಹೂವಿನ ಮೇಲೆ ಕೂತ್ಕೊಳ್ಳುತ್ತೆ. ಆದರೆ ಹೂವನ್ನು ಸ್ವಲ್ಪವೂ ಹಾಳು ಮಾಡುವುದಿಲ್ಲ. ಹೂವಿನ ಪಕಳೆಗೆ ಅಥವಾ ಅದರಲ್ಲಿರುವ ದಳಗಳಿಗೆ ಹಾನಿ ಮಾಡಿ ತಾನು ಯಾವತ್ತೂ ಜೇನು ತಗೊಳ್ಳೋದಿಲ್ಲ. ಅಲ್ಲಿ ಹೂವಿನ ಮೇಲೆ ಒಂದು ಜೇನುನೊಣ ಕೂತಿತ್ತು ಅಂತ ನಮ್ಗೆ ಯಾರಿಗೂ ಯಾವ ಕಾರಣಕ್ಕೂ ಡೌಟ್ ಬರಲ್ಲ. ಅಷ್ಟು ನಯವಾಗಿ ಏನೂ ತೊಂದರೆ ಕೊಡದೆ, ಆ ಹೂವಿಗೆ ತೊಂದರೆ ಕೊಡಲಿಲ್ಲ ಮತ್ತು ಸಹಾಯನೂ ಮಾಡುತ್ತೆ. ಏನು ಮಾಡುತ್ತೆ ಅಂದರೆ ಅದರ ಪರಾಗವನ್ನು ತನ್ನ ದೇಹದ ಕೈಕಾಲುಗಳ ಸ್ಪರ್ಶದಿಂದಾಗಿ ಮತ್ತೊಂದು ಕಡೆ ಹೋಗಿ ಹೂವಿಗೆ ಅದನ್ನು ಸ್ಪರ್ಶಿಸಿದಾಗ
ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಮುಂದಿನ ಸಂತತಿಗೆ ಬೇಕಾದಂತಹ ಪರಾಗ ಸ್ಪರ್ಶಗಳು ಉಂಟಾಗಿ ಅದರ ಶುಕ್ಲ ಶೋಣಿತಗಳು ಗಂಡಿನಲ್ಲಿ ಸಂಪರ್ಕವಾದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಸ್ತ್ರೀ ಪುಂ ಸಂಬಂಧ ಉಂಟಾಗಿ ಮುಂದಿನ ಜನರೇಷನ್ನಿಗೆ ಬೇಕಾದಂತಹ ಬೀಜದ ಬೆಳವಣಿಗೆ ಉಂಟಾಗುತ್ತೆ. ಅಂದ್ರೆ ಇದು ಆ ಷಟ್ಪದ ತನಗೆ ಮಧುವನ್ನು ಸ್ವೀಕರಿಸುವುದರ ಜೊತೆಗೆ ತಾನು ಯಾರಿಂದ ಉಪಕೃತನೋ ಆ ವಸ್ತುವಿಗೆ ಅಥವಾ ಆ ಹೂವಿಗೆ ಮರಳಿ ತನ್ನಿಂದ ಉಪಕಾರವನ್ನು ಮಾಡಿಯೇ ಹೊರಗೆ ಬರುತ್ತೆ. ಹಾಗೆ ನಾವು ಕೂಡ ಜನರನ್ನು ಹೋಗಿ ಬೇಡ್ತೇವೆ, ಭವತಿ ಭಿಕ್ಷಾಂ ದೇಹಿ. ಅವರಷ್ಟೇ ಯಾಯಿವಾರ ಕರ್ಮ ಅಂತ ಅವರ ಕರ್ಮಕ್ಕೆ ಹೆಸರು. ಮನೆ ಮುಂದೆ ಹೋಗ್ತಿದ್ರಂತೆ, ತಾಯಿ ಭಿಕ್ಷೆ ಕೊಡಿ ಅಂತ ಕೇಳ್ತಿದ್ರಂತೆ. ಕೇಳಿದಾಗ ಯಾರು ಮನೆಯಿಂದ ಬರಲಿಲ್ಲ ಅಂದರೆ ಬೇಸರ ಮಾಡ್ಕೊಳ್ತಿರ್ಲಿಲ್ಲ, ಅಲ್ಲಿಂದ ಹೋಗ್ತಿದ್ರು, ತಾಯಿ ನಿನಗೆ ಒಳ್ಳೇದಾಗ್ಲಿ ಅಂತ. ಯಾರೋ ಕೆಲವು ಹೆಣ್ಮಕ್ಳು ಮನೆಯ ಬಾಗಿಲನ್ನ ಈ ವ್ಯಕ್ತಿಗಳನ್ನ ನೋಡಿದ್ರೆ ಸಿಟ್ಟು ಮಾಡ್ಕೊಳ್ಳೋ ಇದ್ರು, ಆವಾಗಲೂ ಇದ್ರು. ಇವತ್ತು ಮಾತ್ರ ಏನಲ್ಲ, ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿರ್ಬೋದು ಅಷ್ಟೇ. ಇವತ್ತು ಆ ಕಾಲಕ್ಕೆ ಇದ್ರು, ಬಾಗಿಲು ದಡಾರ್ ಅಂತ ಹಾಕ್ತಿದ್ರಂತೆ. ಆಗ ಅವ್ರು ಬೇಸರ ಮಾಡ್ಕೊಳ್ತಿದ್ರು. ಅದಕ್ಕೂ ಒಂದು ಪದ್ಯ ಬರೆದಿದ್ದಾರೆ ಅವರು. ಅವರ ಮುಖಕ್ಕೆ ಬಾಗಿಲು ಹೊಡೆದ ಹಾಗೆ ಹಾಕಿದಾಗ ಕದವಳಿಕ್ಕಿದಳಿ ಮೂಳಿ ಗೈಯಾಳಿ, ತನ್ನ ಮನೆಗೆ ಲಕ್ಷ್ಮಿ ಬಂದು ಬಿಡ್ತಾಳೆ ಅಂತನ್ನುವ ಭಯಕ್ಕೆ ನಾವು ಬಂದು ಭಿಕ್ಷೆ ಕೇಳಿದಾಗ ಬಾಗಿಲು ಹಾಕಿ ಆ ಲಕ್ಷ್ಮಿ ಇಲ್ಲೇ ಇರಲಿ, ನಮ್ಮ ಮನೆಯೊಳಗೆ ಇರಲಿ, ಹೊರಗಿನಿಂದ ಲಕ್ಷ್ಮಿ ಓಡಿ ಬರೋಳಿದ್ರೆ ಅವಳು ನಮ್ಮ ಮನೆಗೆ ಬರುವುದೇ ಬೇಡ ಅಂತನ್ನುವ ಭಾವದಿಂದ ಬಾಗಿಲನ್ನು ಜೋರಾಗಿ ಹಾಕಿ ಒಳಕ್ಕೆ ಹೊರಟು ಹೋದ್ಲು. ಅವಳು ಬಾಗಿಲು ಹಾಕಿದ್ದು ನನ್ನ ಮುಖಕ್ಕೆ ಹೊಡಿಲಿಕ್ಕಲ್ಲ, ನನ್ನ ಎದುರುಗಡೆ ಲಕ್ಷ್ಮಿಯಾಗಿ ಅವಳ ಮನೆಯೊಳಗೆ ಪ್ರವೇಶ ಮಾಡುತ್ತೇನೆ ಅಂತ ನಿಂತ ಸೌಭಾಗ್ಯ ದೇವತೆಯ ಬಾಗಿಲಿಗೆ ಮುಖಕ್ಕೆ ಹೊಡೆದಿದ್ದವಳು. ತನ್ನ ಮನೆಯೊಳಗೆ ಆ ಲಕ್ಷ್ಮಿ ಒಳಗೆ ಪ್ರವೇಶ ಮಾಡಿದ್ರೆ ಆ ಲಕ್ಷ್ಮಿ ತಾನಾಗಿ ಹೊರಗೆ ಹೋಗುತ್ತೆ. ಅಲಕ್ಷ್ಮಿ ಅಂದ್ರೆ ಇನ್ನೇನೂ ಅಲ್ಲ, ನಮ್ಮ ಮನೆಯಲ್ಲಿ ಪರಸ್ಪರ ಒಬ್ಬರಿಗೊಬ್ಬರಿಗೆ ಕಂಡರಾಗದ ಮನಸ್ತಾಪ, ಅಥವಾ ಮನೆಯಲ್ಲಿ ಇರುವ ವಸ್ತುಗಳನ್ನು ಕ್ಲೀನಾಗಿ ಇಟ್ಟುಕೊಳ್ಳಿಕ್ಕಾಗದೇ ಇರುವಂತಹ ಅಶೌಚ, ಅಥವಾ ನಾವೇ ನಮ್ಮ ಕೈಯಾರೆ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಹಾಳು ಮಾಡಿಕೊಳ್ಳುವ, ದುರುಪಯೋಗ ಮಾಡುವ, ದುಂದುವೆಚ್ಚ ಮಾಡುವಂತಹ ಬುದ್ಧಿ, ಏನೇನು ಮನೆಯಲ್ಲಿ ಅನರ್ಥಗಳು ನಡೀತವೆ ಅದೇ ಅಲಕ್ಷ್ಮಿ. ಆ ಅಲಕ್ಷ್ಮಿ ಯಾವಾಗ ನಮ್ಮ ಮನೆಯಲ್ಲಿ ನಾವು ದುಡಿದ ಸಂಪತ್ತಿನ ಒಂದು ಭಾಗವನ್ನು ಕೊಡ್ತೇವೋ ಆವಾಗ ಆ ಸಂಪತ್ತಿನ ಮೂಲಕ ಮನೆಯ ಒಳಗಿನ ಅಲಕ್ಷ್ಮಿ ಹೊರಗೆ ಹೋಗ್ತಾಳೆ, ಮನೆಯೊಳಗೆ ಲಕ್ಷ್ಮಿ ಬರ್ತಾಳೆ ಅಂತ ನಿಯಮ. ಅದನ್ನ ಅವಳು ಬೇಡ ಅಂತ ಬಾಗಿಲು ಹಾಕಿದ್ರೆ ನಾನೇನು ಮಾಡಲಿ ಅಂತ ಅವರು ಅದನ್ನೇ ಒಂದು ಹಾಡು ಮಾಡಿದ್ರು. ಇಲ್ಲೂ ಹಾಗೆ ಆ ಮನೆಗೆ ಬೇಡ್ಲಿಕ್ಕೆ ಹೋದಾಗ ಮಧುಕರ ವೃತ್ತಿ ಅನ್ನದು, ಹೂವಿನ ಹತ್ತಿರಕ್ಕೆ ಹೋಗಿ ಜೇನು ನೊಣ ತನ್ನ ಆಹಾರವನ್ನ ಮಕರಂದವನ್ನು ಸ್ವೀಕರಿಸುವಂತೆ ನಾನು ಕೈ ನೀಡುತ್ತೇನೆ. ಕೊಡ್ಲಿಲ್ಲ, ಕೆಲವೊಮ್ಮೆ ಚೂರು ಕೊಡ್ತಾರೆ, ಆದ್ರೂ ಬೇಸರ ಮಾಡಿಕೊಳ್ಳಲ್ಲ. ಕೆಲವರು ಜೋಳಿಗೆ ತುಂಬ ಕೊಡ್ತಾರೆ, ಆಗ್ಲೂ ನಾನೇನು ಅದಕ್ಕೆ ತಲೆ ಕೆಡಿಸ್ಕೊಡುದಿಲ್ಲ. ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅವರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ. ಹೇಗೆ ಜೇನು ನೊಣ ಆ ಗಿಡದ ಹೂವಿನಲ್ಲಿ ಪರಾಗ ಸ್ಪರ್ಶ ಮಾಡಿ ಅದಕ್ಕೆ ಹಾನಿ ಉಂಟು ಮಾಡದೆ ಎದ್ದು ಬರುತ್ತೋ, ನಾವು ಆ ಮನೆಗಳಿಗೆ ಹೋದಾಗ ಒಳ್ಳೇದಾಗಲಿ. ನಾವು ಈಗ ಕೆಲವೊಂದು ಸರ್ತಿ ಯಾರಾದರೂ ಬೇಡುವವರು ಬಂದಾಗ ಕೊಡ್ಲಿಲ್ಲ ಅಂದ್ರೆ ಅವರು ಶಾಪ ಹಾಕಿ ಹೋಗ್ತಾರೆ, ಬೈಕೊಂಡು ಹೋಗ್ತಾರೆ. ನಿಜವಾದ ದೀಕ್ಷೆ ಇರುವ ಯಾಯಿವಾರ ಮಾಡುವವರಾದ್ರೆ ಅವರು ಬೈಕೊಂಡು ಹೋಗಲ್ಲ. ಬೈಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರು ದೀಕ್ಷಿತರಾಗಿ ಬಂದದ್ದಲ್ಲ, ಹೊಟ್ಟೆಪಾಡಿಗೆ ಭಿಕ್ಷೆಯನ್ನ ಒಂದು ದಾರಿ ಅಂತ ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ. ಹೋಗುವಾಗ ಆ ಮನೆಗೆ ಏನೂ ಹಾನಿಯನ್ನ ಯೋಚಿಸದೆ ಒಳ್ಳೇದಾಗ್ಲಿ, ತಾನೇ ತನ್ನ ಮನೆಗೆ ಏನೋ ಹಾನಿ ಮಾಡಿಕೊಂಡಿದ್ದಾರೆ ಬಿಟ್ರೆ ನಾವು ಅವರಿಗೆ ಕೆಟ್ಟದ್ದನ್ನು ಬಗೀತೇವೆ ಅಂತ ಯಾವತ್ತೂ ಅವ್ರು ಯೋಚಿಸಲ್ಲ. ಹಾಗೆ ಯೋಚಿಸದೆ ಮಧುಕರದಂತೆ ಬಲು ಚೆನ್ನದು ಈ ವ್ರತ. ತುಂಬ ಪಾಠ ಕಲಿಸತ್ತೆ. ಅಪಮಾನವಾದರೆ ಒಳಿತು ಅಂತ ಮತ್ತೆ ಅದನ್ನೊಂದು ಪದ್ಯ ಬರೆದಿದ್ದಾರೆ. ಅವಮಾನ ಮಾಡ್ತಾರೆ, ಆಗ್ಲಿ, ಅವಮಾನ ಮಾಡಿದಷ್ಟು ಒಳ್ಳೆಯದು. ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅನ್ನುವ ಹಾಗೆ ನಾವು ನಮ್ಮದೇ ದೊಡ್ಡತನ, ನಾವೇ ಎಲ್ಲರಿಗಿಂತ ಹೆಚ್ಚು ಪ್ರತಿಷ್ಠೆ ಉಳ್ಳವರು ಅಂತ ಭಾವಿಸಿ ಪೆಟ್ಟು ಬಿದ್ದಾಗ ನನ್ನತನ ಎಷ್ಟು ಸಣ್ಣದಿದೆ. ಭಗವಂತ ಒಲಿಯದೇ ಇದ್ರೆ ನಾವು ಕಸಕ್ಕಿಂತ ಕಡೆಯಾಗ್ತೇವೆ, ಭಗವಂತ ಒಲಿದ್ರೆ ನಾವು ರಾಜನಿಗಿಂತ ಮಿಗಿಲಾಗ್ತೇವೆ. ಆ ಒಂದು ಪಾಠವನ್ನ ಬದುಕಿನುದ್ದಕ್ಕೂ ಕಲಿಸ್ಲಿಕ್ಕೋಸ್ಕರ ಇಂಥ ಅಪಮಾನವಾದರೆ ಒಳಿತು ಅನ್ನೋದನ್ನ ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ. ಪದುಮನಾಭನ ಪಾದ ಪದುಮ ಮಧುಪವೆಂಬ. ನಾವು ಕೇವಲ ಭಿಕ್ಷೆ ಬೇಡುವುದು ಅಂದ್ರೆ ಅಕ್ಕಿ ಅಥವಾ ಧಾನ್ಯ ದವಸ ಅಷ್ಟೇ ಕೇಳುವುದಲ್ಲ. ಯಾರಾದರೂ ಹರಿದಾಸರಿದ್ದಾಗ, ಹಿರಿಯರಿದ್ದಾಗ, ಭಕ್ತರಿದ್ದಾಗ, ಭಗವಂತನನ್ನ ಪ್ರೀತಿಸುವವರಿದ್ದಾಗ, ಸಮಾಜದಲ್ಲಿ ಎತ್ತರದ ಸ್ಥಾನವನ್ನು ಹೊಂದಿ ಉಪಕಾರ ಮಾಡುವಂತಹ ಹಿರಿಯ ಚೇತನಗಳಿದ್ದಾಗ ಅವರನ್ನು ನಾವು ಹೋಗಿ ಮಾತಾಡಿಸಿ ಅವರ ಹತ್ರ ಒಳ್ಳೆಯ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ತೇವೆ. ಅವರಿಂದ ಒಳ್ಳೆಯ ವಿಷಯ ಸಿಕ್ಕಿದಾಗ ಅದನ್ನು ನಾವು ಸ್ವೀಕರಿಸ್ತೇವೆ.
ಅಥವಾ ಅವರು ಕೇಳುವ ಒಳ್ಳೆತನವನ್ನು ತೋರಿಸಿ ಇಂಥದ್ದನ್ನು ನಮಗೆ ಉಪದೇಶ ಮಾಡಿ ಅಂತ ಕೇಳಿದರೆ ಅವರಿಗೆ ಒಳ್ಳೆಯ ಹಿಂದೆ ಈಗ ನಮ್ಮಲ್ಲಿ ಹೇಗೆ ಸಮಸ್ಯೆ ಬಂದಾಗ ನಮಗೊಬ್ರು ಕೌನ್ಸಲರ್ ಅಂತ ಬೇಕಾಗಿದೆ ಇವತ್ತು. ಎಲ್ಲೋ ಒಂದು ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ನಮ್ಮ ದುಃಖಗಳನ್ನೆಲ್ಲ ಹೇಳಿಕೊಂಡು ಅವರು ಒಂದು ಮಾತ್ರೆ ಕೊಡ್ತಾರೆ, ಒಂದಿಷ್ಟು ಸಮಾಧಾನ ಹೇಳ್ತಾರೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರೆ. ಇವತ್ತದು ಇಲ್ಲದೆ ಇದ್ರೆ ಕೊನೆಗೆ ಸರ್ಟಿಫಿಕೇಟು ಕೊಡಲಿಲ್ಲ ಅಂದರೆ ನಾವು ಆ ಜಾಗದಲ್ಲಿ ಅನ್ಫಿಟ್ಟು ಅಂತ ಬೇಕಾದರೂ ಹೇಳುವ ದಿನಗಳು ಬಂದೀತು. ಮುಂದೆ ಸ್ಪಷ್ಟವಾಗಿ ಅದು ಇವರನ್ನು ಗುರುತಿಸ್ಲಿಕ್ಕಾಗಲ್ಲ ಅಂತ. ಆ ಕಾಲದಲ್ಲಿ ಚಿಕಿತ್ಸೆಯನ್ನು ಕೊಡುವ, ಮನಸ್ಸಿಗೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಕೊಡುವುದಕ್ಕಾಗಿ ಇಂಥ ದಾಸರು ಮನೆಗೆ ಹೋಗಿ ಮಾತಾಡ್ತಾ ಇದ್ರು, ಕಷ್ಟ ಸುಖ ಮಾತಾಡಿಕೊಳ್ತಿದ್ರು. ಏನು ಮಾಡಬೇಡ ತಾಯಿ, ಇಷ್ಟು ಮಾಡು, ನಿಮ್ಮ ಕುಲದೇವರ ಹತ್ರ ಹೋಗು, ನಿಮ್ಮ ಗುರುಮಠಕ್ಕೆ ಹೋಗು, ನಿಮ್ಮ ಮನೆಯಲ್ಲಿ ಇಂತಹ ವಸ್ತುವನ್ನು ಏನೋ ಇದ್ರೆ ಅದನ್ನು ತೆಗೆದು ಹೊರಗೆ ಹಾಕು, ಮನೆಯಲ್ಲಿ ಹಬ್ಬದ ಆಚರಣೆಗಳನ್ನು ಚೆನ್ನಾಗಿ ಮಾಡು, ಅಥವಾ ತಾನೇ ಏನಾದರೂ ಒಂದು ವಿಶೇಷವಾದ ಮಂತ್ರವನ್ನು ಉಪದೇಶಿಸಿದ ನಿತ್ಯ ಜಪ ಮಾಡು ಅಂತ ಹೀಗೆ ಹೇಳಿ ಏನೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರನ್ನು ಅನುಗ್ರಹಿಸಿ ಹೊರಟು ಬರ್ತಿದ್ರು. ಇದು ನಮ್ಮ ವೃತ್ತಿ. ಇದು ಏನು ಅಂದರೆ ಅವರಿಗೆ ನಾನೇನು ಸಹಾಯ ಮಾಡ್ತೇನೆ ಅಂತನ್ನುವ ಹೆಮ್ಮೆ ನಮ್ಮದಲ್ಲ. ಇದು ಪದುಮನಾಭನ ಪಾದ ಪದುಮವನ್ನು ಸೇವೆ ಮಾಡುವ ಭಾಗ್ಯ. ನಾವು ಆ ಮನೆಯಲ್ಲಿ ಆ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಏನಾದರೂ ಸಮಸ್ಯೆಗೆ ಪರಿಹಾರಕವಾದ ಸೂತ್ರಗಳನ್ನು ಸೂಚಿಸಿದೆವು ಅಂದರೆ ಆ ಮನೆಯಲ್ಲಿರುವ ಪರಮಾತ್ಮನ ವಿಶೇಷ ಸೇವೆ ಅನ್ನುವ ಭಾಗ್ಯದಿಂದ ಭಗವಂತ ನಮ್ಮನ್ನು ಜೋಡಿಸಿದ್ದಾನೆ ಅಂತ ನಾವು ಅದನ್ನು ಮೆಚ್ಚಿಕೊಂಡು ಆ ಕಾರ್ಯದಲ್ಲಿ ಮುಂದುವರಿತಾ ಇದ್ವಿ. ಸಂಪತ್ತಿರಬೇಕಾದರೆ ಮಾತ್ರ ಸುಖ ಅಂತ ನಮ್ಮಲ್ಲಿ ಒಂದು ಭಾವನೆ ಇದೆ. ತುಂಬ ಸಂಪತ್ತಿದ್ರೆ ಮಾತ್ರ ಸುಖ. ಇವತ್ತಿಗೂ ಆ ಮಾತುಗಳು ನಿರಂತರ ನಮ್ಮ ಕಿವಿಗೆ ಮತ್ತೆ ಮತ್ತೆ ಒಳ್ಳೆ ಸುಭಾಷಿತಗಳನ್ನು ಹಾಗೆ ಬೀಳ್ತಾ ಇರುತ್ತೆ ಕಿವಿಗೆ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತಾರೆ. ಅದರ ದಾಸರು ಹೇಳಿದ್ರು, ಲಂಗೋಟಿ ಬಲು ಒಳ್ಳೆಯದಣ್ಣ, ಒಬ್ಬರ ಹಂಗಿಲ್ಲದೆ ಮಡಿಗೆ ಒದಗುವುದಣ್ಣ. ಬೇರೆ ಯಾರ ಹಂಗೂ ಇಲ್ಲದೆ ಸ್ವತಂತ್ರವಾಗಿ ಆತ್ಮನಿರ್ಭರರಾಗಿ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಲಂಗೋಟಿ ಬಹಳ ಒಳ್ಳೆಯದಪ್ಪ. ಜರಿತಾರಿ ಶಾಲು ಬೇಕು, ಜರಿತಾರಿ ಪಟ್ಟೆ ಬೇಕು ಅಂತ ಭಾವಿಸುವವನಿಗೆ ಅದನ್ನು ಗಳಿಸ್ಲಿಕ್ಕೆ ಮತ್ತೊಂದು ದುಡಿಬೇಕು. ಅದನ್ನು ದುಡಿಲಿಕ್ಕೆ ಒಬ್ಬನ ಕಾಲ ಕೆಳಗೆ ಬೀಳಬೇಕು. ಬಿದ್ದಾಗ ಅವನು ಕೊಡುವುದಿಲ್ಲ ಅಂತ ನಮ್ಮನ್ನು ಚೀತು ಅಂತ ಅವಮಾನ ಮಾಡಬೇಕು. ಆದರೆ ಇದು ಯಾವುದೂ ಇಲ್ಲದೆ ಒಂದು ತುಂಡು ಲಂಗೋಟಿ ಉಟ್ಕೊಂಡು ಓಡಾಡ್ತಾ ಇದ್ರೆ, ಅಥವಾ ಅದರ ಅರ್ಥ ಲಂಗೋಟಿ ಅಂದರೆ ಲಂಗೋಟಿ ಅಂತಲೇ ಅಲ್ಲ, ಅತಿ ಕಡಿಮೆಯಾದ ಸರಳವಾದ ದಿರಿಸನ್ನ ಜೀವನದಲ್ಲಿ ಹಾಕಿಕೊಳ್ಳುವುದು ಅಂತನ್ನುವುದು ಸ್ವಾವಲಂಬಿ ಬದುಕಿಗೆ ಸಿಕ್ಕುವಂತಹ ದೊಡ್ಡ ಸುಖ. ಅದು ಯಾರತ್ರ ಹಂಗಿಲ್ಲದೆ ನಾವು ಬದುಕೋದು. ಅವ್ರು ಹಾಕೊಂಡ ರೀತಿದ್ದೇ ನಾವು ಹಾಕೋಬೇಕು. ಅವ್ರು ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವುದಕ್ಕೋಸ್ಕರ ಹಾಗೆ ಬದುಕ್ತಾ ಇದ್ದಾರೆ ನಮಗೇನು ಗೊತ್ತಿಲ್ಲ. ಅವ್ರು ಹಾಕೊಂಡಿದ್ದಾರೆ, ನಾವು ಹಾಗೆ ಹಾಕ್ಕೊಳ್ಬೇಕು. ಅವರು ಅಂತಾದ್ರಿಂದ ಮೆರೀತಾ ಇದ್ದಾರೆ, ನಾವು ಹಾಗೆ ಮೆರಿಬೇಕು. ಅವ್ರ ಹತ್ರ ಇದ್ರೆ ಅವ್ರು ಮೆರೀತಾರೆ. ನಾವು ಇಲ್ಲದೆ ಇದ್ರೂ ಕೂಡ ಅದನ್ನ ತೊಟ್ಟುಕೊಂಡು ಮೆರಿಬೇಕು ಅಂತನ್ನುವ ಹಂಬಲ ಇದೆಯಲ್ವಾ, ಇದು ಹಾಸಿಗೆ ಇದ್ದದ್ದಕ್ಕಿಂತ ಹೆಚ್ಚು ಕಾಲು ಚಾಚುವ ದುರ್ಬುದ್ಧಿ. ಈ ದುರ್ಬುದ್ಧಿ ಒಳ್ಳೆಯದಲ್ಲ ಅಂತಾರೆ ದಾಸರು. ನಮ್ಮ ಹತ್ರ ಏನಿದೆಯೋ ಅಷ್ಟರಲ್ಲಿ ಸುಖವಾಗಿ ಬಾಳುವ ಎಚ್ಚರವನ್ನು ನಾವು ಹೊಂದಿದ್ರೆ ಆವಾಗ ಜೀವನದಲ್ಲಿ ನಾವು ಹೊರಗಿನಿಂದ ಯಾರ ಹತ್ರನೋ ದುಡ್ಡು ಕೊಟ್ಟು ನಮ್ಮ ಸುಖವನ್ನು ಕೊಂಡುಕೊಂಡು ಬರಬೇಕಾದ ಅಗತ್ಯ ಬರುವುದಿಲ್ಲ. ನಮ್ಮಲ್ಲೇ ಆ ಸುಖವನ್ನು ನಾವು ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ಅದು ಇನ್ನೂ ವಿಶೇಷ ಏನು ಅಂದರೆ, ಮಡಿಗೆ ಒಬ್ಬರ ಹಂಗಿಲ್ಲ, ಮತ್ತೆ ಮಡಿಗೆ ಒದಗುವುದು. ಮಡಿ ಅಂದರೆ ಶುಚಿ ಅಂತ. ಕ್ಲೆನ್ಲಿನೆಸ್ಸಿಗೆ ಸಣ್ಣ ಲಂಗೋಟಿ ಒಗೆದ್ರೆ ಸಾಕು. ಇರುವ ಸಣ್ಣ ಪದಾರ್ಥ ಒಂದು ಎರಡೇ ಜೊತೆ ಇದ್ರೆ ಅಷ್ಟರಲ್ಲೇ ನಿರಂತರ ಒಗೆದು ಹಾಕಿದ್ರೆ ಮುಗಿದೋಯ್ತು. ನೂರಾರು ಥರದ ಬಣ್ಣದ ನೂರಾರು ಮ್ಯಾಚಿಂಗ್ಗಳಿಗೆ ಬಲಿಯಾಗಿ ಬಾಗಿಲು ತೆಗೆದ್ರೆ ಬಟ್ಟೆಗಳು ದಬ ಅಂತ ಉದುರ್ತಾ ಇರ್ತವೆ. ಅದರಲ್ಲಿ ಯಾವುದು ಒಗಿಬೇಕು, ಯಾವುದನ್ನು ಒಗೆದ್ರೆ ಕಲರ್ ಹೋಗುತ್ತೆ, ಯಾವುದರ ಒಟ್ಟಿಗೆ ಹಾಕಬೇಕು, ಯಾವುದನ್ನು ಹಾಕಬಾರ್ದು, ಯಾವುದಕ್ಕೆ ಪರಿಮಳದ್ದು ಹಾಕಬೇಕು, ಯಾವುದಕ್ಕೆ ಯಾವ ಥರದ ಪೌಡರ್ ಹಾಕಬೇಕು, ಕೆಲವು ಹಾಕಿದ್ರೆ ಆಗಲ್ಲ. ಅದು ಮತ್ತೆ ಸುಕ್ಕು ಬಂದು ಚೆನ್ನಾಗಿ ಅದರಲ್ಲಿ ಗಂಟು ಬಂದು ಯಾವುದು ಉಲನಿದ್ ಶರ್ಟ್ ಇರಬೇಕು ಅಂತ ಮೊದಲು ತಗೊಂಡಾಗ ಬೇರೆ ಇತ್ತು, ತಗೊಂಡ್ಮೇಲೆ ಅದನ್ನು ಒಗೆದ ಮೇಲೆ ಇನ್ನೊಂದು ರೂಪಕ್ಕೆ ಬರುತ್ತೆ. ಇಂಥ ದುಸ್ಥಿತಿಗಳೆಲ್ಲ ಆಗುವುದು ಯಾವಾಗ ಅಂತಂದ್ರೆ, ಲೆಕ್ಕಕ್ಕೆ ಸಿಗದಷ್ಟು ಬಟ್ಟೆಯನ್ನು ನಮಗೋಸ್ಕರ ಅಂತ ಹೊದ್ದು ಮೆದ್ದು ಮೆರೀಬೇಕು ಅನ್ನುವ ಹಂಬಲ ತೊಟ್ಟಾಗ ಈ ದುಸ್ಥಿತಿಗಳೆಲ್ಲ ಇರುತ್ತೆ. ಅದನ್ನು ಹಾಕೊಂಡ ಮೇಲೆ ಒಂದು ದಿವಸ ಅಕಸ್ಮಾತ್ ತಪ್ಪಿ ಬೇರೆ ಹಾಕೊಂಡ ಅಂದ್ರೆ ಅವನ ಅವಸ್ಥೆ ಮುಗೀತು. ಏನಿದು? ಆಮೇಲೆ ವರ್ಷ ಪೂರ್ತಿ ಅವನಿಗೆ ಬಟ್ಟೆ ಹಾಕೊಳ್ಳಿಕ್ಕೆ ಬರಲ್ಲ, ಅವನು ಒಳ್ಳೆ ಬಟ್ಟೆ ಹಾಕೊಂಡ್ರು ಕೂಡ ಹಾಕೊಳ್ಳಿಕ್ಕೆ ಬರಲ್ಲ ಅನ್ನೋ ಸರ್ಟಿಫಿಕೇಟೇ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರ್ಬೇಕು. ಅಂದ್ರೆ ಈ ದುಸ್ಥಿತಿ ಯಾವಾಗ ನಾವು ಒಂದಕ್ಕೆ ಶರಣಾಗಿ ಹೀಗೇ ಬದುಕಬೇಕು, ಅದನ್ನು ಹೇಳಿದ್ರು. ಏನು ಅಂತ,
ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಬಟ್ಟೆ ಬೇಕು, ಹೌದು, ಮನುಷ್ಯ ತನ್ನ ಮಾನ ಮುಚ್ಕೊಳ್ಳಿಕ್ಕೆ ಬಟ್ಟೆ ಬೇಕು, ಎಷ್ಟು ಗೇಣು ಸಾಕು. ಆದರೆ ಅದರ ಬಗೆ ಬಗೆ, ಅದರಲ್ಲಿರುವ ಹಲವು ವೈವಿಧ್ಯಗಳನ್ನೆಲ್ಲ ತನ್ನಲ್ಲಿ ರೂಪಿಸಿಕೊಳ್ಳಿಕ್ಕೋಸ್ಕರ ಪ್ರಯತ್ನ ಪಟ್ಟು ಅದರಿಂದ ಆಗುವ ಅವಮಾನವನ್ನು ತಡಿಲಿಕ್ಕಾಗದೆ ತಾನೇ ಅವಮಾನ ತಂದುಕೊಳ್ಳೋದು. ನಾನಿರುವುದೇ ಹೀಗೆ, ನನ್ನ ಹತ್ರ ಇರುವುದೇ ಇದೇ ಬಟ್ಟೆ, ಇಷ್ಟನ್ನೇ ಹಾಕೊಂಡು ಓಡಾಡ್ತೇನೆ ಅಂತ ನಾವು ಮಾನಸಿಕವಾಗಿ ಫಿಕ್ಸ್ ಆಗಿ ಬಿಟ್ಟಿದ್ರೆ ಯಾರು ಏನಂದ್ರು ಕೂಡ ಆಯ್ತಪ್ಪ, ನೀವು ಬೇಕಾದಷ್ಟು ಇದ್ದದನ್ನು ಹಾಕೊಳ್ಳಿ, ನಾವಿರುವುದು ಹೀಗೆ, ನಮಗೆ ಇದೇ ಬಟ್ಟೆಯನ್ನು ತೊಟ್ಟರೆ ಸಂತೋಷ, ಇದರಲ್ಲೇ ಸುಖ ಇದೆ. ಸುಖ ಇದೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಯಾಕೆಂದ್ರೆ ಎಷ್ಟೋ ಥರದ ಬಟ್ಟೆಗಳಿಂದಲೇ ಆಗುವ ನೂರಾರು ಥರದ ಸಮಸ್ಯೆಗಳು ಏನು ಅಂತ ಗೊತ್ತಾದ್ಮೇಲೆ ನಾವೇ ನೇಯ್ದು ಹೊಲಿದು ಉಟ್ಟ ಬಟ್ಟೆ ಅದು ಯಾವಾಗಲೂ ಶ್ರೇಷ್ಠ. ನೇಯ್ದ್ರೆ ಗೊತ್ತಾಗುತ್ತಿತ್ತು, ನಾವು ಚೂರು ಹರಿದ ತಕ್ಷಣ ಎತ್ತಿ ಎಸಿತೇವಲ್ಲ, ಹಾಗಾದ್ರೆ ಬೆಲೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಅದು ನಾವು ಹೀಗೆ ದುಡ್ಡು ಕೊಟ್ಟು ಹೀಗೆ ತಂದಿದ್ದು. ಆದರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ, ಅದರ ಹಿಂದೆ ಎಷ್ಟು ವಸ್ತುಗಳ ಬಳಕೆ ಇದೆ, ಅದನ್ನೊಂದು ಮಾಡಬೇಕು ಅಂತಂದ್ರೆ ಒಬ್ಬನ ಜೀವನ ಎಷ್ಟು ಕಷ್ಟ ಇದೆ. ಈಗ ಯಂತ್ರ ಬಂದ್ಮೇಲೆ ಆ ಕಷ್ಟಗಳು ನಮ್ಗೆ ಮರ್ತೋಗುತ್ತೆ. ಆದರೆ ಅದರ ಬೆಲೆ ಗೊತ್ತಾಗಬೇಕು ಅಂತಂದ್ರೆ ನಾವೇ ಅದನ್ನ ತಯಾರು ಮಾಡಿದರೆ ಮಾತ್ರ ಸ್ವಾವಲಂಬಿ ಆಗುವುದಂದ್ರೆ ಅಲ್ಲಿ ತನಕ ಹೋಗಬಹುದು. ಹೋಗ್ಬೇಕು ಅಂತ ನಾನು ಹೇಳ್ತಿಲ್ಲ, ಹೋಗ್ಲಿಕ್ಕಾಗುತ್ತೆ. ಹಾಗೆ ಬದುಕುವವರು ಸುಖವಾಗಿ ಯಾಕಿರ್ತಾರೆ ಅಂದರೆ ಅವರಿಗೆ ಇರುವ 2 ಜೊತೆ ಬಟ್ಟೆಯಲ್ಲಿ ಇಡೀ ಜೀವನವನ್ನು ಕಳೆದ್ರು ಒಂದು ದಿವಸ ಅವರು ಅಸಂತೃಪ್ತಿಯಿಂದ ಜೀವನವನ್ನು ಕಳೆದದ್ದು ಅಂತ ಇರುವುದಿಲ್ಲ. ಆದರೆ 100 ಬಟ್ಟೆ ಇದ್ರೂ ಕೂಡ ಪ್ರತಿ ಕ್ಷಣವೂ ಅಸಂತೃಪ್ತಿಯಿಂದ ಬದುಕುವಂತಹ ದುಸ್ಥಿತಿ ನನಗಂತೂ ಬರಲ್ಲ. ಯಾಕೆಂದ್ರೆ ನಾನು ಸುಖಿ, ನಾನು ಇರುವ ವಸ್ತುಗಳಲ್ಲೇ ತೃಪ್ತಿ ಪಡುವವನು ಅಂತ ತನ್ನ ಸುಖದ ಬಗ್ಗೆ. ಅಂದ್ರೆ ಬಹಳ ಜನಕ್ಕೆ ಹೀಗೆ ಬದುಕೋರು ಇರ್ತಾರಪ್ಪ ಅಂತ 3ನೇವರನ್ನು ತೋರಿಸ್ಲಿಕ್ಕೆ ಹೇಳಬೇಡಿ, ನಾನೇ ಮಾದರಿ ನಿಮ್ಮ ಮುಂದೆ ಇದ್ದೇನೆ ಅಂತ ತನ್ನ ಬಗ್ಗೆನೇ ಅವರು ಹೇಳಿಕೊಂಡು ಆಡುವ ಮಾತು. ಒಂದು ಕಡೆ ಅವರ ಮಾತು ಇಷ್ಟು ಪ್ರಯತ್ನ ಪಟ್ಟಾಗ್ಲೂ ಕೆಲವೊಂದು ಸರ್ತಿ ಸ್ವಲ್ಪ ಹತಾಶೆ ಕಾಡುತ್ತೆ. ಅದು ಹತಾಶೆ ಅಂತ ಅನ್ನೋದು ಬೇಡವೇ ಬೇಡಪ್ಪ ಈ ಜನರ ಸಂಬಂಧ ಅಂತಲ್ಲ, ಇಷ್ಟು ಮಾಡಿದಾಗ್ಲೂ ಜನರಲ್ಲಿ ಇಂತಹದ್ದೊಂದು ಅವಿವೇಕತನ ಅಂತ ಉಳಿದೇ ಬಿಡುತ್ತಲ್ವಾ, ಇಂಥವರ ಮಧ್ಯದಲ್ಲಿ ನಾನು ಯಾಕೆ ಇರಬೇಕು ಅನ್ನೋದು ಒಂದು ಹಂತದಲ್ಲಿ ಒಂದು ಕ್ಷಣದಲ್ಲಿ ಬಂದ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ಯಾಕೆನ್ನ ಈ ರಾಜ್ಯ ಕೆಳೆತಂದೆ ಹರಿಯೇ, ಸಾಕಲಾರದೆ ಎನ್ನನೇಕೆ ಪುಟ್ಟಿಸಿದೆ, ಎನ್ನ ಕುಲದವರಿಲ್ಲ, ಎನ್ನಗೊಬ್ಬ ಹಿತರಿಲ್ಲ, ಮನ್ನಿಸುವ ದೊರೆಯಿಲ್ಲ, ಮನಕ್ಕೆ ಜಯವಿಲ್ಲ. ಸುತ್ತ ಪ್ರತಿ ಕ್ಷಣವೂ ಕೂಡ ಎನ್ನವರು ಅಂತ ಹೇಳ್ಕೊಳ್ಳಿಕ್ಕೆ ಬಂಧುಗಳಾಗಲಿ ಹಿತವರಾಗಲಿ ಅಥವಾ ನನ್ನನ್ನು ಪೊರೆಯುವಂತಹ ರಾಜ್ಯದ ದೊರೆಯಾಗಲಿ, ಯಾಕೆಂದ್ರೆ ದೊರೆಯೇ ದೊರಕದ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾನೆ. ಅವನು ನಮ್ಗೆ ಯಾವ ಕಾಲಕ್ಕೂ ಸಿಗಲ್ಲ, ಅವನು ಎಲ್ಲಿರ್ತಾನಂತ ಅವನಿಗೆ ಗೊತ್ತಿರುವುದಿಲ್ಲ. ಅಂತಹ ದೊರೆ ಇಲ್ಲ, ಕೊನೆಗೆ ಮನಕ್ಕೆ ಜಯವಿಲ್ಲ. ಇಂತಹ ದುಸ್ಥಿತಿಯಲ್ಲಿ ಯಾಕೆ ಪುಟ್ಟಿಸಿದಿ ಅಂತ ಒಂದು ಬೇಸರದ ಮಾತನ್ನು ಹೇಳ್ತಾರೆ. ಅದು ಎಲ್ಲಿಗೆ ಅಂದ್ರೆ ಕೆಳತಂದೆ, ಕೆಳಗೆ ಯಾಕೆ ಎಳ್ತಂದಿ, ಎಳೆದು ಮೇಲಕ್ಕೆ ಹೊತ್ಕೊಂಡು ಹೋಗ್ಬೋದಿತ್ತು, ಹೊತ್ಕೊಂಡು ಹೋಗು ಅಂತ ಪ್ರಾರ್ಥನೆ ಇದು. ಇನ್ನಿಲ್ಲಿ ತರವಲ್ಲ, ಇನ್ನು ಈ ಯೋಚನೆ ಮಾಡಿ ಇಲ್ಲೇ ಬದುಕುದ್ರಲ್ಲಿ ಅರ್ಥ ಇಲ್ಲ. ಇಂದಿರೇಶನೇ ಬಲ್ಲ, ನಾನು ಎಲ್ಲಿಗೆ ಬರಬೇಕು ಅಂತ ನನಗೂ ಗೊತ್ತಿಲ್ಲ, ಅವನೇ ಬಲ್ಲ, ಬಲ್ಲವನು ಅವನೇ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಮರ್ಥ್ಯ ಇರುವವನು ಅವನೇ. ದೇಶ ಪರಿಚಯವಿಲ್ಲ, ದೇಹದೊಳು ಬಲವಿಲ್ಲ, ವಾಸಿ ಪಂಥಗಳೆಂಬೋ ಒಲವೇ ಎನಗಿಲ್ಲ, ಬೇಸರ ಕಳೆವರಿಲ್ಲ, ಬೇರೆ ಹಿತ ಜನರಿಲ್ಲ, ವಾಸುದೇವನೇ ಬಲ್ಲ ಈ ಬಗೆಯನೆಲ್ಲ. ಯಾವ ದೇಶಕ್ಕೆ ಹೋದ್ರೆ ಸುಖ ಆಗುತ್ತೆ ಗೊತ್ತಿಲ್ಲ, ಯಾವ ದೇಹದಲ್ಲಿ ಇದ್ರೆ ನಿರಂತರ ಸುಖವೇ ಸಿಗುತ್ತೆ ಗೊತ್ತಿಲ್ಲ, ಯಾವುದೋ ಈ ಪಂಥದಲ್ಲಿ ಹೋದ್ರೆ ಸುಖ, ಈ ಪಂಥದಲ್ಲಿ ಇದ್ರೆ ಆನಂದ ಸಿಗುತ್ತೆ, ಈ ಯಾವುದರ ಒಲುಮೆಯೂ ನನಗಿಲ್ಲ. ದೇವರು ದೊಡ್ಡವನು, ದೇವರ ಹತ್ತಿರದಲ್ಲಿ ನಾನು ಶರಣಾಗತಿಯಿಂದ ಅವನಿಗೆ ತಲೆಬಾಗಿದ್ರೆ ನನ್ನನ್ನು ಹತ್ತಿರ ಕರ್ಕೊಳ್ತಾನೆ ಅಂತನ್ನುವ ಯೋಚನೆ ಒಂದೇ ಬಿಟ್ಟರೆ ಬೇರೆ ಯಾವ ಒಲುಮೆಯೂ ನನಗಿಲ್ಲ. ಮನಸ್ಸಿಗೆ ಬೇಸರ ಆದಾಗ ಯಾಕೆ ಬೇಸರ ಆಯಿತು ಅಂತ ಕೇಳುವವರಿಲ್ಲ. ಬೇರೆ ಯಾವುದೇ, ಎಷ್ಟೋ ಜನ ನಾವೇನಾದರೂ ತಪ್ಪು ಮಾಡಿದಾಗ ಹಾ ತುಂಬ ಸರಿ, ನೀವು ಮಾಡೋದೇ ಸರಿ ಅಂತಿರ್ತಾರೆ. ಆಮೇಲೆ ಆ ಕಡೆ ಹೋಗಿ ವಿಮರ್ಶೆ ಇನ್ಯಾರೋ ಕೇಳಿದ್ರೆ ಅಯ್ಯೋ ಅವನ ಸಹವಾಸ ಬೇಡ ಅಂತ ಎದುರುಗಡೆ ನೇರ ಹೇಳಿದ್ರೆ ತಿದ್ಕೊಳ್ಬೋದಿತ್ತಲ್ಲ, ಅಲ್ಲಿ ತಿದ್ದಲ್ಲ, ಇನ್ನೊಬ್ಬರ ಹತ್ರ ಹೋಗಿ ಅದನ್ನು ದೂರ್ತಿರ್ತಾರೆ. ಹಾಗಾಗಿ ಹಿತವರು ಅಂತ ಒಂದು ಸಮಸ್ಯೆ ಇದೆ, ಎದುರುಗಡೆ ಹೇಳಿದ್ರೆ ಅವರು ಕೆಟ್ಟವರು ಅಂತ. ಅವರಿಗೆ ನೇರ ಹೇಳಿದ್ರೆ ಅವರನ್ನು ಯಾವಾಗಲೂ ಅವ್ರು ಏನು ಹೇಳಿದ್ರು ಪ್ಯಾಂಪರ್ ಮಾಡ್ತಾ ಇರ್ಬೇಕು, ನೀನು ಮಾಡಿದ್ ಕರೆಕ್ಟ್ ಅಂತ. ಅದನ್ನು ನೋಡಿ ಒಂದ್ಸಲ ಅಭ್ಯಾಸ ಆದ್ಮೇಲೆ
ಎಲ್ಲರೂ ಹಾಗೆ ಬದುಕಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ನಿಜವಾಗಿ ತಪ್ಪು ತಿದ್ದುಕೊಳ್ಬೇಕು ಅಂತ ಅಪೇಕ್ಷೆ ಇದ್ದವನು ಅವನು ತನ್ನನ್ನು ಕಳ್ಕೊಳ್ತಾನೆ. ಯಾರಿಗೆ ಸರಿಯಾದ್ದನ್ನ ನೇರವಾಗಿ ಮುಖಕ್ಕೆ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ, ಅವರು ಇಂತಹ ವ್ಯಕ್ತಿತ್ವವನ್ನು ಯಾವತ್ತೂ ಸಮಾಜದಲ್ಲಿ ಒಪ್ಲಿಕ್ಕೆ ಇಷ್ಟ ಇಲ್ಲ. ಇದು ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅಂತ, ತಿದ್ಕೊಳ್ಳೋರಿಗೆ ತಿದ್ದೋರಿಲ್ಲ ಅಂತ ಬೇಸರ. ತಿದ್ದೋರು ಎದುರುಗಡೆ ಸಿಕ್ಕಿದಾಗ ಇವರಿಗೆ ಯಾಕೆ ನಮ್ಮ ಬಗ್ಗೆ ಉಸಾಬರಿ, ಇವ್ರಿಗೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ಲಿಕ್ಕಾಗಲ್ವಾ ಅಂತ ಅವರನ್ನೇ ನಿಂದಿಸುವ ಅಥವಾ ತಿರಸ್ಕರಿಸುವ ಯೋಚನೆಯಲ್ಲಿ ಬದುಕ್ತಾ ಇರ್ತಾರೆ. ಹೀಗೆ ಎರಡೂ ಥರದ ಜನ ಇರ್ತಾರೆ. ಎರಡನ್ನೂ ಜೀವನದಲ್ಲಿ ಅನಿವಾರ್ಯವಾಗಿ ಅವರು ಬಂದಾಗ ಅವನೇ ಅರ್ಥ ಮಾಡಿಕೊಂಡು ನಮ್ಮನ್ನು ರಕ್ಷಿಸಬೇಕು ಹೊರತು ಯಾರು ಹಿತವರು ಅಂತ ನಮಗೆ ಗೊತ್ತಾಗುವುದಿಲ್ಲ. ಕರೆದು ಕೊಡುವವರಿಲ್ಲ, ಕರುಣ ತೋರುವರಿಲ್ಲ, ಪರಮಾತ್ಮನ ಅಲ್ಲದೆ ಗತಿಯೊಬ್ಬರಿಲ್ಲ. ಹರಣದಲ್ಲಿ ಹುರುಡಿಲ್ಲ, ಕರಣದಲ್ಲಿ ದೃಢವಿಲ್ಲ, ದೊರೆ ಪುರಂದರ ವಿಠ್ಠಲ ತಾನೇ ಬಲ್ಲ. ಜಗತ್ನಲ್ಲಿ ನಮಗೆ ಬೇಕಿರುವುದನ್ನು ಶ್ರಮಪಟ್ಟು ನಾವೇ ದುಡಿಬೇಕು ಹೊರತು ಯಾರೋ ಒಬ್ರು ತಂದು ಕೊಡ್ತಾರೆ ಅಂತ ಕಾಯುವುದರಲ್ಲಿ ಅರ್ಥವೇ ಇಲ್ಲ. ದಾಸರು ಸ್ಪಷ್ಟ ಹೇಳ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ದೇವರು ಎಲ್ಲ ಮಾಡುವುದು ದೇವರು ಅಂತ ಆದಾಗ ಕೈ ಕಟ್ಟಿ ಕೂತ್ಕೊಳ್ತೇನೆ, ಎಲ್ಲ ದೇವರು ಮಾಡಲಿ ಅಂದರೆ ಮಾಡ್ತಾನ? ಅವನು ಮಾಡಲ್ಲ. ಯಾಕೆಂದರೆ ನಿನಗೆ ಕೈ ಕಾಲು ಕೊಟ್ಟದ್ದು ದುಡಿ ಓಡು ಅಂತಾನೆ. ಆ ದುಡಿ ಓಡು ಅನ್ನೋ ಕೈಕಾಲುಗಳನ್ನು ಬಳಸಿಕೊಳ್ಳದೆ ಹೆಬ್ಬಾವಿನ ಹಾಗೆ ಬಿದ್ದುಕೊಂಡು ನಾನೇ ಯಾರಾದರೂ ತಂದು ಕೊಟ್ಟರೆ ತಿಂತೇನೆ ಅಂತ ಕೂತ್ರೆ ಅದಕ್ಕೆ ಅರ್ಥ ಇಲ್ಲ. ಕೈಕಾಲು ಕೊಟ್ಟದ್ದು ನಿನ್ನನ್ನು ನೀನು ರಕ್ಷಿಸಿಕೋ ಅಂತ. ಹೊಡೆಯುವಾಗ ವಾಪಸ್ಸು ತಡೀಲಿಕ್ಕೆ ಅಂತ ಕೈ ಇದೆಯಲ್ವ, ತಡ್ಕೋ, ವಾಪಸ್ ಹೊಡಿಬೇಡ ಅಷ್ಟೇ. ಅದು ಬಿಟ್ಟು ಪೆಟ್ಟು ತಿಂದೆಲ್ಲ ಆದಮೇಲೆ ದೇವರೇ ನನಗೆ ಹೀಗೆ ಪೆಟ್ಟು ಕೊಟ್ಟಂತಾಯಿತು ಅಂತಂದರೆ ನಿನಗೆ ಕೈ ಕೊಟ್ಟಿದ್ದೇನೆ ರಕ್ಷಿಸಿಕೋ ಅನ್ನೋದನ್ನು ರಕ್ಷಿಸಿಕೊಳ್ಳಿಲ್ಲ ಯಾಕೆ ಅಂತ ಅವನೇ ಪ್ರಶ್ನೆ ಮಾಡ್ತಾನೆ. ಹಾಗಾಗಿ ಲೋಕದಲ್ಲಿ ನಮ್ಮ ಪ್ರಯತ್ನವನ್ನು ಮಾಡದೆ ಎಲ್ಲ ಯಾರೋ ಮೂರನೇವರು ತಂದು ಕೊಡ್ತಾರೆ ಅಂತ ಅನ್ನೋ ಆಸೆಯಲ್ಲಿ ಕೂತ್ರೆ ಅದಕ್ಕೆ ಅರ್ಥ ಇಲ್ಲ. ಯಾಕೆಂದರೆ ಯಾರಿಗೆ ಇನ್ನೊಬ್ಬರ ಬದುಕಿನ ಬಗ್ಗೆ ಕರುಣೆ ಇಲ್ಲ. ಆದರೆ ನಿಜವಾಗಿ ಕರುಣೆ ಇರುವವನು ಪರಮಾತ್ಮನೊಬ್ಬನೇ. ಆದರೆ ಅವನನ್ನು ನಾವು ನಂಬಿ ನಡೆದಿಲ್ಲ. ಪರಮಾತ್ಮನೊಬ್ಬನೇ ಗತಿ, ನಿಜವಾಗಿ ಅವನಲ್ಲದೆ ಬೇರೆ ಯಾರು ಗತಿ ಇಲ್ಲ. ಬೇರೆ ರೀತಿಯಿಂದ ಹಗರಣದಲ್ಲಿ, ತಪ್ಪುಗಳಲ್ಲಿ, ಜೀವನದಲ್ಲಿ, ಸಾವಿನ ವ್ಯವಸ್ಥೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಇಲ್ಲ. ಏನಾಗುತ್ತೋ ಅದು ತನ್ನಿಂದ ತಾನೇ ಆಗ್ತಾ ಇರುತ್ತೆ. ಆದರೆ ಈ ವಿಷಯದಲ್ಲಿ ಮನಸ್ಸು ದೃಢವಿಲ್ಲ, ಕರಣದಲ್ಲಿ ದೃಢವಿಲ್ಲ, ಮನಸ್ಸಿಗೆ ಧೈರ್ಯ ಇಲ್ಲ. ಅದರಿಂದಾಗಿ ಇಟ್ಟಾಂಗ ಇಡುವೆನೋ ಹರಿ ಅಂತ ತೊಡೆತಟ್ಟಿ ಹೇಳ್ಬೋದು ಹೊರತು ಅಂತ ಪ್ರಸಂಗ ಬಂದಾಗ ಅದೇ ರೀತಿ ಬದುಕುವ ಶಕ್ತಿ ನನಗಿಲ್ಲ. ದೊರೆ ಪುರಂದರ ವಿಠ್ಠಲ, ನಿನ್ನಂಥ ಕರುಣಾಳು ಬೇರೆ ಕಡೆ ಯಾರಿಲ್ಲ, ಅದರಿಂದಾಗಿ ನೀನೇ ಕಾಪಾಡಬೇಕು ಅಂತ, ನಿನ್ನನ್ನೇ ಬಲ್ಲವನು ಅಂತ ತಲೆಬಾಗಿ ನಿಂತಿದ್ದೇನೆ ಅಂತ ದಾಸರು ಹೇಳಿ ಮತ್ತು ಒಂದು ಮಾತನ್ನ, ಇದು ಕೆಲವೊಂದು ಸರ್ತಿ ಮಾನಸಿಕವಾಗಿ ತುಂಬ ಕುಗ್ಗಿದಾಗ ನಮ್ಮ ಪರಿಸ್ಥಿತಿ ಏನು ಅಂತ ಅನ್ನೋದನ್ನು ಹೇಳುವುದು ಹೊರತು ಅವರು ಕುಗ್ಗಿದ್ದಾರೆ ಅಂತನೂ ಅಲ್ಲ. ಅವರದ್ದೇ ಒಂದು ಮಾತು, ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷ ಕಾಲ, ಹರಿಸ್ಮರಣೆ ಮಾಡುವವನಿಗೆ ಕ್ಷಯವಾಗುವ ಕಾಲ ಅಂತ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಅದು ನೋಡುವಾಗ ಹಾಗೆ ಅನಿಸುತ್ತೆ. ಆದರೆ ಅವರಿಗೆ ಕಾಲವಲ್ಲ ಅಂದರೆ ಅವರ ಮಾತು ನೇರವಾಗಿ ಸಮಾಜದಲ್ಲಿ ನಡೆಯದೇ ಇರ್ಬೋದು. ಅವ್ರಿಗೆ ಕಾಲ ಇದೆ, ಅವರ ಮಾತು ನಡೆಯಲ್ಲ ಅಂತ ಅಷ್ಟೇ ಅರ್ಥ. ಅದರ ಅರ್ಥ ಅವರು ಜೀವನದಲ್ಲಿ ಅಂತಹ ವ್ಯವಸ್ಥೆಯನ್ನು ಬಿಟ್ಟು ದೂರ ನಿಲ್ತಾರೆ ಅಂತಲ್ಲ. ಅವರಿಗೆ ಹೀಗೆ ತಡೆ ಬಂದಷ್ಟು ಖುಷಿ, ಅವರಿಗೆ ತಡೆ ಬಂದಷ್ಟು ಇನ್ನಷ್ಟು ಹುಮ್ಮಸ್ಸಿನಿಂದ ಆ ಪ್ರವೃತ್ತಿಯಲ್ಲಿ ಅವರು ತೊಡಗ್ತಾರೆ. ಅಂತಹ ವ್ಯಕ್ತಿತ್ವವನ್ನು ತಮ್ಮಲ್ಲಿ ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ದಾಸರು ಬೇರೆ ಬೇರೆ ಹಂತದಲ್ಲಿ ಬದುಕು ಏರಿಳಿತವನ್ನು ಹೊಂದುತ್ತೆ. ಅದಕ್ಕೆ ನಾವು ಮಾನಸಿಕವಾಗಿ ಸಿದ್ಧರಿರಬೇಕು ಅನ್ನುವ ಮೌಲ್ಯವನ್ನು ನಮ್ಮ ಮುಂದೆ ತೆಗೆದಿಡ್ತಾರೆ. ಒಂದೇ ಥರ ಇರಲ್ಲ ಜೀವನ. ಒಂದು ದಿವಸ ಒಂಥರ ಇರುತ್ತೆ, ಇನ್ನೊಂದು ದಿವಸ ಇನ್ನೊಂದು ಥರ ಇರುತ್ತೆ. ಎರಡಕ್ಕೂ ನಾವು ಒಂದೇ ಥರ ಪ್ರಿಪೇರ್ ಆಗಿರಬೇಕು ಅನ್ನೋದು ಮುಖ್ಯ. ಯಾಕೆ ಹೀಗಾಗುತ್ತೆ? ಒಂದು ದಿವಸ ಖುಷಿ ಆಗುತ್ತೆ, ಒಂದು ದಿವಸ ದುಃಖ ಆಗುತ್ತೆ. ಒಂದು ಕಾಲದಲ್ಲಿ ಆನೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ. ಈ ರೀತಿ ವೇರಿಯೇಷನ್ಸ್ ಯಾಕಾಗತ್ತೆ? ನಮಗೇನದು ಅಪೇಕ್ಷಿತ ಅಲ್ಲ, ನಮ್ಗೆ ಹಾಗೆ ಬದುಕಬೇಕು ಅಂತಿಲ್ಲ. ನಮ್ಗೆ ಒಂದೇ ಥರ ಇರಬೇಕು. ಒಂದೇ ಥರ ಇದ್ಮೇಲೆ ಮತ್ತೆ ಅದಕ್ಕೂ ಅಂತಾರೆ, ಏನ್ರಿ ಬರೀ ಯಾವಾಗ ನೋಡಿದ್ರು ಇದು ಯಾವುದೋ ಒಂದು ಪ್ರಸಂಗದಲ್ಲಿ ನಾನು ಕೇಳಿದ್ದು, ಯಾವುದೋ ಒಂದು ಹುಡುಗರಿಗೆ ಒಂದು ಕ್ಯಾಂಪ್ ನಡೀತಾ ಇತ್ತು. ಆ ಕ್ಯಾಂಪಲ್ಲಿ ನಿರಂತರ ಅವರಿಗೆ ದೋಸೆ ಇಡ್ಲಿ ಮಾಡಿ ಹಾಕ್ತಿದ್ರು. ಅವರ ಮುಖದಲ್ಲಿ ಎಷ್ಟು ಬೇಸರ ಇತ್ತು ಅಂದರೆ, ಒಂದು ತಿಂಗಳಿಂದ ಬರೀ ದೋಸೆ ಇಡ್ಲಿ ತಿಂತಾ ಇದ್ದೇವೆ, ನಮಗೊಂದು ದಿವಸನೂ ಅವರು ಗಂಜಿ ಮಾಡಿಕೊಡಲ್ಲ. ಗಂಜಿ ಊಟ ಮಾಡೋರಿಗೆ ದೋಸೆ ಇಲ್ಲ, ಇಡ್ಲಿ ಇಲ್ಲ ಅಂತ ಬೇಸರ. ದೋಸೆ ಇಡ್ಲಿನೇ ಮಾಡಿಕೊಟ್ಟವರಿಗೆ ಯಾವುದು ಒಂದೇ ಥರ ಇದ್ದರೆ ಅದು ಹೆಲ್ದಿ ಫುಡ್ಡು ಅಥವಾ ಇನ್ನೇನೇ ಹೇಳಿದ್ರು ಅದರಲ್ಲಿ ಸಮಾಧಾನ ಇರಲ್ಲ. ಅದು ಬಿಟ್ಟು ಬೇರೆದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಇರುವುದೆಲ್ಲವ ಬಿಟ್ಟು ಇರದಿದುದರೆಡೆಗೆ ತುಡಿಯುವುದೇ ಜೀವನ.
ಏನಿಲ್ವೋ ಅದರ ಬಗ್ಗೆನೇ ತಲೆ ಯೋಚನೆ ಮಾಡ್ತಾ ಇರುತ್ತೆ ಹೊರತು ಇದ್ದದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅವರಿಗೆ ಇದಿಲ್ಲ ಅಂತ ಬೇಸರ, ಇವರಿಗೆ ಅದಿಲ್ಲ ಅಂತ ಬೇಸರ. ಒಟ್ಟು ಅದು ಇದು ಅಂತಂದು ಯಾವುದು ಕೇಳಿದ್ರು ಬೇಸರವೇ. ಒಟ್ಟು ಬೇಸರ ಪಡುವುದೇ ಒಬ್ಬನ ಜಾಯಮಾನ ಅಂತಂದಾಗ ಏನು ಒಳ್ಳೇದು ಕೊಟ್ಟರು ಬೇಸರ ಪಡ್ತಾನೆ, ಅವನಿಗೆ ಅದು ಕೆಟ್ಟದ್ದು ಅಂತ ಅನಿಸಿ ಅದು ಕೆಟ್ಟದ್ದನ್ನು ಅನುಭವಿಸುವಾಗಲೂ ಅದೇ ಬೇಸರದಿಂದ ಬದುಕ್ತಾನೆ. ಇದು ಯಾಕಾಗತ್ತೆ ಅನ್ನುವ ಪ್ರಶ್ನೆಯನ್ನ ಅವರೇ ಒಂದು ಕಡೆ ಮಾಡಿಕೊಂಡು ಹೇಳ್ತಾರೆ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ, ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ, ಜೋಡಿ ಹೆಂಡಿರಂಜಿ ಓಡಿ ಹೋಗುವಾಗ, ಗೋಡೆ ಬಿದ್ದು ಬಯಲಾಯಿತಲ್ಲ, ಗೋಡೆ ಬಿದ್ದು ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ನಮಗಿದು ನೋಡಿದ್ರೆ ಏನೂ ಅರ್ಥ ಆಗಲಿಲ್ಲ. ಮಾಡು ಅಂದರೆ ನಮ್ಗೆ ಗೊತ್ತಿರುವ ಹಾಗೆ ಮೇಲಿನ ಮನೆಯ ಮೇಲೆ ಹಾಕುವ ಸೂರಿಗೆ ಮಾಡು ಅಂತ ಆ ಅರ್ಥದಲ್ಲಿ ನಾವು ಹೇಳ್ತೇವೆ. ಮಾಡಿನ ಗೂಡು ಅಂದರೆ ಸಾಮಾನ್ಯ ಹಳೆಯ ಮನೆಗಳಲ್ಲೆಲ್ಲ ಆ ಮಾಡು ಕಟ್ಟಿದ್ರೆ ಅಲ್ಲಿ ಹಕ್ಕಿಗಳೆಲ್ಲ ಬಂದು ಗೂಡು ಕಟ್ತವೆ. ಹಾಗೆ ಗೂಡು ಸೇರಿಕೊಂಡ ಜಾಗ ಅಂತ ಒಂದು ಅರ್ಥ ಆಯಿತು. ಮಾಡು ಸಿಗಲಿಲ್ಲ, ಬಹುಶಃ ತಾರಸಿ ಮನೆ ಕಟ್ತಾ ಇದ್ದೇವೆ, ಅದರಿಂದಾಗಿ ಹಕ್ಕಿಗಳು ಬಂದು ಅಲ್ಲಿ ಗೂಡು ಕಟ್ಟಲಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ಮುಂದೆ ಮತ್ತೆ ಇದನ್ನು ಮುಂದುವರಿಸಿ ಯೋಚನೆ ಮಾಡಿದರೆ ಜೋಡು ಹೆಂಡರಂಜಿ, ಜೋಡಿ ಹೆಂಡಿರು ಅಂದ್ರೆ ಅವನ ಜೊತೆಯಲ್ಲಿರುವಂಥ ಇಬ್ರು ಹೆಣ್ಮಕ್ಳು ಓಡಿ ಹೋಗ್ತಾ ಇದ್ದಾರೆ, ಅವನನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. 2 ಮದುವೆ ಆಗಿದ್ದಾನೆ ಅಂತಾನೆ ಇಟ್ಕೊಂಡು ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಏನು ಅರ್ಥ ಆಗಲಿಲ್ಲ. ಅವರು ದಾಸರು ಮಾತಾಡುವುದೇ ಹಾಗೆ. ಎಷ್ಟೋ ಸಲ ಅವರು ಮಾತಾಡಿದರೆ ಏನೋ ಒಂದು ಯಾರಿಗೂ ಅರ್ಥ ಆಗದ ಹಾಗೆ ಒಂದು ವಿಚಿತ್ರವಾದ ರೀತಿಯಲ್ಲಿ, ಎಲ್ಲ ಕಡೆ ಹಾಗಲ್ಲ, ಆದರೆ ಎಲ್ಲವೂ ಸುಲಭ ಅಲ್ಲ ಅಂತ. ನಿಮಗೆ ಸಂಸ್ಕೃತದಲ್ಲಿ ಮಾತ್ರ ಅರ್ಥ ಆಗದಾಗೆ ಮಾತಾಡ್ಲಿಕ್ಕೆ ಬರುವುದಲ್ಲ, ನಮಗೂ ಅಂತಹ ಚಾಟುಕ್ತಿಗಳನ್ನೇ ಹೇಳಲಿಕ್ಕೆ ಬರುತ್ತೆ. ಇದಕ್ಕೆ ಸಾಮಾನ್ಯ ಗೂಢ ಭಾಷೆಯಲ್ಲಿ ಮಾತನಾಡುವುದು ಅಂತ ಅನ್ನುವ ಹಾಗೆ ಕಾಣುತ್ತೆ ಮೇಲ್ನೋಟಕ್ಕೆ. ಮಾಡು ಅಂದರೆ ಕುರು ಅಂತ ಅರ್ಥ. ಅದಕ್ಕೆ ಕುರು ಅಂದರೆ ಕರ್ಮ, ಮಾಡು ಅಂದರೆ ಕ್ರಿಯೆ ಯಾವುದು ಸರಿ ಯಾವುದು ತಪ್ಪು ಯಾರಿಗೂ ನಿರ್ಧಾರ ಮಾಡಲಿ ಹೇಳಲಿಕ್ಕೆ ಬರುವುದಿಲ್ಲ. ಡಾಕ್ಟರ್ ಕತ್ರಿ ಹಾಕ್ತಾರೆ, ಅವರನ್ನು ಸನ್ಮಾನ ಮಾಡ್ತಾರೆ. ಕಳ್ಳನು ಜೇಬಿಗೆ ಕತ್ರಿ ಹಾಕ್ತಾನೆ, ಅನಂತವನು ಜೈಲಿಗೆ ಹಾಕ್ತಾರೆ. ಇಬ್ರು ಕತ್ರಿ ಕೆಲಸನೇ ಮಾಡಿದ್ದು. ಆದರೆ ಯಾವ ಕ್ರಿಯೆ ಸರಿ ಯಾವ ಕ್ರಿಯೆ ತಪ್ಪು ಅಂತ ಈಗ ನಮಗೆ ಸ್ವಲ್ಪ ವಿವೇಚನೆ ಮಾಡಿದರೆ ನಾವು ಹೇಳ್ತೇವೆ, ಅವನ ಜೀವ ಉಳಿಸ್ಲಿಕ್ಕೋಸ್ಕರ ಮಾಡ್ದ, ಇವನು ಜೀವ ತೆಗಿಲಿಕ್ಕೋಸ್ಕರ ಮಾಡ್ದ, ಆದ್ರಿಂದ ಅವನಿಗೆ ಜೈಲು, ಇವನಿಗೆ ಒಳ್ಳೆ ಗೌರವ ಕೊಟ್ಟು ಸ್ಟೇಜ್ನಲ್ಲಿ ಕೂಡಿಸಿ ಗೌರವ ಕೊಡ್ತಾರೆ ಅಂತ. ಇದು ಸರಳವಾಗಿದೆ, ಅದರಿಂದ ಗೊತ್ತಾಗುತ್ತೆ. ಆದರೆ ಎಲ್ಲ ಸಂದರ್ಭದಲ್ಲಿ ಹೀಗೆ ಕರ್ಮಗಳ ಅರ್ಥ ಆಗುವುದಿಲ್ಲ. ನಾವು ಯಾವುದನ್ನು ಸರಿ ಅಂತ ಅಂದ್ಕೊಂಡಿರ್ತೇವೆ ಅದು ಕೆಲವೊಂದು ಸರ್ತಿ ತೀರ ತಪ್ಪಾಗಿರುತ್ತೆ. ಯಾವುದು ತೀರ ತಪ್ಪು ಅಂತ ನಾವು ಬಿಟ್ಟಿರ್ತೇವೆ ಅದು ನಮ್ಮ ಜೀವನಕ್ಕೆ ತುಂಬ ಸರಿಯಾದ್ದಾಗಿರುತ್ತೆ. ತಪ್ಪು ಅಂತ ಅಂದ್ಕೊಂಡು ಬಿಟ್ಟ ಕೆಲಸವೇ ನಮ್ಮ ಜೀವನದಲ್ಲಿ ಬಿಟ್ಟ ಕಾರಣದಿಂದಲೇ ಲಾಸ್ ಆಗಿ ಹೋಗುತ್ತೆ ಎಷ್ಟೋ ಸಲ. ಅಂದಾಗಿ ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃಷ್ಣ ಕರ್ಮ ಕೃತ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ. ಜೋಡಿ ಹೆಂಡಿರು ಅಂತಂದ್ರೆ 2 ರೀತಿಯ ಮನಸ್ಥಿತಿಗಳಿರ್ತವೆ. ಇಲ್ಲಿ ಹೆಂಡಿರು ಅಂತಂದ್ರೆ ಮನಸ್ಸು ಅನ್ನುವ ಅರ್ಥದಲ್ಲಿ ಬುದ್ಧಿಂತು ಪ್ರಮದಾಂ ವಿದ್ಧಿ. ಪ್ರತಿಯೊಬ್ಬರಿಗೂ ಅವರ ಮನಸ್ಸೇ ಹೆಂಡತಿ, ಹೆಣ್ಣಿಗೂ ಗಂಡಿಗೂ ಅವರ ಮನಸ್ಸೇ ಅವರ ಹೆಂಡತಿ. ಅದಕ್ಕೆ ಅಧೀನವಾಗಿ ಬದುಕಿದ್ರೆ ಅವನು ಬೀದಿ ಪಾಲಾಗ್ತಾನೆ. ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಬದುಕಿದ್ರೆ ಅವನು ಎತ್ತರಕ್ಕೆ ಇರ್ತಾನೆ. ಆದರೆ ಆ ಮನಸ್ಸಿನಲ್ಲಿ ಬೇಕು ಅಂತ ಹೇಳುವಂಥ ಒಂದು ಮನಸ್ಸಿರುತ್ತೆ, ಬೇಡ ಅಂತ ಹೇಳುವ ಒಂದು ಮನಸ್ಸಿರುತ್ತೆ. ಈ ಬೇಕು ಬೇಡಗಳು ಎರಡೂ ಸರಿಯಾಗಿ ವಿವೇಚನೆ ಮಾಡದೆ ಅದು ಅವನನ್ನು ಬಿಟ್ಟು ದೂರ ಹೋದರೆ ಗೋಡೆ ಬಿದ್ದು ಬಯಲಾಯಿತಲ್ವ, ಅವನ ಜೀವನವೇ ಮೂರಾಬಟ್ಟೆ ಆಗಿಬಿಡುತ್ತೆ. ಅವನು ಯಾರ ಹತ್ರನೂ ಸರಿ ತಪ್ಪುಗಳ ವಿವೇಚನೆ ಮಾಡುವ ದೃಢತೆ ಇರುವ ತನಕ ನಾವು ಹೇಳಿದ ಹಾಗೆ ಕೆಲಸಗಳು ನಡೀತವೆ. ಈ ಸರಿತಪ್ಪು ಯಾವುದು ಅಂತ ಗೊತ್ತಾಗದೆ ಕೈ ಚೆಲ್ಲಿ ಬಿಟ್ಟ ಅಂದರೆ ಅವನ ಎಲ್ಲ ಕರ್ಮಗಳು ಅಂದರೆ ಪೂರ್ತಿ ಗೋಡೆ ಬಿದ್ದು ಬಯಲಾಯ್ತಲ್ಲ ಅಂದರೆ ಅವನ ಮನೆಯೇ ಹೊರಟು ಹೋಗುತ್ತೆ. ಅವನು ಬೀದಿಗೆ ಬರ್ತಾನೆ, ಅವನ ಜೀವನ ಪೂರ್ತಿ ಅವನ ಕೈಯಿಂದ ತಪ್ಪಿ ಹೋಗುತ್ತೆ ಅನ್ನುವ ಅರ್ಥದಲ್ಲಿ ಆ ಮಾಡು ಪಕ್ಕ ಅರ್ಥ ಆಗುವುದಿಲ್ಲ. ಮಾಡು ಅಂದರೆ ಕರ್ಮ. ಮುಹ್ಯಂತಿ ಯಂ ಸೂರಯ, ಸೂರಿಗಳು ಕೂಡ ಜ್ಞಾನಿಗಳು ಕೂಡ ಮುಹ್ಯಂತಿ, ಅವನ ಈ ಕರ್ಮಗಳ ವಿವೇಚನೆಯ ವಿಷಯದಲ್ಲಿ ಯಾವುದು ಕರ್ಮ ಯಾವುದು ಅಕರ್ಮ ಅಂತ ನಮಗೆ
ಏನೋ ಒಂದು ಜೀವನದಲ್ಲಿ ಸಿಗುತ್ತೆ. ನಾವು ಆಗ ಅದಕ್ಕೆ ತುಂಬ ವ್ಯಥೆ ಪಡ್ತೇವೆ. ಇದು ಬೇಡ ಇತ್ತು, ಯಾಕಾದರೂ ಕೊಟ್ಟನೇನು. ಒಂದು 15-20 ದಿವಸ ಆದಮೇಲೆ ಮತ್ತೊಂದು ಘಟನೆ ನಡೆಯುತ್ತೆ. ಆವಾಗ ಅರಿವಿಗೆ ಬರುತ್ತೆ, ಅವತ್ತು ಅವನು ಕೊಟ್ಟ ವಸ್ತುವಿಂದಲೇ ಇವತ್ತು ನನ್ನ ಜೀವ ಉಳಿಯಿತು. ಅವತ್ತು ನಾನು 15 ದಿವಸ ಅದು ಬೇಡ ಯಾಕೆ ಕೊಟ್ಟ ಅಂತ ಬೇಸರ ಮಾಡಿಕೊಂಡೆ. ಇವಾಗ ನೋಡಿದ್ರೆ ಅದೇ ವಸ್ತು ನನ್ನ ಜೀವ ಉಳಿಸಿದ್ದು. ಹಾಗಾಗಿ ಅವತ್ತು ನಾನು ಎಲ್ಲರ ಮುಂದೆ ದೇವರು ನನಗೇನು ಮಾಡ್ದ, ಯಾವುದೋ ಬೇಡದ ವಸ್ತುವನ್ನು ಕೊಟ್ಟು ನನ್ನ ಜೀವನವನ್ನು ಹಾಳು ಮಾಡಿದ ಅಂತ. ಇವತ್ತು ಅದೇ ವಸ್ತು ನನ್ನ ಜೀವ ಉಳಿದಾಗ ಮತ್ತೆ ಧೈರ್ಯದಲ್ಲಿ ಹೇಳಲ್ಲ, ಅವತ್ತು ನಾನು ಹಾಗೆ ಬೈಕೊಂಡೆ, ತಪ್ಪಾಯಿತು, ಇವತ್ತು ದೇವರು ನನಗೆ ಒಳ್ಳೆಯದನ್ನೇ ಕೊಟ್ಟಿದ್ದಾನೆ ಅಂತ ಬಾಯಿ ಬಿಟ್ಟು ಹೇಳುವ ಯೋಚನೆ ಬರಲ್ಲ. ಮನಸ್ಸಲ್ಲಿ ಅಂದ್ಕೊಂಡು ಕೆಲವೊಮ್ಮೆ ಹೀಗೂ ಆಗುತ್ತೆ, ಏನೋ ಒಂದು ಆಯಿತು ಅಂತ ನಾವು ಬಾಯಿ ಮುಚ್ಚಿಕೊಂಡೇ ಆ ಒಳ್ಳೆಯದಾದದ್ದನ್ನು ಕೂಡ ಹೇಳದೆ ನಮಗೆ ನಾವು ಮೋಸ ಮಾಡಿಕೊಳ್ತೇವೆ. ಆದರೆ ಯಾವುದೇ ಒಂದು ವಸ್ತುವನ್ನು ತಾಯಿ ಮಗುವಿಗೆ ಕೊಡುವಾಗ ಅದು ಕೇಳುತ್ತೆ ಏನೋ ಬೇಕು ಅಂತ. ಆದರೆ ಅಪ್ಪನೋ ಅಮ್ಮನೋ ಮಗುವಿಗೆ ಕೊಡಿಸಲ್ಲ ಅಂದರೆ ಮಗುವಿನ ತಲೆಯಲ್ಲಿ ಏನಿರುತ್ತೆ ಹೇಳಿ, ನಾನು ಏನು ಇಷ್ಟಪಟ್ಟರು ನಮ್ಮ ಅಪ್ಪ ಅಮ್ಮ ಕೊಡಿಸಲ್ಲ ಅಂತ, ನನಗೇನು ಹೇಳಿದ್ರು ಅದನ್ನು ಬೇಡ ಅಂತಲೇ ಹೇಳ್ತಾರೆ ಅಂತ. ಆದರೆ ಅಪ್ಪನ ಉದ್ದೇಶ ಏನಿತ್ತು, ಅದೇನು ಕೇಳಿತೋ ಅದಕ್ಕಿಂತ ಒಳ್ಳೆಯದನ್ನು ಕೊಡಿಸೋಣ, ಈಗ ಅದು ಬೀದಿಯಲ್ಲಿ ಸಿಗುವುದು ಯಾವುದು ಬಾಳಿಕೆ ಬರುವಂಥದ್ದಲ್ಲ, ಒಳ್ಳೆಯದನ್ನೇ ಕೊಡಿಸೋಣ ಅಂತ ಒಂದು 15 ದಿವಸ ಆದಮೇಲೆ ನಿಧಾನಕ್ಕೆ ತಡೆದು ಕೊಡಿಸಿದ್ರು. ಪಕ್ಕದವರ ಮನೆಯಲ್ಲಿ ಅಪ್ಪ ಅಮ್ಮ ಒಳ್ಳೆಯವರು, ಯಾಕೆಂದರೆ ಕೇಳಿದ ತಕ್ಷಣ ಕೊಡಿಸಿದ್ರು ಅಂತ ಅದಕ್ಕೆ ಬೇರೆ ಕಾಣುತ್ತೆ. ಆದರೆ 10 ದಿವಸಕ್ಕೆ ಅದು ಕಲರ್ ಹೋಗಿ ಮೈಗೆ ಅಂಟಿ ಆ ಬಟ್ಟೆ ಉಪಯೋಗಿಸ್ಲಿಕ್ಕಾಗದೆ ಅದು ಶ್ರಿಂಕ್ ಆಗಿ ಅದು ಮೈ ಮೇಲೆ ಹಾಕೊಂಡಿದ್ದು ನೆಕ್ಸ್ಟ್ ಸರ್ತಿ ಬರೀ ಕೈಯೂ ತೂರದಂಥ ಸ್ಥಿತಿ ಬಂದಾಗ ಮಗುವಿಗೆ ಅಷ್ಟೆಲ್ಲ ವಿವೇಚನೆ ಇಲ್ಲ. ಅದರಿಂದಾಗಿ ಮಗುವಿಗೆ ಕೊನೆಗೂ ಗೊತ್ತಾಗೋದಿಲ್ಲ. ಆದರೆ ವಿವೇಕಿ ಆದವನಿಗೆ ಅರ್ಥ ಆಗುತ್ತೆ, ಯಾಕೆ ಅಪ್ಪ ಅಮ್ಮ ಅವತ್ತು ಕೊಡಿಸ್ಲಿಲ್ಲ, ಅಥವಾ ಯಾಕೆ ದೇವರು ನಮಗೆ ಆ ಕಾಲಕ್ಕೆ ನಾವು ಕೇಳಿದ್ದನ್ನು ಕೊಡಲಿಲ್ಲ ಅಂದರೆ ಅವತ್ತು ಬಹುಶಃ ಅದನ್ನು ಕೊಟ್ಟಿದ್ದಿದ್ರೆ. ಇದನ್ನು ಕುಚೇಲ ತನ್ನ ಬದುಕಿನಲ್ಲಿ ಯೋಚನೆ ಮಾಡುತ್ತಾನೆ. ಕೃಷ್ಣನ ಹತ್ರ ಬರ್ತಾನೆ, ಹೆಂಡತಿ ಜೋರು ಮಾಡಿ ಕಳಿಸಿರ್ತಾಳೆ. ಜೋರು ಅಂದರೆ ನೀವಿಷ್ಟು ಹೇಳ್ತೀರಿ ನಿಮ್ಮ ಫ್ರೆಂಡು ಅಂತ, ಒಂದು ದಿವಸ ಹೋಗಿ ಅವನ ಹತ್ರ ನಿಮಗೆ ಬೇಕಿರುವುದನ್ನು ಕೇಳಿ ಪಡ್ಕೊಳ್ಳಿಕ್ಕಾಗೋದಿಲ್ಲ ಅಂದರೆ ಎಂಥ ಮೈತ್ರಿ ಅದು, ದಯವಿಟ್ಟು ಹೋಗಿ ಕೇಳಿ ಬನ್ನಿ ಅಂತ ಒತ್ತಾಯ ಮಾಡಿ ಕಳಿಸ್ತಾಳೆ. ಆದರೆ ಹೋದವನಿಗೆ ಮಾತೇ ಬರಲ್ಲ. ಏನು ಕೇಳಿ, ದೇವರ ಹತ್ರ ಹೇಗೆ ಕೇಳಿ, ನಮ್ಗೇನು ಬೇಕು ಅಂತ ಗೊತ್ತಿದ್ದು ಅವನೇ ಕೊಡೋನಾದಾಗ ನಾನು ಕೇಳಿದರೆ ತಪ್ಪಾಗುತ್ತೆ ಅಂತ ಅಂದ್ಕೊಂಡು ಬಾಯೇ ಬರಲಿಲ್ಲ ಅವನು ಕೊನೆವರೆಗೂ. ಒಂದು ಬೇಸರ ಇತ್ತು ಅವನಿಗೆ, ಮಿಷ್ಟಾನ್ನ ಭೋಜನ ಹಾಕಿ ಊಟ ಮಾಡಿಸ್ತಾ ಇದ್ದಾನೆ ಕೃಷ್ಣ. ಆಗ ಅವನಿಗೆ ಅಳು, ನನ್ನ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇದ್ದಾರೆ, ಅವರನ್ನು ಬಿಟ್ಟು ನಾನಿಲ್ಲಿ ಷಡ್ರಸಾನ್ನ ಭೋಜನ ಊಟ ಮಾಡ್ತಾ ಇದ್ದೇನೆ, ಪಾಪ ಅವರಿಗೇನೂ ಇಲ್ಲದೆ ಹೋಯ್ತಲ್ಲ. ಬೇಡ ಅಂತ ಕೃಷ್ಣನ ಪ್ರೀತಿಯನ್ನ ನಿರಾಕರಿಸುವ ಶಕ್ತಿ ಇಲ್ಲ. ಏನಾದರೂ ಬೇಕು ಅಂತ ಕೇಳಲಿಕ್ಕೆ ಹೋದ್ರೆ ಎಲ್ಲಿ ಈ ಪ್ರೀತಿ ಕಳ್ಕೊಳ್ತೇನೋ ಅನ್ನೋ ಭಯ. ಇದೆಲ್ಲದರ ನಡುವೆ ಯೋಚನೆ ಮಾಡಿ ಹಾಗೆ ಹೊರಟ ಕೃಷ್ಣ. ಆಯ್ತು ಹೋಗಿ ಬಾ ಅಂತ ಕಳುಹಿಸಿದ. ದಾರಿಯಲ್ಲಿ ಯೋಚನೆ ಮಾಡುತ್ತಾನೆ, ಯಾಕೆ ಈ ಕುಚೇಲನಿಗೆ ಕೃಷ್ಣ ಏನೂ ಕೊಡದೆ ಹಾಗೆ ಕಳುಹಿಸಿದ. ಬಹುಶಃ ಅವನಿಗೆ ತುಂಬ ಸಂಪತ್ತು ಸಿಕ್ಕಿದ್ರೆ ದುಶ್ಚಟಕ್ಕೊಳಗಾಗಿ ದುರ್ವಿವೇಚನೆಯಿಂದ ಏನಾದರೂ ಅದನ್ನು ಹಾಳು ಮಾಡಿಕೊಂಡು ಜೀವನದ ದಾರಿ ತಪ್ಪಿಸಿಕೊಳ್ತಾನೆ ಈ ಸಂಪತ್ತಿನ ಮದದಿಂದ ಅಂತ ಹೇಳಿ ಬಹುಶಃ ಕೃಷ್ಣ ನನ್ನ ಮೇಲೆ ಪ್ರೀತಿಯಿಂದಲೇ ಸಂಪತ್ತು ಕೊಡಲಿಲ್ಲ ಅಂತ ಅನಿಸುತ್ತೆ. ಕೃಷ್ಣ ಯಾವತ್ತೂ ತಪ್ಪು ಮಾಡಲ್ಲ, ಕೃಷ್ಣ ಏನು ಕೊಟ್ಟರು ಅದು ಒಳ್ಳೆಯದೇ ಆಗಿದೆ ಅಂತ ಅವನು ಹೀಗೆ ಯೋಚನೆ ಮಾಡ್ಕೊಂಡು ಮನೆ ಮುಂದೆ ಬರ್ತಾನೆ. ಆದರೆ ಮನೆಯೇ ಗೊತ್ತಾಗೋದಿಲ್ಲ ಅವನಿಗೆ. ಮನೆಯಿಂದ ಸೀದಾ ಮುಂದೆ ಹೋಗ್ತಾ ಇರ್ತಾನೆ. ಆಗ ಎರಡನೇ ಉಪ್ಪರಿಗೆಯಿಂದ ಹೆಂಡತಿ ಕರೆದಲ್ಲ, ರೀ ಎಲ್ಲರೂ ಹೋಗ್ತಾ ಇದ್ರಿ, ಇಲ್ಲಿ ಬನ್ನಿ, ನಮ್ಮ ಮನೆ ಇಲ್ಲಿದೆ ಅಂತ. ಆಗ ನೋಡಿದರೆ ಅವನ ಮನೆಯ ಬದಲಾಗಿ ಬೇರೆನೇ ಒಂದು ಜಾಗ ಇರುತ್ತೆ. ಎಲ್ಲ ವ್ಯವಸ್ಥಿತವಾದಂತಹ ಜಾಗದಲ್ಲಿ ಆ ಹೆಂಡತಿ ಮಕ್ಕಳು ಮೈತುಂಬ ಚಂದದ ಬಟ್ಟೆ ಒಡವೆಗಳನ್ನು ಹಾಕಿಕೊಂಡು ಓಡಾಡುವುದು ಕಂಡಾಗ ಅಳುನೇ ಬಂದ್ಬಿಡುತ್ತೆ. ಕೃಷ್ಣ ಕೊಡಲಿಲ್ಲ ಅಂತ ನಾನು ಅನ್ಕೊಂಡ್ರೆ ಎಷ್ಟು ಕೊಟ್ಟಿದ್ದಾನೆ. ನಾನು ಕೇಳಬೇಕು ಅನ್ನುವುದಕ್ಕಿಂತ 100 ಪಟ್ಟು ಜಾಸ್ತಿ ಕೊಟ್ಟಿದ್ದಾನೆ. ನಾನು ಹೋಗಿ ಕೇಳಿದ್ದಿದ್ರೆ ಒಂದು 50 ವರಹ ಕೊಡು ಅಂತ ಕೇಳ್ತಿದ್ದೆ. ಆದರೆ ಇದು ಕೊಟ್ಟದ್ದು 10 ಜನ್ಮಕ್ಕಾಗುವಷ್ಟು ಕೊಟ್ಟಿದ್ದಾನೆ. ಮತ್ತೂ ಒಂದು ಭಾಗವತ ಮಾತು ಹೇಳುತ್ತೆ, ಇಷ್ಟಾಗಿಯೂ ಆ ಸಂಪತ್ತಿನಲ್ಲಿ ಬಂದ ಏನೇನು ಅಂಶಗಳಿತ್ತು ಅದನ್ನು ತನಗೆ ಎಷ್ಟು ಇಲ್ಲಿಯ ತನಕ ಅಗತ್ಯ ಇದ್ದಷ್ಟೇ ಬದುಕಿದ್ನೋ ಹಾಗೇ ಬದುಕಿ ಉಳಿದದ್ದೆಲ್ಲವನ್ನು ಯಾರಿಗೆ ನನ್ನಕ್ಕಿಂತ ಕಷ್ಟದಲ್ಲಿದ್ದಾರೋ ಅವರಿಗೆ ಕೊಟ್ಟು ಬದುಕಿದಂತೆ. ಹೇಗೂ ಬಂತಲ್ವ, ನಾಳೆಯಿಂದ ನಮ್ಮ ಎಲ್ಲ ದಿನಚರಿ ಚೇಂಜ್. ನಿನ್ನೆ ತನಕ ಅಕ್ಕಿ ಹಿಟ್ಟನ್ನು ಹಾಕಿ ಹಾಲು ಕುಡಿತಾ ಇದ್ದು ನಾಳೆಯಿಂದ ಬಾದಾಮಿ ಕೇಸರಿ ಹಾಕಿದ ಹಾಲನ್ನೇ ಕುಡಿಬೇಕು ಅಂತ ತನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಲ್ಲ. ಮಿನಿಮಮ್ ದೇಹದ ಜೀವನದ ರಕ್ಷಣೆಗೆ ಏನು ಆಹಾರ ಬೇಕೋ ಅದನ್ನು ಮಾತ್ರ ತಗೊಳ್ತಿದ್ದ ಹೊರತು ನಾಳೆಯಿಂದ ನಾನು ಅನಗತ್ಯವಾದ ಪದಾರ್ಥಗಳನ್ನು ದುಂದು ವೆಚ್ಚದ ರೂಪದಲ್ಲಿ ನಾನು ಮಾಡಬಾರ್ದು ಅಂತ ಆಗಲೂ ದೀಕ್ಷೆ ತೊಟ್ಟು ಅದರಂತೆ ಬದುಕಿದ ಅಂತ ಭಾಗವತ ಹೇಳುತ್ತೆ.
ಹಾಗೆ ನಮ್ಮ ಬದುಕಿಗೆ ಮಿತಿಯನ್ನು ಹಾಕಿಕೊಳ್ಳುವ ಶಕ್ತಿ ನಮಗಿದ್ದಾಗ ಎಷ್ಟು ಬಂದರೂ ನಾವು ದಾರಿ ತಪ್ಪುವುದಿಲ್ಲ. ಆ ಮನಸ್ಥಿತಿ ಮಾತ್ರ ತಂದುಕೊಳ್ಳುವ ದೃಢತೆಯನ್ನ ಜೀವನ ಪಾಠ ಮಾಡ್ತಾ ಇರುತ್ತೆ. ಅದಕ್ಕೆ ಸರಿಯಾಗಿ ಬದುಕುವ ಎಚ್ಚರವನ್ನು ನಾವು ಹೊಂದಬೇಕು ಅನ್ನುವುದನ್ನ ನಮ್ಮ ಆಗು ಹೋಗುಗಳ ಹಿಂದೆ ಏನು ಕೊಟ್ಟರು ದೇವರು ನಮಗೆ ಬೇಕಿದ್ದನ್ನೇ ಕೊಡ್ತಾನೆ, ಬೇಡವಾದದ್ದನ್ನು ಕೊಡುವುದಿಲ್ಲ. ಇದು ನಮ್ಗೆ ಅರ್ಥ ಆದ್ರೆ ಅವನು ಯಾವಾಗಲೂ ನಮಗೆ ಶುಭವನ್ನೇ ಮಾಡ್ತಾನೆ ಹೊರತು ಅಶುಭವನ್ನು ಮಾಡುವುದಿಲ್ಲ. ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ. ನಮ್ಮ ಜೀವನದಲ್ಲಿ ಅಶುಭವಾದ ಒಂದು ಘಟನೆ ಅಂತ ಇಲ್ಲ. ನಾವು ಇಷ್ಟಪಡಲಿಲ್ಲ ಅನ್ನೋದು ಬೇರೆ, ನಮ್ಗೆ ಇಷ್ಟ ಆಗಲಿಲ್ಲ ಅನ್ನೋದು ಬೇರೆ. ಈಗ ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡುವುದಾದ್ರೆ, ನಾವು ಮಳೆ ಬಂದಾಗ ಬೇಡ 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 ಅಂತ ಬೇಸರ ಮಾಡಿಕೊಂಡು ಅದನ್ನು ತಡೆಯುವುದಕ್ಕೆ ಪ್ರಯತ್ನ ಪಡ್ತೇವೆ, ಅಥವಾ ದೇವರ ಹತ್ರ ಬಂದು ಏನಪ್ಪ ಇದು ಮಳೆ ಸಾಕು ಅಂತ. ಗದ್ದೆಗಳಲ್ಲಿ ರೈತರು ಕಣ್ಣೀರಿಡ್ತಾ ಇರ್ತಾರೆ. ಗದ್ದೆಯಲ್ಲಿ ನೀರಿಲ್ಲ, ಬೆಳೆ ಬಂದು ನಾಳೆ ಅದರಲ್ಲಿ ಮೊಳಕೆ ಬಂದು ಧಾನ್ಯ ತುಂಬಿಕೊಳ್ಳುವಾಗ ಹಾಲು ಬಂದಿರುತ್ತೆ ಅದರಲ್ಲಿ. ಆ ಹಾಲು ಬಂದ ಸಮಯದಲ್ಲಿ ನೀರು ಇರಲಿಲ್ಲ ಅಂದರೆ ಆ ಭತ್ತದಲ್ಲಿ ಅದು ಹಾಲು ಅಲ್ಲೇ ಒಣಗಿ ಜೊಳ್ಳಾಗಿ ಬಿಡುತ್ತೆ. ಆಗ ಅವರು ಕೇಳ್ಕೊಳ್ತಾರೆ, ಮಳೆ ಬರಲಿ ಮಳೆ ಬರಲಿ ಮಳೆ ಬರಲಿ. ಮಳೆ ಬಾರದೇ ಇದ್ರೆ ಅಷ್ಟೂ ಬೆಳೆ ಜೊಳ್ಳಾಗ್ಬಿಡುತ್ತೆ ಅಂತ. ನಾವು ಮಳೆ ಬರೋದು ಬೇಡ, ನನ್ನ ಮಗಳ ಮದುವೆ ಇದೆ, ಅಥವಾ ನಮ್ಮ ಮನೆಯಲ್ಲಿ ಏನೋ ಒಂದು ಆಫೀಸ್ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ದೇವರಿಗೊಂದು ತೆಂಗಿನಕಾಯಿ 3 ತಲೆ ಹಿಂದೆ ಮುಂದೆ ಸುತ್ತಿ ದೇವ್ರ ಮುಂದೆ ಇಟ್ಟು ಇವತ್ತಂತೂ ನಾಳೆ ಅಂತೂ ಇನ್ನು ವಾರ ಮಳೆ ಬರೋದು ಬೇಡ ಅಂತ ಕೇಳಿದ್ರು. 2 ದಿವಸ ಬಿಟ್ಟ ಮಳೆ ಅವನ ಮತ್ತೆ ಬಂದರೂ ಕೂಡ ಅದು ಹುಲ್ಲಷ್ಟೇ. ನಮಗೆ ಬೇಕಾಗಿ ನಾವು ಕೇಳ್ಕೊಳ್ತೇವೆ ಮಳೆ ಬೇಡ ಅಂತ, ಅವನು ಬೇಕು ಅಂತ ಮಳೆ ಕೇಳ್ಕೊಳ್ತಾನೆ, ಅವನು ನಮಗೋಸ್ಕರ ಕೇಳ್ಕೊಳ್ತಿಲ್ಲ. ಆ ಬೆಳೆ ಬಂದ್ರೆ ನಾವು ನಾಳೆ ಊಟ ಮಾಡ್ಬೋದು. ಆ ಕೃಷಿಕನ ಬೆವರ ಹನಿ ನಮ್ಮ ಪ್ರತಿ ದಿವಸದ ಅನ್ನವನ್ನು ಹೊಟ್ಟೆಯನ್ನು ತುಂಬಿಸ್ತಾ ಇರುತ್ತೆ, ಅನ್ನದ ಅಗತ್ಯವನ್ನು ಪೂರೈಸ್ತಾ ಇರುತ್ತೆ. ಆದರೆ ನಮಗೆ ನಮ್ಮ ಸಣ್ಣ ಮಟ್ಟದ ಆಲೋಚನೆ, 2 ಅನ್ನ ಮೇಲ್ ನಿಂತು ನೀವು ಯೋಚನೆ ಮಾಡಿ, ಮಳೆ ಕೊಡುವವರು ಅಂತ ನೀವು ಆಲೋಚನೆ ಮಾಡಿ, ಈಗ ಯಾರ ಮಾತನ್ನ ಆಲಿಸ್ಬೇಕು? ಇವನು ತನ್ನ ಒಂದು ಮನೆತನದ ವ್ಯವಸ್ಥೆಗೋಸ್ಕರ ಕೇಳಿದ್ದನ್ನು ಒಪ್ಕೊಳ್ಬೇಕು, ಎಲ್ಲರಿಗೋಸ್ಕರ ತನ್ನ ಜೀವವನ್ನೇ ಬಲಿ ಕೊಟ್ಟು ನಾಳೆ ಏನು ಅಂತ ಗೊತ್ತಿಲ್ಲದ ಪ್ರಶ್ನಾರ್ಥಕವಾದ ಬದುಕಿನಲ್ಲೂ ಕೂಡ ಪ್ರಯತ್ನ ಪಟ್ಟು ನೈರಾಶ್ಯವನ್ನು ಹೊಂದದೆ ಏನಾದ್ರೂ ಆದೀತು ದೇವ್ರ ಕೈ ಬಿಡಲ್ಲ, ಭೂತಾಯಿ ನಮ್ಮ ಕೈ ಬಿಡಲ್ಲ ಯಾವತ್ತು ಅಂತ ನಂಬಿ ಬದುಕುವವನನ್ನ ನಾವು ಸ್ಯಾಲರಿ ಗ್ಯಾರಂಟಿ ಮಾಡ್ಕೊಂಡು ಬದುಕುವವರು. ಆದರೆ ಕೃಷಿಕ ಆ ಬೆಳೆಯನ್ನ ಗ್ಯಾರಂಟಿ ಇದೆ ಅಂತ ಬದುಕುವವನಲ್ಲ. ನಾನು ಬೀಜ ಹಾಕಿದ್ದೇನೆ, ಚೆನ್ನಾಗಿ ಗೊಬ್ಬರ ಹಾಕಿದ್ದೇನೆ, ಕಾಲಕ್ಕೆ ಕಳೆ ತೆಗೆದಿದ್ದೇನೆ, ಕೊಟ್ರೆ ಉಂಟು, ಭೂತಾಯಿ ಯಾವತ್ತೂ ಮೋಸ ಮಾಡಲ್ಲ ಅಂತ ನಂಬಿದ್ದೇನೆ, ನನ್ನ ಪ್ರಯತ್ನನು ಕೊನೆಯ ತನಕ ಮಾಡ್ತೇನೆ ಅಂತ ಮಾಡಿಯೇ ಬದುಕುವವನು. ಅವನ ಮಾತನಾಡಿಸ್ಬೇಕು, ನಮ್ಮ ಮಾತನಾಡಿಸ್ಬೇಕು. ನಮಗೆ ಮೇಲ್ಮಟ್ಟಕ್ಕೆ ಹೋಗಿ ಪಕ್ಷಿ ನೋಟ ಬೀರಿದಾಗ ಗೊತ್ತಾಗುತ್ತೆ. ಇದು ಒಂದು ವಿಷಯದಲ್ಲ, ಹೀಗೆ ಎಷ್ಟೆಷ್ಟೋ ಜನರ ಎಷ್ಟೆಷ್ಟೋ ಬಯಕೆಗಳು ಯಾರ್ಯಾರದ್ದೋ ವಿಷಯದಲ್ಲಿ ಇನ್ನೇನೇನೋ ದುಷ್ಪರಿಣಾಮ ಉಂಟು ಮಾಡುವುದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ನಮಗೆ ಕೇಳ್ಕೊಳ್ತೇವೆ ಇಂಥದ್ದೇ ಬೇಕು ಅಂತ. ಆದರೆ ಭಗವಂತ ನಮ್ಮ ನಮ್ಮ ಕರ್ಮ ಅದನ್ನು ಯೋಚನೆ ಮಾಡಿ ನಮಗೆ ಬೇಕಿರುವುದನ್ನೇ ಕೊಟ್ಟಿರ್ತಾನೆ. ಆದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅಷ್ಟೇ ಬಿಟ್ರೆ ದೇವರು ಯಾವತ್ತೂ ಯಾರಿಗೂ ಯಾವ ಕಾಲಕ್ಕೂ ನಿರಸ್ತ ಕುಹಕಂ, ಅವನು ಮೋಸ ಮಾಡುವವನೇ ಅಲ್ಲ. ಈ ವಿಶ್ವಾಸದಿಂದ ನಾವು ದೇವರನ್ನು ಪ್ರೀತಿಸ್ಲಿಕ್ಕೆ ಯಾವತ್ತು ಶುರು ಮಾಡ್ತೇವೋ ಅವತ್ತಿನಿಂದ ನೆಮ್ಮದಿ ನಮ್ಮ ಜೊತೆಗಿರುತ್ತೆ. ಯಾವಾಗ ನಮ್ಗೆ ಯಾವ ನೋಡಿದ್ರೂ ಲೋಪದೋಷಗಳೇ ಕೊರತೆಗಳೇ ಎದ್ದು ಕಾಣ್ತಾ ಇರುತ್ತೋ, ಎಲ್ಲ ಇದ್ರೂ ಕೂಡ ನಮ್ಮ ಹತ್ರ ಏನು ಇಲ್ಲ ಅನ್ನೋದನ್ನೇ ಯೋಚಿಸಿ ಅಳುವವರಿಗೆ ಯಾರು ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಸುಖವಾಗಿ ಅವರನ್ನು ಇರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಇರುತ್ತೆ ನಮ್ಮ ಹತ್ರ, ಆ ಇರುವುದರ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಇಲ್ಲದೆ ಇರುವುದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೇವೆ. ಅದೇನು ಅಂದ್ರೆ ಪಕ್ಕದ ಮನೆಯಲ್ಲಿ ಅದಿದೆ ಅಂತ, ನಮ್ಮ ಮನೆಯಲ್ಲಿ ಅವರ ಮನೆಯಲ್ಲಿ ಇಲ್ಲದ ಎಷ್ಟೋ ವಿಷಯ ಇರುತ್ತೆ, ಅದಕ್ಕೆ ಖುಷಿ ಪಡಲ್ಲ, ಅಥವಾ ಅದನ್ನು ನಾವು ಇದೆ ಅಂತ ಸಂತೋಷ ಪಡಲ್ಲ, ತೃಪ್ತಿ ಇರಲ್ಲ. ಈ ಹಂತಕ್ಕೆ ತಲುಪಿದಾಗ ಮನುಷ್ಯ ಅವನು ಮತ್ತೆ ಮತ್ತೆ ದುಃಖವನ್ನೇ ಅನುಭವಿಸ್ತಾನೆ. ಅದನ್ನು ಅವರು ಹೇಳ್ತಾರೆ, ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ, ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು, ಕಿಚ್ಚೆದ್ದು ಹೋಗಿತಲ್ಲ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ಎಚ್ಚರ ಆಗ್ಲೇ ಇಲ್ಲ ನನಗೆ ಕೊನೆಗೂ, ಯಾವುದು ಬೇಕಿತ್ತು ಯಾವುದು ಬೇಡ ಇತ್ತು ಇದನ್ನು ಯೋಚನೆ ಮಾಡಲಿಲ್ಲ. ಓ ಮನವೇ ಹುಚ್ಚನಾದೇನಲ್ಲ, ಯಾವುದೋ ಒಂದು ಸಣ್ಣ ಸಂಗತಿಗೋಸ್ಕರ ಅದೇ ಬೇಕು. ಈ ಕೆಲವೊಮ್ಮೆ ಮಕ್ಕಳು ತುಂಬಾ ಹಠ ಮಾಡ್ತವೆ, ಹಠ ಮಾಡಿ ಅದನ್ನು ಕೊಡಿಸ್ಕೊಂಡು ಗೊತ್ತಿಲ್ಲದೆ ಒಂದು ಕೈಯಲ್ಲಿ ಬಡಿಯತ್ತೆ, ಬಡದ ತಕ್ಷಣ ಅದು ಹಾರಿ ಪುಡಿ ಪುಡಿಯಾಗಿ ಚೆಲ್ಲಿ ಹೋಗುತ್ತೆ. ಆಗ ಅದು ಮತ್ತೆ ಜೋರಾಡುತ್ತೆ. ಮೊದಲು ಕೊಡಿಸ್ಲಿಲ್ಲ ಅಂತ ಹತ್ತಿತು, ಕೊಡಿಸಿ ಒಂದು ಕ್ಷಣ ಸುಖ ಆಯಿತು ಅಂತ ಅದು ಮೈ ಮರೆತು ಕೆಳಕ್ಕೆ ಹೊಡೆದಾಗ ಬಿದ್ದ ಮೇಲೆ ಮತ್ತಷ್ಟು ಜೋರಾಗಿ
ಬಂದ ವಸ್ತು ನನ್ನ ಕೈ ತಪ್ಪಿ ಹೋಯಿತು ಅಂತ ಮತ್ತಷ್ಟು ಜೋರಾಗಿ ಅಳುತ್ತೆ. ಕೊಡದೇ ಇದ್ರೂ ಅಳುಯಿತು, ಕೊಟ್ಟ ಮೇಲೆ ಕಳೆದೋಯ್ತು, ಮತ್ತೆ ಅಳುನೇ ಬಂತು. ಸುಖ ಎಲ್ಲಿದೆ? ಹುಚ್ಚುತನದ ಪರಾಕಾಷ್ಠೆ ಹೊರತು ಆ ವಸ್ತುಗಳಲ್ಲಿ ಎಲ್ಲೂ ಸುಖ ಇಲ್ಲ ಅಂತ ಅನ್ನೋದು ಮಗುವಿಗೆ ಗೊತ್ತಾಗ್ಲಿಲ್ಲ ಬಿಡಿ, ಅದು ಮಗು. ಆದ್ರೆ ದೊಡ್ಡವರಾಗಿ ನಾವು ಕೂಡ ಮಗುವಿನಂತೆಯೇ ಹುಚ್ಚರಾಗ್ತೇವಲ್ಲ. ಅದೇ ಬೇಕು, ಹೀಗೇ ಬೇಕು, ಇಂಥದ್ದೇ ಬೇಕು, ಇಲ್ಲೇ ಇರಬೇಕು, ಇದಿಲ್ಲದೆ ಇದ್ರೆ ನಮ್ಮ ಜೀವನಕ್ಕೆ ಅರ್ಥವೇ ಇಲ್ಲ ಅಂತ ನಾವು ಹುಚ್ಚರ ರೀತಿ ವರ್ತಿಸ್ತೇವಲ್ವಾ. ಅಚ್ಚು ಒಳ್ಳೇದುದು, ಅದು ನಮಗೆ ಬೇಕು ಅಂತ ದೇವರು ಕೊಟ್ಟಿರ್ತಾನೆ. ಆದರೆ ಅದನ್ನು ಬಿಟ್ಟು ಇನ್ಯಾವುದನ್ನು ಮೆಚ್ಚುತ್ತೇವೆ. ಆದರೆ ಮೆಚ್ಚಿದ್ದು ಯಾವುದೋ ಒಂದಿರುತ್ತೆ, ಆದರೆ ಅದರಲ್ಲಿ ಅಚ್ಚುಕಟ್ಟುತನವೇ ಇರುವುದಿಲ್ಲ. ಯಾವುದು ಅಚ್ಚುಕಟ್ಟಾಗಿರುತ್ತೋ ಅದನ್ನು ಮೆಚ್ಚಲ್ಲ, ಯಾವುದು ಮೆಚ್ಚಿರ್ತೇವೋ ಅಲ್ಲಿ ಅಚ್ಚುಕಟ್ಟುತನ ಇರುವುದಿಲ್ಲ. ಒಟ್ಟಂತೂ ಕಿಚ್ಚೆದ್ದು ಹೋಯಿತಲ್ಲ. ಆದರೆ ಈ ತಿಕ್ಕಾಟದಿಂದ ಏನಾಗುತ್ತೆ ಹೇಳಿ? ಅದು ಬೇಕು ಇದು ಬೇಕು ಅಂತ ಮನಸ್ತಾಪ. ಮಕ್ಕಳು ಒಂದು ಕೇಳ್ತಾರೆ, ಹೆಂಡತಿ ಒಂದು ಕೇಳ್ತಾಳೆ, ಗಂಡ ಒಂದು ಕೇಳ್ತಾನೆ, ಅಪ್ಪ ಒಂದು ಹೇಳ್ತಾನೆ, ಅಜ್ಜಿ ಒಂದು ಹೇಳ್ತಾರೆ. ಎಲ್ರಿಗೂ ಅವರವ್ರಿಗೆ ಬೇಕಾದ ಸಿಕ್ಕಿಲ್ಲ ಅನ್ನುವ ಬಿಸಿಯಲ್ಲೇ ಮನೆ ಹೊಗೆ ಎದ್ದು ಸುಟ್ಟು ಹೋಗ್ಬಿಡುತ್ತೆ. ಇದು ನಾವು ಮಾಡಿಕೊಳ್ಳುವಂತಹ ದುಸ್ಥಿತಿ ಅಂತ ಅವರು ಎಚ್ಚರಿಸ್ತಾರೆ. ಅಂದರೆ ಇದಕ್ಕಿಂತ ನೋಡಿ, ನಾವು ಎಷ್ಟೋ ಸಲ ಹೇಳುವುದುಂಟು, ಏನು ಅಂದರೆ ನಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳು ಇವತ್ತು ತುಂಬ ಅಗತ್ಯ ಅಂತ. ಆದರೆ ಇಂಥ ಮಾತುಗಳನ್ನು ನಾವು ಮಕ್ಕಳಿಗೆ ಒಂದು ದಿವಸ ಆದರೂ ಹೇಳಿಕೊಟ್ಟೇವ? ಹಾಡು ಹೇಳಿಕೊಡೋದು ಅಂದರೆ ಎದೆ ತುಂಬಿ ಹಾಡುವಿನಲ್ಲಿ ಅಥವಾ ಯಾವುದೋ ಒಂದು ಸರಿಗಮಪದಲ್ಲಿ ಅವ್ರು ಫಸ್ಟ್ ಪ್ರೈಸ್ ಬರಬೇಕು ಅಂತ ಹೇಳಿಸ್ತೇವೆ ಹೊರತು, ಇದು ಜೀವನದ ಮೌಲ್ಯವಾಗಿ ನಮಗೆ ಕೊಟ್ಟಿದ್ದಾರೆ ಹಿರಿಯರು, ಅದರಿಂದ ನಾವು ಜೀವನಕ್ಕೆ ಪಾಠ ಕಲಿಬೇಕು ಅಂತ ಯೋಚನೆ ಮಾಡಿ ಯಾವತ್ತಾದರೂ ಹಾಡಿಸಿದೇವ ಮಕ್ಕಳ ಕೈಯಲ್ಲಿ? ತೊಡೆ ತಟ್ಟಿ ನೋವು ಬಂತು ಹೊರತು ಎದೆಗೆ ಆ ಅಕ್ಷರಗಳು ಮುಟ್ಲೇ ಇಲ್ಲ. ಮುಟ್ಟುವ ಹಾಗೆ ಇರುವ ಮಾತುಗಳಲ್ಲಿ ಎಷ್ಟೆಲ್ಲ ನಮಗೆ ಜೀವನದ ಮೌಲ್ಯಗಳನ್ನು ತುಂಬಿಟ್ಟು ಕೊಟ್ಟಿದ್ದಾರೆ, ಅದನ್ನು ನಾವು ದಕ್ಕಿಸಿಕೊಳ್ಳದೆ ಹೋದರೆ ಅವರು ಕಷ್ಟವಾದ ಭಾಷೆಯಲ್ಲಿದೆ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಸರಳವಾಗಿ ಕೊಟ್ಟಿದ್ದೇನೆ ಅಂತನೂ ಅವರ ಕಷ್ಟಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟಿದ್ದೇವೆ. ಮತ್ತೆ ಮತ್ತೆ ಕಳ್ಕೊಳ್ಳುದೆ. ಅವ್ರು ಸುಲಭ ಮಾಡಿಕೊಟ್ರೆ ಮತ್ತು ಸುಲಭಕ್ಕೆ ಬೇಕು ಅಂತ ಬಯಸ್ತೇವೆ, ಅವ್ರು ಮತ್ತು ಸುಲಭ ಮಾಡಿದರೆ ಇನ್ನೂ ಸುಲಭದ್ದು ಬೇಕು ಅಂತೇವೆ. ಅದು ಮುಗಿಯುವುದೇ ಇಲ್ಲ. ಸುಲಭ ಸುಲಭ ಸುಲಭ. ನಾವು ಒಂದು ಚೂರು ಈಚೆ ಬಾರದೇ ಇದ್ರೆ ಅವ್ರು ಎಷ್ಟು ಈಚೆ ಬರ್ಬೋದು? ಅದರಿಂದಾಗಿ ಹಡಗು ಇಷ್ಟು ಉದ್ದ ಇತ್ತು ಅಂತ ಇಟ್ಕೊಳ್ಳಿ, ಅವನಿಗೆ ಅದು ಉದ್ದ ಸಾಕಾಗ್ಲಿ, ಅದು ಹೀಗೆ ಕೂತ ತಕ್ಷಣ ಅಲ್ಲಿಗೆ ಮುಟ್ಟಬೇಕು. ಈ ದಂಡೆಯಿಂದ ಆ ದಂಡೆಗೆ ಹಡಗನ್ನ ಕೊನೆಗೆ ಸೇತುವೆನೇ ಕಟ್ಟಿ ಅಂತ ಹೇಳ್ಬೇಕಷ್ಟೆ. ಹಡಗು ಯಾಕೆ? ಒಂದಿಷ್ಟು ದೂರಕ್ಕೆ ನಾವು ಕೂಡ ಹುಟ್ಟಾಕಿ ನಮ್ಮ ಕಷ್ಟಪಟ್ಟು ಅಲ್ಲಿ ತನಕ ಹೋಗಬೇಕು. ಅದು ಹೋಗಿ ಸರಿ ಆಯ್ತು, ಕೊನೆಗೆ ಸೇತುವೆನೇ ಕಟ್ಟಿದ್ರು. ಸೇತುವೆ ಕಟ್ಟಿದ ಮೇಲಾದ್ರೂ ನಡ್ಕೊಂಡು ಹೋಗ್ಬೇಕಾದ ಇವನೇ ಅಲ್ವಾ. ಅದು ಸೇತುವೆ ಮೇಲೆ ನಿಂತ ತಕ್ಷಣ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ಬೇಕು. ನಮ್ಮಲ್ಲಿ ಎಸ್ಕಲೇಟರ್ಗಳು ಇರ್ತಾವಲ್ಲ, ಹಾಗೆ ನಾವು ನಿಂತು ಬಿಡ್ಬೇಕಷ್ಟೇ, ಅದು ತಗೊಂಡೋಗಿ ಆಚೆ ಬಿಡಬೇಕು. ಇಷ್ಟು ಮನುಷ್ಯ ದಡ್ಡನಾದ್ರೆ ಕೊನೆಗೆ 4 ದಿವಸ ಕಾಲು ನೋವು ಮಂಡಿ ನೋವು ಬಂದಾಗ ಡಾಕ್ಟರ್ ಓಡಿಸ್ತಾರೆ, ಓಡಿ 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 ಓಡಿ. ಇಲ್ಲಿ ನಮ್ಮ ಹೊಟ್ಟೆ ತುತ್ತಿಗೋಸ್ಕರ ನಾವೇ ಓಡಿದ್ದಿದ್ರೆ ಅಲ್ಲಿ ಓಡೋ ಪ್ರಸಂಗ ಬರ್ತಿರ್ಲಿಲ್ಲ. ಇಲ್ಲಿ ಓಡದೆ ಎಲ್ಲ ಸುಲಭೀಕರಿಸಿಕೊಂಡೆವು. ಇನ್ನೊಂದು ಕಡೆಯಲ್ಲಿ ನಾವು ಮಾಡಲೇಬೇಕಾದ ಒಂದು ಕರ್ಮ ಇದ್ರೆ ಅದು ಇಲ್ಲಿ ತಪ್ಪಿಸಿಕೊಂಡ್ರೆ ಅದು ಇನ್ನೊಂದು ಕಡೆ ಹೊಡೆಯುತ್ತೆ. ನಾವೇನು ಅನ್ಕೊಳ್ತೇವೆ ಅಂದ್ರೆ ಇಲ್ಲಿ ಸುಖವಾಗಿ ಬದುಕಿದ್ವಿ ಅಂತ, ಇನ್ನೊಂದು ಕಡೆ ದುಃಖದಿಂದ ಅದನ್ನ ಅನಿವಾರ್ಯವಾಗಿ ಜೀವನದಲ್ಲಿ ರೂಢಿಸ್ಕೊಳ್ಬೇಕಾಗುತ್ತೆ. ಅದನ್ನಾಗಿ ಏನು ನಮಗೆ ಸಹಜವಾದ ಜೀವನದಲ್ಲಿ ಓಡುವುದಾಗಿರ್ಬೋದು, ನಿಲ್ಲುವುದಾಗಿರ್ಬೋದು, ಮಾತಾಡುವುದಾಗಿರ್ಬೋದು, ಕಷ್ಟಪಡುವುದಿರ್ಬೋದು, ಹೊಟ್ಟೆಯ ಅನಿವಾರ್ಯ ಸ್ಥಿತಿಗೆ ಬಂದಾಗ ಅಷ್ಟನ್ನು ಕಾಳಜಿ ವಹಿಸಿ ಅದೇ ಒಂದು ನನ್ನ ಅನಿವಾರ್ಯ ಕರ್ತವ್ಯವನ್ನು ಭಗವಂತನ ಪೂಜೆಯನ್ನು ಎಚ್ಚರದಿಂದ ಮಾಡಿದರೆ ಮತ್ತೊಂದು ರೀತಿಯಿಂದ ಕಷ್ಟಪಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ಒಂದು ಕಡೆಯಿಂದ ತಪ್ಪಿಸಿಕೊಂಡ್ರೆ ಅದು ಇನ್ನೊಂದು ಕಡೆಯಿಂದ ಅನಿವಾರ್ಯವಾಗಿ. ಮನೆಯಲ್ಲಿ ಎಲ್ಲೂ ಒರೆಸ್ಲಿಲ್ಲ, ತಾಯಿ ಹೇಳ್ತಾಳೆ ಒರೆಸಿ, ನೆಲ ಒರೆಸಿ, ಮನೆ ನಿಂದೆ ಮನೆ, ನನ್ನ ಮಾತ್ರ ಇನ್ನು ಕೇವಲ ಯಾರೋ ಒಬ್ಬರದ್ದು ಮನೆ ಅಲ್ಲ ಅಂತ. ಮನೆಯಲ್ಲಿ ಒಂದಿಷ್ಟು ಕಸ ಗುಡಿಸಿ ನೆಲ ಒರೆಸಿ ಅಂತ ಹೇಳಿದ್ರು, ಕೇಳಲಿಲ್ಲ. ಕೊನೆಗೆ ಎಲ್ಲೋ ಒಂದು ಆಫೀಸಲ್ಲಿ ಹೋದಾಗ ಬಾಸ್ ಅಂತಾನೆ, ಇವತ್ತು ನೀವೇ ಎಲ್ಲ ಮಾಡಬೇಕು. ಯಾರ್ದೋ ಮನೆ ಇದ್ದು ಇವಂದಾದ್ರೆ ಇವಂದೇ ಮನೆ ಇದ್ದು, ಅಲ್ಲಿ ತಪ್ಪಿಸ್ಕೊಂಡ ಕರ್ಮ ಎಲ್ಲರ ಮುಂದೆ ಯಾವುದೋ ಒಂದು ಶಿಕ್ಷೆಗೆ ಅನಿವಾರ್ಯವಾಗಿ ನೀವು ಇದನ್ನೇ ಮಾಡ್ಬೇಕು. ಇದು ನೀವು ಕೆಲಸ ಉಳ್ಕೊಳ್ಬೇಕಂದ್ರೆ ನಾಳೆ ಬೆಳಿಗ್ಗೆ ಬಂದು ಆಫೀಸೆಲ್ಲ ಕ್ಲೀನ್ ಮಾಡಿ ಗುಡಿಸಿ, ಅದು ಬೇರೆ ವಿಡಿಯೋ ಆಗಿರುತ್ತೆ, ಅದನ್ನ ಇವರು ಸಹ ಹೋದ್ಯೋದಿಗಳು ಬೇರೆ ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡು ಎಲ್ಲ ಟ್ರೋಲ್ ಮಾಡೋದು. ಮತ್ತೆ ಇವನಿಗೆ ಒಂದು ಅವಮಾನದ ಜೊತೆಗೆ ಅದರ ಮತ್ತೊಂದು ಅವಮಾನದ ಜೊತೆಗೆ ಹಂಗಿಸೋರು ಬೇರೆ. ಇದು ಒಂದು ಕಡೆ ತಪ್ಪಿಸಿಕೊಂಡ ಪರಿಣಾಮ. ಇನ್ನೊಂದು ಕಡೆಯಿಂದ ಯಾವಾಗ ನಾವು ಡ್ಯೂಟಿಗೆ ಗೌರವ ಕೊಡ್ತೇವೆ, ನಮ್ಮ ಡ್ಯೂಟಿಗೆ, ಆವಾಗ ನಾವು ಇನ್ನೊಬ್ಬರ ಹತ್ರ ನಮ್ಮ ಡ್ಯೂಟಿಗೆ ಗೌರವ ಕೊಡಿ ಅಂತ ಕೇಳಬೇಕಾದ ಅಗತ್ಯ ಬರುವುದಿಲ್ಲ. ಅದಕ್ಕೆ ಅವರು ಹೇಳಿದರು, ನಮ್ಮ ಕರ್ತವ್ಯ ಮಾಡುವುದನ್ನು ನಾವು ಎಷ್ಟು ಎಚ್ಚರದಿಂದ ನಡೆಸಿಕೊಳ್ತೇವೋ ಅಷ್ಟು ನಮಗೆ ಬದುಕಿಗೆ ಆನಂದ ಸಿಗುತ್ತೆ.
ಏನದು ನಿತ್ಯದ ಕೆಲಸ ಅಂದರೆ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತಂದು ನಿತ್ಯ ನಮ್ಮ ಮನೆಯನ್ನು ನಾವು ಕ್ಲೀನ್ ಮಾಡೋದು ಅಂದರೆ ಇದು ಜೀವನ ಪಾಠ. ಇದು ನಮ್ಮ ಮನೆಯನ್ನ ನಮ್ಮ ಪಾತ್ರೆಗಳನ್ನ ನಾವು ಉಡುವ ಬಟ್ಟೆಗಳನ್ನ ಎಷ್ಟು ಸಾಧ್ಯವೋ, ಆಗ್ಲಿಲ್ಲ ಅಂದ್ರೆ ಯಾವುದೋ ಒಂದು ಸಹಾಯ ಯಾರದ್ದು ಪಡೆಯುವುದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಮಿನಿಮಮ್ ಇಷ್ಟು ವಿಷಯ ನಾವು ಮಾಡಬೇಕು. ಇದರ ಅರ್ಥ ಏನು ಅಂದ್ರೆ, ನಿತ್ಯ ನಾವು ಮನೆ ಶೋಧಿಸುವುದು ಅಂದ್ರೆ ಅರ್ಥ ಏನು ಅಂದ್ರೆ, ಮನವ ಶೋಧಿಸಬೇಕು ನಿಚ್ಚ. ಮನೆಯನ್ನ ಶೋಧಿಸುವುದು ಅಂದ್ರೆ ಅದು ಮನವನ್ನ ಶೋಧಿಸುವುದು ಅಂತ ಅರ್ಥ. ಎಷ್ಟು ಮನೆಯ ಕ್ಲೀನ್ಲಿನೆಸ್ ಅನ್ನು ನಾವೇ ಕಾಪಾಡಿಕೊಳ್ಳುವುದಕ್ಕೆ ಯಾರ ಸಹಾಯ ಇಲ್ಲದೆ ಮಾಡುತ್ತೇವೆ ಅಂದ್ರೆ ನಮ್ಮ ಮನಸ್ಸನ್ನು ನಾವೇ ಶುದ್ಧಿ ಮಾಡ್ಕೊಳ್ಳಿಕ್ಕಾಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಒಬ್ಬ ಕೌನ್ಸಿಲರ್ ಬೇಕು, ಅವನ ಹತ್ರ ಬಂದು ಅದಕ್ಕೆ ನಾವು ದುಡ್ಡು ಕೊಡ್ಬೇಕು. ನಮ್ಮ ಮನೆಯನ್ನ ನಮ್ಮದೇ ವ್ಯವಸ್ಥೆಯನ್ನ ಸರಿ ಮಾಡ್ಕೊಳ್ಳಿಕ್ಕೆ ನಾವು ಇನ್ನೊಬ್ರಿಗೆ ದುಡ್ಡು ಕೊಟ್ಟು ಓಡಾಡ್ಬೇಕಾಗುತ್ತೆ. ವಸ್ತುತಃ ನಾವೇ ಸುಲಭವಾಗಿ ಮಾಡುವುದು ಅಭ್ಯಾಸ ಆಗಿದ್ರೆ ಅವರಿಗೂ ಖರ್ಚು ಇರಲಿಲ್ಲ, ಅವರ ಖರ್ಚು ಇರಲಿಲ್ಲ, ನಮಗೆ ನಾವೇ ಮಾಡಿದೇವನು ತೃಪ್ತಿ ಇರ್ತಿತ್ತು. ಆಮೇಲೆ ಅವನನ್ನು ಬೈಕೊಳ್ಳೋಲ್ಲ, ಏನು ಕೆಲಸನೇ ಮಾಡಿ ಹೋಗಲ್ಲ ಸರಿಯಾಗಿ, ಇಷ್ಟುದು ಸಂಬಳ ತಗೊಳ್ತಾರೆ, ಉಪಯೋಗ ಇಲ್ಲ ಅಂತ ಬೈಕೊಳ್ಳೋ ಸ್ಥಿತಿ ಬರುವುದಿಲ್ಲ. ನಾವು ಮಾಡಿದ್ರೆ ತಪ್ಪಾಗಿದ್ರೆ ನಾಳೆಯಿಂದ ತಿದ್ದಿಕೊಂಡು ಸರಿ ಮಾಡ್ಕೊಳ್ಳಿಕ್ಕೆ ಆಗ್ತಿತ್ತು. ಅಥವಾ ಇನ್ನೊಂದು ಸರ್ತಿ ಯಾರು ಬರಲ್ಲ, ಅವನ ಅಕಸ್ಮಾತ್ ಒಂದು ತಿಂಗಳು ಕೈ ಕೊಟ್ಟ ಅಂತ ಇಟ್ಕೊಳ್ಳಿ, ನಾವು ಮನೆಯಲ್ಲಿ ಹಟ್ಟಿ ತರ ಇರಬೇಕು, ಮನೆಯಲ್ಲಿ ಇರಬೇಕು, ಆವಾಗ ಬೈಕೊಳ್ಳೋದು. ಅವರೆಲ್ಲ ಕೇಳಿದ್ ಸರಿಯಾದ ಸಮಯಕ್ಕೆ ಕೈ ಕೊಟ್ಬಿಡ್ತಾರೆ. ಅವರಿಗೆ ಒಂದು ದಿನ ಗೊತ್ತಿಲ್ಲ, ಎಂಥದೂ ಇಲ್ಲ, ತುಂಬ ಗತ್ತಿದ್ದಾಗಲೇ ಸರಿಯಾಗಿ ಕೈ ಕೊಡ್ತಾರೆ. ಆ ಕೈ ಕೊಡುವ ಹಾಗೆ ದುಸ್ಥಿತಿಯನ್ನು ಮಾಡ್ಕೊಂಡಿದ್ಯಾರು? ನಾವೇ. ಅದಕ್ಕೆ ಅವರು ಹೇಳಿದ್ರು, ದಿನದಿ ಮಾಡುವ ಪಾಪ ಪುಣ್ಯದ ವೆಚ್ಚ ತನುವ ಖಂಡಿಸಿ ಒಮ್ಮೆ ಮಾಡು. ಒಂದ್ಸರ್ತಿ ನೀನೆ ನಿನ್ನ ಶರೀರವನ್ನು ದಂಡಿಸಿ ಆ ನಿತ್ಯ ಕರ್ಮದಲ್ಲಿ, ನಿನ್ನ ಕರ್ಮ ಬೇರೆ ಯಾರಿಗೂ ಮಾಡುವ ಕರ್ಮ ಅಲ್ಲ, ನಿನ್ನ ಕರ್ಮವನ್ನು ನೀನು ಮಾಡಿಕೊಂಡ್ರೆ ನಿನ್ನ ಮನಸ್ಸಿನ ಶೋಧನೆ ಅಂತ ಅನ್ನೋದು ಹೇಗೆ ಮಾಡ್ಕೊಳ್ಬೇಕು ಅಂತ ನಿನಗೆ ಗೊತ್ತಾಗುತ್ತೆ. ನಮ್ಮ ಮನೆಯನ್ನು ನಾವು ಸ್ವಚ್ಛ ಮಾಡಿದರೆ ಯಾವ ಮೂಲೆಯಲ್ಲಿ ಏನು ಬಿದ್ದಿತ್ತು, ಎಲ್ಲೊಂದು ಕಿವಿ ಕ್ಲೀನ್ ಮಾಡುವಾಗ ಅದರದ್ದೊಂದು ತುಂಡು ಕೆಳಗೆ ಬಿತ್ತು, ಸಿಗ್ಲಿಲ್ಲ, ಮರುದಿವಸ ಹುಡುಕಿದ್ರು ಸಿಗ್ಲಿಲ್ಲ. ಮತ್ತೆ ಡೌಟ್, ಮನೆ ಕೆಲಸದವಳೆ ಬಹುಶಃ ಗುಡಿಸುವಾಗ ಸಿಕ್ಕಿ ತಗೊಂಡೋಗಿರ್ಬೇಕು ಅಂತ ಅವಳ ಮೇಲೆ ಆಪಾದನೆ. ನಾವೇ ಗುಡಿಸೋರಾದ್ರೆ ನಾವೊಂದು ಸರ್ತಿ ಗುಡಿಸಿದ್ರೆ ಎಲ್ಲಿ ಬಿತ್ತು ಸಿಕ್ತಿತ್ತು, ಗುಡಿಸುವಾಗ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಬಿದ್ದಿಲ್ಲ, ಇನ್ನೆಲ್ಲೋ ದೂರ ಬಿದ್ದಿದೆ ಅಂತ ಗೊತ್ತಾಗ್ತಿತ್ತು. ಈ ಸಂದೇಹಗ್ರಸ್ತವಾದ ಬದುಕನ್ನ ನಾವೇ, ಸಂದೇಹ ಅಂದ್ರೆ ಏನು, ಮನಸ್ಸಿನಲ್ಲಿರುವ ಕೊಳೆ, ಆ ಕೊಳೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾವುದಿಟ್ರು ಯಾರ ಮೇಲೂ ನಂಬಿಕೆ ಇಲ್ಲ. ನಾವೇ ಆ ಕಾರ್ಯ ಮಾಡಿಕೊಂಡ್ರೆ ಆ ನಂಬಿಕೆಯನ್ನು ಕಳ್ಕೊಳ್ಳೋ ಪ್ರಸಂಗವೂ ಇರುವುದಿಲ್ಲ. ಎಲ್ಲಿ ಅಗತ್ಯ ಇದೆಯೋ ಆ ಕೆಲಸವನ್ನು ಬೇರೆಯವ್ರ ಹತ್ರ ಮಾಡಿಸಿದಾಗ ನಾವು ಪರಿತಾಪ ಪಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ತನುವ ಖಂಡಿಸಿ, ಶರೀರವನ್ನು ಸ್ವಲ್ಪ ಆದರೂ ಬಗ್ಗಿಸಿ ಕೆಲಸ ಮಾಡಿಸ್ಬೇಕು. ಕೇವಲ ಮನಸ್ಸಿಗೆ ಕೆಲಸ ಕೊಟ್ಟರೆ ಸಾಕಾಗುವುದಿಲ್ಲ, ದೇಹಕ್ಕೂ ನಾವು ಕೆಲಸ ಕೊಟ್ಟರೆ ಮಾತ್ರ ಮನಸ್ಸು ಆರೋಗ್ಯವಾಗಿರುತ್ತೆ. ನಾವು ಎಷ್ಟು ದೇಹದ ಕೆಲಸಗಳನ್ನು ಉದಾಸೀನ ತಪ್ಪಿಸಿಕೊಳ್ತೇವೋ ಅಷ್ಟು ಮನಸ್ಸು ವ್ಯಥೆಗೊಳಗಾಗುತ್ತೆ, ಅಷ್ಟು ಮನಸ್ಸು ಬೇಗ ಇನ್ನೊಬ್ಬರ ಪೆಟ್ಟನ್ನು ಸಹಿಸಿಕೊಳ್ಳಲಾಗದಷ್ಟು ದುರ್ಬಲವಾಗುತ್ತೆ. ಇದು ಇವತ್ತು ಮಕ್ಕಳಿಗೆ ತುಂಬ ಹೇಳ್ತಾರೆ. ಮಕ್ಕಳನ್ನು ನಾವು ಶಾಲೆಯಲ್ಲಿ ಕಳಿಸುವಾಗ ಕೇವಲ ಅವರ ಟ್ಯೂಷನ್ನು ಅಥವಾ ಇನ್ನೇನು ಕ್ಲಾಸ್ಗಳಿಗೆ ಮಾತ್ರ ಗಮನ ಕೊಡುವುದಲ್ಲ, ಅವರು ದಿನದಲ್ಲಿ ಒಂದಿಷ್ಟು ಹೊತ್ತಾದರೂ, 1-2 ಗಂಟೆ ಆದರೂ ಕೂಡ ಮನಸ್ಸೋ ಇಚ್ಛೆ ದೇಹವನ್ನು ದಂಡಿಸಬೇಕು. ಕಷ್ಟಪಟ್ಟರೆ ಮಾತ್ರ ಅವ್ರು ಓದೋ ವಿಷಯ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವಾಗ ಮನಸ್ಸು ಅದಕ್ಕೆ ತುಂಬ ಒತ್ತಡ ಬೀಳುತ್ತೋ, ದೇಹದ ಕೆಲಸ ಆಗದೇ ಇದ್ದಾಗ ಆ ಒತ್ತಡದಿಂದ ಪಾರಾಗುವ ವ್ಯವಸ್ಥೆ ಅದಕ್ಕೆ ಗೊತ್ತಿರುವುದಿಲ್ಲ. ದೇಹ ಕೆಲಸ ಮಾಡಿದರೆ ಮನಸ್ಸಿನ ಒತ್ತಡ ತಾನಾಗಿ ನೀಗತ್ತೆ. ತುಂಬ ಕೆಲಸ ಮಾಡಿದಾಗ ಮನಸ್ಸಿನಲ್ಲಿರುವ ಉದ್ವೇಗಗಳು ತಾನಾಗಿ ಜಾರ್ತಾ ಹೋಗುತ್ತೆ. ಅದು ಇಲ್ಲದೆ ಹೋದಾಗ ಆ ಒತ್ತಡವನ್ನು ತಪ್ಪಿಸಿಕೊಳ್ಳಿಕ್ಕೆ ದಾರಿ ಇಲ್ಲ. ಕೊನೆಗೆ ಮಾತ್ರೆಯೋ ಇನ್ನೊಂದೇನೋ ದುಶ್ಚಟವೋ ಇನ್ನೇನೋ ಒಂದು ರೀತಿಯಿಂದ ಅದು ಕಳ್ಕೊಳ್ಳೋ ಪ್ರಯತ್ನ ಮಾಡಿಯೇ ಮಾಡುತ್ತೆ. ಮನೆಯವರು ಸಹಕರಿಸುವುದಿಲ್ಲ. ಆ ಸಮಸ್ಯೆಗಳನ್ನು ಹೇಳಿದರೆ ಅವರು ಅರ್ಥ ಮಾಡ್ಕೊಳ್ತಾರೆ, ಇನ್ನೊಂದು ಇದ್ದದ್ದೇ, ಬೈದು ಬಿಡ್ತಾರೆ. ಆಗ ಅದು ಯಾರೋ ಒಬ್ಬ 10 ನಿಮಿಷ ನಮಗೆ ಟೈಮ್ ಕೊಟ್ಟವನು ದೊಡ್ಡವನಾಗ್ಬಿಡ್ತಾನೆ. ಆಗ ಅವನು ಕೊಡುವ ದುಶ್ಚಟಗಳು ನಮಗೆ ವರವಾಗಿ, ಉಡುಗೊರೆಯಾಗಿ ಅದು ಜೀವನದಲ್ಲಿ ಅಂಟಿಕೊಳ್ಳಿಕ್ಕೆ ಶುರುವಾಗುತ್ತೆ. ಯಾಕೆ ಮನೆಯಲ್ಲಿರುವವರು ದೊಡ್ಡವರ ಮಾತು ಕೇಳಿಸಿಕೊಳ್ಳುವುದಿಲ್ಲ ಮಕ್ಕಳು ಎಷ್ಟೋ ಸಲ ಅಂದರೆ, ಅವ್ರಿಗೆ ಯಾವಾಗ ಹೇಳಬೇಕು ಅಂತಿರುತ್ತೋ ಆವಾಗ ನಾವು ಕಿವಿ ಕೊಟ್ಟು ಕೇಳಲಿಲ್ಲ. ಅದರಿಂದಾಗಿ ಶಾರೀರಿಕ ದುಡಿಮೆ ಮತ್ತು ಮಾನಸಿಕ ದುಡಿಮೆ ಎರಡು ಸಮ ಪ್ರಮಾಣದಲ್ಲಿದ್ದರೆ ಮಾತ್ರ ಅದು ಆರೋಗ್ಯವಂತ ಜೀವನವಾಗಿರುತ್ತೆ. ಯಾವಾಗ ನಾವು ಶಾರೀರವನ್ನು ಖಂಡಿಸದೆ ಮನಸ್ಸನ್ನು ಮಾತ್ರ ತುಂಬ ದಂಡಿಸಿದೆವು ಅಂತಾದರೆ ಆವಾಗ ಏರುಪೇರು ಶುರುವಾಗುತ್ತೆ. ನೋಡಿ, ಇದೆಷ್ಟು ಚಂದದ ಮಾತು. ಇವತ್ತು ವಿಜ್ಞಾನ ಹೇಳುತ್ತಿದ್ದನ್ನ, ಇದು ಹೇಳಿದ ಮೇಲೆ ನಾವು ಜಿಮ್ಮಿಗೆ ಹೋದ್ವಿ ಅಥವಾ ಎಲ್ಲೋ ವ್ಯಾಯಾಮ ಶಾಲೆಗೆ ಹೋದ್ವಿ. ವ್ಯಾಯಾಮ ಶಾಲೆಗೆ ಹೋಗುವುದನ್ನೇ ನಾನು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಎಷ್ಟೋ ವ್ಯಾಯಾಮ ಮನೆಯಲ್ಲೇ ನಾವು ಸಹಜವಾಗಿ ಮಾಡ್ಕೊಳ್ಳಿಕ್ಕಿರುವುದನ್ನು ಬಿಟ್ಟು ದುಡ್ಡು ಕೊಟ್ಟು ನಮ್ಮ ಶರೀರವನ್ನು ಅಲ್ಲಿ ದಂಡಿಸುವ ಬದಲು ಇಲ್ಲೇ ನಮ್ಮ ಕಾರ್ಯವೂ ಆಗ್ತಿತ್ತು,
ಜೊತೆಗೆ ನಾವು ನಮ್ಮ ಕಾರ್ಯ ಮಾಡಿದ್ರಲ್ಲಿ ತೃಪ್ತಿಯೂ ಇರ್ತಿತ್ತು. ಅಲ್ಲಿಗೆ ಹೋಗಿ ದುಡ್ಡು ತೆರುವಂತಹ ಒಂದು ದುಂದು ವೆಚ್ಚವೂ ತಪ್ಪಿತ್ತು. ಇದನ್ನು ನಾವು ಅರ್ಥನೇ ಮಾಡ್ಕೊಳ್ತಿಲ್ಲ. ಒಂದು ಕಡೆ ತಪ್ಪಿಸಿ ಇನ್ನೊಂದು ಕಡೆ ದುಡಿದದ್ದನ್ನು ತಗೊಂಡೋಗಿ ಅದು ಮತ್ತೆ ಹೊರೆ. ಅಲ್ಲಿಗೆ ಸುರಿಯುವ ಸಂಪತ್ತನ್ನ ನಾನು ಹೆಚ್ಚು ದುಡಿಬೇಕಾಗುತ್ತೆ. ಅದಕ್ಕೋಸ್ಕರ ಓವರ್ ನೈಟ್ ದುಡಿಮೆ, ಓಟಿನೋ ಇನ್ನೊಂದು ಮತ್ತೊಂದು ಶುರುವಾಗುತ್ತೆ. ಇದರಿಂದ ಒತ್ತಡ ಮತ್ತಷ್ಟು ಜಾಸ್ತಿ. ಇಲ್ಲಿ ಒಂದ್ ಕಡೆ ಜಾಸ್ತಿ ಮಾಡುದು, ಕಳ್ಕೊಳ್ಳಿಕ್ಕೋಸ್ಕರ ಇನ್ನೊಂದು ಕಡೆ ಕೆಲಸ ಮಾಡುದು. ಇದು ಕೈ ಕೆಸರು ಮಾಡ್ಕೊಳ್ಳೋದು ಮತ್ತೋಗಿ ತೊಳ್ಕೊಳ್ಳೋದು, ಕೈ ಕೆಸರು ಮಾಡ್ಕೊಳ್ಳೋದು ಮತ್ತೋಗಿ ತೊಳ್ಕೊಳ್ಳೋದು. ಕೆಸರು ಮಾಡಿದ ಹಾಗೆ ದೂರ ಇಟ್ಕೊಳ್ಳಿ ಅಂದ್ರೆ ಅರ್ಥನೇ ಆಗ್ತಿಲ್ಲ ನಮಗೆ. ಇದನ್ನು ಅವರು ಹೇಳಿದ್ರು, ನಿತ್ಯ ಮನಸ್ಸನ್ನ ಶೋಧಿಸಬೇಕು, ಶರೀರವನ್ನ ದಂಡಿಸಬೇಕು. ಇದು ಪಾಪ ಪುಣ್ಯದ ವೆಚ್ಚವನ್ನ ಸರಿ ಮಾಡ್ತಾ ಹೋಗುತ್ತೆ. ವೆಚ್ಚ ಅಂದ್ರೆ ಖರ್ಚು ಸರಿ ಆಗಬೇಕು ಅಂದ್ರೆ ಎರಡೂ ಕಡೆಯಿಂದ ಅದನ್ನು ದುಡಿಸ್ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಮನವ ದಂಡಿಸಿ ತನುವ ಖಂಡಿಸಿ ಪರಮಾತ್ಮನ್ನ ಕಾಣೋ. ಇದು ಕೇವಲ ಲೌಕಿಕವಾದ ಬದುಕನ್ನು ಮಾತ್ರ ಅವರು ಮಾತಾಡ್ತಿಲ್ಲ. ಇದು 2 ಡೈಮೆನ್ಷನ್ ವಿಷಯ. ಅಂತರಂಗದ ಪ್ರಪಂಚವನ್ನೂ ಹಾಗೇ ಶುದ್ಧಿ ಮಾಡಿಕೊಳ್ಬೇಕು, ಬಹಿರಂಗದ ಪ್ರಪಂಚವನ್ನು ಹಾಗೇ ಶುದ್ಧಿ ಮಾಡಿಕೊಳ್ಬೇಕು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಏನು ಮಾತಾಡ್ತೇವೆ ಅದನ್ನೇ ಅವರು ಹೇಳಿದ್ರು. ಮಾನಸ ಶುದ್ಧಿ ಮತ್ತು ದೈಹಿಕ ಶುದ್ಧಿ ಎರಡನ್ನೂ ಕಾಪಾಡಿಕೊಂಡಾಗ ಪರಮಾತ್ಮನನ್ನು ಕಾಣುವುದು ಸಾಧ್ಯವಾಗುತ್ತೆ. ನಮ್ಮ ದೇಹದ ಎರಡೂ ಅಂದ್ರೆ ಭಾಗ, ಎಡಗೈ ಬಲಗೈ ಅಂತಂದಾಗ ಬ್ರೈನ್ನ ಎರಡೂ ಭಾಗಗಳು ಕೂಡ ಸಮಸ್ಥಿತಿಯಲ್ಲಿ ನೋಡಿ. ಮತ್ತು ಕೂಡ ಶರೀರವನ್ನು ದಂಡಿಸುವಾಗಲೂ ಅದರ ಶಾರೀರದ ದಂಡನೆಯಲ್ಲಿ ಬಲಭಾಗಕ್ಕೆ ಎಷ್ಟು ಕೆಲಸ ಕೊಡ್ತೇವೋ ಅಷ್ಟೇ ಕೆಲಸ ಎಡಭಾಗಕ್ಕೂ ಕೊಡಬೇಕು. ಹೇಗೆ ಮನಸ್ಸು ಶರೀರಗಳನ್ನು ಸಮವಾಗಿ ದಂಡಿಸಬೇಕೋ ಹಾಗೆ ಮನಸ್ಸನ್ನ, ಇದು ಹಾಗೆ ಶರೀರ ಕೆಲಸ ಮಾಡುವಾಗ ಒಂದು ಕಡೆಯ ಭಾಗ ಮಾತ್ರ ಜಾಸ್ತಿ ಕೆಲಸ ಮಾಡಿದಾಗ ಇನ್ನೊಂದು ಕಡೆಯ ಭಾಗ ದುರ್ಬಲ ಆಗುತ್ತೆ. ಈಗ ಎಡಭಾಗ ಅದು ಇಂದ್ರೆ ಬಲಗೈಯಲ್ಲಿ ನಾವು ಕೆಲಸ ಮಾಡುವುದೇನು ಜಾಸ್ತಿ ಇದೆ, ಇದು ಅವನನ್ನ ಭಾವುಕನನ್ನಾಗಿಸುತ್ತೆ. ಎಡಭಾಗದ ಕೆಲಸ ಏನು ಜಾಸ್ತಿ ಮಾಡುತ್ತೆ ಅವನನ್ನು ತಾರ್ಕಿಕನನ್ನಾಗಿಸುತ್ತೆ. ಈ ತಾರ್ಕಿಕತೆ ಮತ್ತು ಭಾವುಕತೆ ಈ ಒಂದು ಜಾಸ್ತಿ ಆದರೂ ಅಪಾಯವೇ. ತಾರ್ಕಿಕತೆ ಜಾಸ್ತಿ ಆಯಿತು ಅಂದರೆ ಶುದ್ಧ ನಾಸ್ತಿಕನಾಗಿ ಬಿಡ್ತಾನೆ, ಎಲ್ಲ ವಿಚಾರವಾದಿ ಅಂತ ವ್ಯಾಧಿ ಹಿಡ್ಕೊಳ್ಳುತ್ತೆ. ಆದರೆ ಭಾವುಕನಾಗಿ ಬಿಟ್ರೆ ಶುದ್ಧ ಒಂಥರ ಮೂಢನಂಬಿಕೆಗಳಿಗೆ ಬೇಗ ತುತ್ತಾಗ್ತಾನೆ. ಅಂದರೆ ಪ್ರಜ್ಞಾವಂತಿಕೆ ಇಲ್ಲದೆ ಶ್ರದ್ಧಾ ಜಾಡ್ಯದಲ್ಲಿ ಬಿದ್ದು ಬಿಡ್ತಾನೆ. ಇದು ಅಪಾಯವೇ. ಅದರಿಂದಾಗಿ ದೇಹದ ಎರಡೂ ಭಾಗಗಳನ್ನು ಹೆಚ್ಚು ಶರೀರದ ಕೆಲಸಗಳನ್ನು ಸರಿಯಾಗಿ ವಿಭಾಗಿಸಿ ಮಾಡಿದಾಗ ಮನಸ್ಸು ಸಮಸ್ಥಿತಿಗೆ ಬರುತ್ತೆ. ಮನಸ್ಸು ಸಮಸ್ಥಿತಿಗೆ ಬಂದರೆ ವಿವೇಚನೆ ಮಾಡುವಾಗ ಯಾಕೆ ಸರಿ ಗೊತ್ತಾಗುತ್ತೆ, ಯಾಕೆ ತಪ್ಪು ಗೊತ್ತಾಗುತ್ತೆ, ಯಾಕೆ ಬೇಕು ಗೊತ್ತಾಗುತ್ತೆ, ಯಾಕೆ ಬೇಡ ಇಷ್ಟು ಗೊತ್ತಾಗುತ್ತೆ. ಇದಿಲ್ಲದೆ ಹೋದಾಗ ವಿವೇಚನಾ ಶಕ್ತಿ ಏರಿಳಿತ ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ಶರೀರವನ್ನೂ ದಂಡಿಸಬೇಕು, ಮನವನ್ನೂ ಖಂಡಿಸಬೇಕು. ಹೀಗೆ ಮಾಡಿದಾಗ ನೀನು ನಿನ್ನ ಅಂತರಂಗದ ತತ್ವವನ್ನು, ಪರಮಾತ್ಮನನ್ನ, ನಿನ್ನನ್ನು ನೀನು ಅರ್ಥೈಸಿಕೊಳ್ಳಿಕ್ಕಾಗತ್ತೆ ಒಂದು, ನಿನ್ನೊಳಗಿನ ಭಗವಂತನನ್ನೂ ತಿಳಿಯುವುದಕ್ಕಾಗತ್ತೆ ಇನ್ನೊಂದು. ಕೊನೆಗೆ ನಿನ್ನೊಳಗೆ ನೀನೇ ಜಾಣೋ. ನಿನ್ನೊಳಗೆ ನಿನ್ನನ್ನು ನೀನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನೀನು ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ನಿನ್ನ ಬಗ್ಗೆನೇ ನಿನಗೆ ಸರಿಯಾದ ಕನ್ವಿನ್ಸ್ ಇಲ್ಲ ಅಂದರೆ, ನಾನು ಏನು ಅಂತ ನನಗೆ ಗೊತ್ತಿಲ್ಲ ಅಂದರೆ, ನಾನು ಇನ್ನೊಬ್ಬರ ಹತ್ರ ನನ್ನನ್ನು ಏನು ಅಂತ ಪರಿಚಯಿಸಿಕೊಳ್ಬೇಕು, ಹೇಗೆ ಮಾತಾಡಬೇಕು, ಏನು ಅಂತ ನನ್ನನ್ನು ಗುರುತಿಸಿಕೊಳ್ಬೇಕು ಗೊತ್ತಾಗದೇ ಇರೋ ಸ್ಥಿತಿಗೆ ಹೋಗುತ್ತೆ. ಹೀಗೆ ಯೋಚನೆ ಮಾಡಿದರೆ ಮುಕ್ತಿ ನಿನಗೆ ದೂರಿಲ್ಲವೋ, ಒಂದೇ ಗೇಣು. ಮುಕ್ತಿ ಎಲ್ಲೋ ದೂರದಲ್ಲಿಲ್ಲ, ನಮ್ಮೊಳಗೆ ಇದೆ. ನಾವು ಅನ್ಕೊಂಡದ್ದೇನೆಂದ್ರೆ ಮುಕ್ತಿ ಅಂದರೆ ಇಲ್ಲಿಂದ ಒಂದು 1000 ಕಿಲೋಮೀಟರ್, 1000 ಲಕ್ಷಗಟ್ಟಲೆ ಕಿಲೋಮೀಟರ್ ಹೀಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಯಾವುದೋ ವಿಶೇಷವಾದ ವೇದಿಕೆಯಲ್ಲಿ ತಂದು ಕೂಡಿಸ್ತಾರೆ. ಅದು ಇಲ್ಲಿಯ ಎಲ್ಲ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಜಂಡಾಚದಿಂದ ಆಚೆಗೆ ಅಂತ ನಮ್ಮ ತಲೆಯಲ್ಲಿದೆ. ಅವ್ರು ಹೇಳ್ತಾರೆ ಒಂದೇ ಗೇಣು, ನಾವೆಲ್ಲಿದ್ದೇವೋ ಅದಕ್ಕಿಂತ ಒಳಗೆ ಹೋದ್ರೆ ಅಲ್ಲೇ ಇದೆ. ಸುಖ ಎಲ್ಲಿದೆ ಹೇಳಿ, ಹೊರಗಿದೆಯಾ? ಹೊರಗೆ ಸುಖ ಇದೆ ಅಂತ ನಾವೇನು ಅನ್ಕೊಂಡಿದ್ದೇವೆ ಅದು ಮತ್ತೆ ದೊಡ್ಡ ಸುಳ್ಳು. ಸುಖ ಹೊರಗಿದ್ದಿದ್ರೆ ಎಲ್ಲರೂ ಹೊರಗಿನ ಸುಖ ಸಾಧನಗಳಿಂದ ಸುಖ ಪಡಬಹುದಿತ್ತು. ಒಬ್ಬನಿಗೆನೆ ಒಂದೇ ವಸ್ತು ಸುಖ ಸಾಧನ ಅಂತ ಏನಿದೆಯೋ ಅದು ಒಬ್ಬನಿಗೆ ದುಃಖ ಆಗುತ್ತೆ, ಇನ್ನೊಬ್ಬನಿಗೆ ಸುಖ ಆಗುತ್ತೆ. ಚಳಿಗಾಲದಲ್ಲಿ ಫ್ಯಾನು ದುಃಖ ಆಗುತ್ತೆ, ಅದೇ ವ್ಯಕ್ತಿಗೆ ಓಡೋಡಿ ಬಂದಾಗ ಅದೇ ಫ್ಯಾನ್ ಸುಖ ಆಗುತ್ತೆ. ಫ್ಯಾನಲ್ಲಿ ಸುಖ ದುಃಖ ಎಲ್ಲಿದೆ? ಫ್ಯಾನಲ್ಲಿ ಸುಖ ದುಃಖ ಇಲ್ಲ. ಫ್ಯಾನಲ್ಲಿ ಸುಖ ದುಃಖ ಇದ್ದಿದ್ರೆ ಯಾವಾಗ ಫ್ಯಾನ್ ಹಾಕಿದ್ರೂ ಸುಖ ಆಗಬೇಕಿತ್ತು, ಯಾವಾಗ ಫ್ಯಾನ್ ಹಾಕಿದ್ರೂ ದುಃಖ ಆಗಬೇಕಿತ್ತು. ಫ್ಯಾನ್ ಯಾವಾಗಲೂ ಹಾಕಿದ್ರೆ ದುಃಖವೂ ಆಗಬೇಕು ಸುಖವೂ ಆಗಬೇಕು ನಿಯಮ ಇಲ್ಲ. ಅವನಿಗೆ ಬೇಕು ಅಂತಿದ್ದಾಗ ಸುಖ ಆಗುತ್ತೆ, ಬೇಡ ಅಂತಿದ್ದಾಗ ದುಃಖ ಆಗುತ್ತೆ. ಹಾಗಾದ್ರೆ ಬೇಕು ಅಂತಿದ್ದಾಗ ಸುಖ ಇಲ್ಲಿದೆ ಸ್ವೀಕರಿಸುವ ಶಕ್ತಿ, ಬೇಡ ಅಂತಿದ್ದಾಗ ಬೇಡ ಅಂತ ತಿರಸ್ಕರಿಸುವ ದುಃಖವೂ ಇಲ್ಲೇ ಇದೆ. ನಾವೇ ಅದನ್ನು ಹೇಗೆ ಟ್ರಿಗರ್ ಮಾಡ್ತೇವೆ? ಚಿಲಕವನ್ನ ಎಳೆದ್ರೆ ಸಿಕ್ಕಾಕೊಳ್ಳುತ್ತೆ, ಬಂದಾಗುತ್ತೆ.
ತೆಗೆದ್ರೆ ಓಪನ್ ಆಗುತ್ತೆ. ಮನಸ್ಸು ಅನ್ನೋದೊಂದು ಕೀಲಿಕೈ. ಆ ಕೀಲಿಕೈಯನ್ನು ನಮ್ಮ ಒಳಗೆ ಇದೆ. ಅದನ್ನು ಒಂದು ಕಡೆಗೆ ತಿರುಗಿಸಿದರೆ ಅದು ಸಂಸಾರದ ಕಡೆಗೆ ಬರುತ್ತೆ, ಇನ್ನೊಂದು ಕಡೆ ತಿರುಗಿಸಿದರೆ ಇದನ್ನು ಬಿಚ್ಚಿಕೊಂಡು ಭಗವಂತನ ಕಡೆಗೆ ಹೋಗುತ್ತೆ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಸುಖ ದುಃಖ ಹೊರಗಿಲ್ಲ, ಸುಖ ದುಃಖ ಒಳಗೇ ಇದೆ. ಆ ಒಳಗೆ ಎಲ್ಲಿದೆ ಅದನ್ನು ಗುರುತಿಸಿ ಆ ಬೇಡವಾದ ದುಃಖವನ್ನು ಪಕ್ಕಕ್ಕಿಟ್ಟು ಯಾವುದರಿಂದ ನಿಜವಾಗಿ ಜೀವನಿಗೆ ಸಹಜವಾದ ಒಂದು ಸುಖ ಇದೆ. ಸುಖ ದುಃಖ ಎರಡು ರೀತಿ. ಮನಸ್ಸಿಗಾದರೆ ಅದು ಸುಖ ದುಃಖ ಎರಡಿದೆ. ಜೀವನಿಗಾಗುವಾಗ ಸುಖ ಮಾತ್ರ ಇದೆ. ಅದು ಅವನು ಜೀವನ ತನಕ ಹೋಗಬೇಕು ಅಂತ ಅನ್ನೋದೇ ದೊಡ್ಡ ದಾರಿ. ಆದರೆ ಅದು ಗೇಣುದ್ದ ಇರುವುದು, ಆದರೆ ಅವನು ದೂರ ಇದೆ ಅಂತ ಅನ್ಕೊಂಡು ಬಿಟ್ಬಿಟ್ಟಿದ್ದಾನೆ. ಎಲ್ಲಿದೆ ಅಂತಲೇ ತಿಳ್ಕೊಳ್ಳಿಕ್ಕೆ ಹೋಗಿಲ್ಲ, ಮತ್ತೆ ಅದು ನನ್ನಲ್ಲೇ ಇದೆ ಅಂತ ಅನ್ನುವ ಪ್ರಜ್ಞೆಯು ಅವನು ಇಟ್ಕೊಂಡಿಲ್ಲ. ಅದರಿಂದಾಗಿ ದುಃಖವನ್ನು ಮತ್ತೆ ಮತ್ತೆ ಅನುಭವಿಸ್ತಾನೆ. ಅವರು ಹೇಳ್ತಾರೆ, ಮುಕ್ತಿ ನಿನಗೆ ದೂರಿಲ್ಲ, ಅದು ದೂರ ಇಲ್ಲ, ನಿನ್ನೊಳಗೇ ಇದೆ ಒಂದೇ ಗೇಣು. ಒಂದೇ ಗೇಣಿನಲ್ಲಿ ನೀನು ನಿನ್ನ ಸುಖವನ್ನು ಅನುಭವಿಸಬಹುದು. ಆದರೆ ಅಲ್ಲಿ ತನಕ ತೃಪ್ತಿ ಪಡುವ ಎಚ್ಚರಿಕೆಯನ್ನು ನೀನು ಹೊಂದಬೇಕಷ್ಟೇ. ಮತ್ತೆ ಹೇಳ್ತಾರೆ, ಹೇಗೆ ಒಂದೇ ಗೇಣಿದೆ ಅಂದರೆ ನೋಡುವುದು ಹೇಗೆ? ಕಣ್ಣಿನೊಳಗೆ ನೋಡೋ ಹರಿಯ ಒಳಗಣ್ಣಿನಿಂದಲಿ ನೋಡೋ. ಯಾರವನು? ಮೂಜಗದ ದೊರೆಯ ಆಧಾರ ಮೊದಲಾದ 6 ಚಕ್ರವ ಶೋಧಿಸಿ ಬಿಡಬೇಕು. ಈಶಣತ್ರಯ ಸಾಧಿಸಿ ಸುಷುಮ್ನ ಏರಿ ಅಲ್ಲಿ ಭೇದಿಸಿ ನೀನು ಪರಬ್ರಹ್ಮನ್ನ ಸೇರು. ಇದು ನಮ್ಮೊಳಗೆ ಇರಬೇಕು ಆ ಅಂಶ ಅಂತ ಹೇಳುವಾಗ, ಅಂದರೆ ಇದು ಮೇಲ್ನೋಟಕ್ಕೆ ನಮಗೆ ಶಬ್ದಗಳ ಜಾಲದ ಹಾಗೆ ಕಾಣುತ್ತೆ, ನಮಗೇನು ಪಕ್ಕ ಅರ್ಥ ಆಗುವುದಿಲ್ಲ. ನಾವು ಯಾಕೆಂದರೆ ಯಾವಾಗಲೂ ಕಣ್ಬಿಟ್ಟೇ ಕೂತ ಅಭ್ಯಾಸ ನಮಗೆ. ಕಣ್ಣು ಮುಚ್ಚಿ ಕೂತ ಒಂದು ಸ್ವಲ್ಪ ಅಭ್ಯಾಸ ಆದಮೇಲೆ ಇದು ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾವಾಗಲೂ ಒಳಗಿನ ಧ್ವನಿ ಅಂತ ಬಹಳ ಹೇಳಿದ್ರು ಪಕ್ಕ ನಮಗೆ ಕೇಳಿಸಲ್ಲ. ಯಾಕೆ ಅಂದರೆ ನಮ್ಮ ಕಿವಿ ಯಾವಾಗಲೂ ಹೊರಮುಖವಾಗಿಯೇ ಇದೆ. ಯಾವಾಗ ನೀವು ಒಂದು ಲೋಟೆ ಇಟ್ಟುಕೊಂಡು ಕಿವಿಗೆ ಹೀಗೆ ಇಟ್ಕೊಂಡು ಕೂಡಿ, ಆಗ ಒಳಗಿನಿಂದ ಏನೋ ಸಮುದ್ರದ ಘೋಷ ಆದ ಹಾಗೆ ಕೇಳುತ್ತೆ. ವಸ್ತುತಃ ಸಮುದ್ರ ಇಲ್ಲೆಲ್ಲೂ ಇಲ್ಲ. ಹಾಗಾದರೆ ಆ ಧ್ವನಿ ಎಲ್ಲಿಂದ ಬರ್ತಾ ಇದೆ? ಎಲ್ಲೋ ಒಳಗಿನ ದನಿ ಅದು ಮತ್ತೆ ಮರುಕಳಿಸಿ ನಮ್ಮ ಪಾತ್ರೆಗೋ ಲೋಟೆಗೋ ಬಡಿದು ಮತ್ತೆ ಕಿವಿಗೆ ಬಿದ್ದಾಗ ಅದು ಕೇಳಿಸ್ತಿರುತ್ತೆ. ಅದು ಮುಚ್ಚಿದ್ದಾಗ ಮಾತ್ರ ಅಲ್ಲ, ತೆರೆದಿದ್ದಾಗಲೂ ಕೇಳುವ ಒಂದು ಸಾಧ್ಯತೆ ಇದೆ. ಅಷ್ಟು ಸೂಕ್ಷ್ಮದ ಸ್ಥಿತಿಗೆ ಮನಸ್ಸು ಹೋಗಬೇಕು. ಅದನ್ನು ಅವರು ಹೇಳಿದರು, ನಿನ್ನ ಕಣ್ಣಿನ ಒಳಗಣ್ಣಿನಿಂದ ನೋಡು. ಹೊರಗಿನ ಕಣ್ಣಿದೆ, ಒಳಗಣ್ಣು ಅಂದರೆ ಕಣ್ಣು ಮುಚ್ಚಿದಾಗಲೂ ಒಂದಿಷ್ಟು ಕಾಣ್ತಾ ಇರುತ್ತೆ, ಅಲ್ಲೊಂದು ಒಳಗಣ್ಣಿದೆ, ಅದೂ ಬಿಡಬೇಕು. ವಸ್ತುತಃ ಅದನ್ನು ತಿಳಿಗಣ್ಣು ಅಂತ ಹೇಳ್ತಾರೆ. ಕಣ್ಣಿನಲ್ಲಿ ಒಟ್ಟು 3 ಥರದ ಕಣ್ಣಿದೆ. ಈ ಕಣ್ಣು, ಮನಸ್ಸಿನ ಕಣ್ಣು, ಜೀವದ ಕಣ್ಣು. ಈ ಮನಸ್ಸಿನ ಕಣ್ಣು ಕೆಲವೊಂದು ಸಲ ಮೋಸ ಮಾಡುತ್ತೆ. ಅದು ಇಲ್ಲದೆ ಇರುವುದನ್ನೆಲ್ಲ ತೋರಿಸಿ ನಿಂದೆ ಅಂತೆಲ್ಲ ಹೇಳಿಸಿ ಕೊನೆಗಾಗುವಾಗ ನಿಂದಲ್ಲ ಅಂತ ಗೊತ್ತಾಗುವಾಗ ಬೇಸರ ಮಾಡಿಸುತ್ತೆ. ಆ ಮನಸ್ಸು ಕೆಲವೊಮ್ಮೆ ಪೇಂಟ್ ಮಾಡಿ ತಂದಿಡುವ ವಸ್ತು ಅದು ಹೊರತು ನಿಜವಾದ ವಸ್ತು ಆಗಿಲ್ಲ. ಯಾಕಂದ್ರೆ ಮನಸ್ಸು ಕೂಡ ಕನಸನ್ನು ಕಾಣುತ್ತೆ ಅಷ್ಟೇ, ಅದು ನಿಜ ಅಲ್ಲ. ಆದರೆ ಯಾವಾಗ ಜೀವದ ಕಣ್ಣು ತೆರ್ಕೊಳ್ಳುತ್ತೋ ಆವಾಗ ಸತ್ಯ ಕಾಣುತ್ತೆ. ಯಾಕೆಂದ್ರೆ ಅದು ಇದ್ದದ್ದನ್ನು ಮಾತ್ರ ತೋರಿಸುತ್ತೆ ಹೊರತು ಇಲ್ಲದೇ ಇದ್ದನ್ನು ತೋರಿಸಲ್ಲ. ಅದು ಸ್ವಚ್ಛ, ಅದು ಶುದ್ಧ ಕಣ್ಣು ಅಂತ ಹೇಳ್ತಾರೆ ಅದಕ್ಕೆ. ಆ ಕಣ್ಣಿನಿಂದ ನೀನು ಮೂಜಗದ ದೊರೆಯ ನೋಡು. ಇಡೀ ಜಗತ್ತಿನ ಒಡೆತನ ಭಗವಂತನಿಗಿದೆ, ನಿನ್ನ ಕೈಯಲ್ಲೇನೂ ಇಲ್ಲ. ನಮಗೆ ಇವತ್ತಿನ ಜೀವನದಲ್ಲಿ ತುಂಬ ಸರ್ತಿ ತುಂಬ ದುಃಖ ಆಗುವುದು ಅಥವಾ ನಮ್ಮ ಅಪೇಕ್ಷೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಂತೆ ಆಗಿ ದುಃಖ ಆಗುವುದು. ಯಾಕೆ ಅಂದರೆ ಎಲ್ಲ ನನ್ನ ಕೈಯಲ್ಲಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ನಾನು ಅನ್ಕೊಂಡ ಹಾಗೆ ಆಗುತ್ತೆ, ನಾನು ಅನ್ಕೊಂಡಾದ್ದೇ ಆಗಬೇಕು ಅಂತ ನಮ್ಮದೊಂದು ನಿರೀಕ್ಷೆಗಳ ದೊಡ್ಡ ಪಟ್ಟಿ ಇದೆ. ಈ ಪಟ್ಟಿ ಯಾವಾಗಲೂ ಸೋಲ್ತಾ ಹೋಗುತ್ತೆ, ಅದರಿಂದ ದುಃಖ ಆಗ್ತಾ ಹೋಗುತ್ತೆ. ಹಾಗಾದರೆ ನಮ್ಮ ಪ್ರಯತ್ನವೇ ತಪ್ಪ? ಪ್ರಯತ್ನವನ್ನು ಮಾಡಬೇಡ ಅಂತ ಹೇಳಿಲ್ಲ. ಪ್ರಯತ್ನ ಮಾಡಿದ ಮೇಲೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿನ್ನ ಪ್ರಯತ್ನ ನೀನು ಮಾಡು, ಅದಕ್ಕೆ ಕೊಡುವ ಫಲ ಅವನದ್ದಿದೆ, ಅವನು ನೋಡ್ಕೊಳ್ತಾನೆ. ನಾವು ಬೀಜ ಹಾಕೋದು ನಮ್ಮ ಕೆಲಸ, ಗೊಬ್ಬರ ಹಾಕೋದು ನಮ್ಮ ಕೆಲಸ, ಮಣ್ಣು ಹದ ಮಾಡಿದ ಮೇಲೆ ಅದಕ್ಕೆ ನೀರು ಸಿಗುವಂತೆ ಮಾಡಿದ್ರ ಜೊತೆಗೆ ಬೆಳಕು ಬೀಳುವ ಹಾಗೆ ಮಾಡೋದು ನಮ್ಮ ಕೆಲಸ. ಅದು ಗಿಡ ಆಗಿ ಚೆನ್ನಾಗಿ ಹಣ್ಣು ಕೊಟ್ಟು ಒಳ್ಳೆ ರೀತಿಯಿಂದ ಅದು ಫಲ ಕೊಡಬೇಕಾದದ್ದು ಅವನ ಕೆಲಸ, ಅವನು ಮಾಡ್ತಾನೆ. ನಾವು ಅದು ಆಗಲಿಲ್ಲ ಅಂತ ಹತ್ತುಕೊಂಡು ಕೂತ್ರೆ ಹತ್ತದ್ದೇ ಬಂತು. ಗಿಡ ಏನು ವಾಪಸ್ ಅಯ್ಯೋ ಪಾಪ ಅಳ್ತಾ ಇದ್ದಾನೆ, ನಾನು ಬೆಳಿಬೇಕು ಅಂತ ಎದ್ದು ಬರಲ್ಲ ಅದು. ಅದರಿಂದಾಗಿ ಕೃಷಿಕನದ್ದು ನಿಜವಾದ ಯೋಗಿಯ ಬದುಕು. ಕೃಷಿಕ ಯಾಕೆ ಯೋಗಿ ಅಂದರೆ ಅವನು ಯಾವತ್ತೂ ಕೂಡ ಫಲ ಬಂದರೆ ಒಳ್ಳೆಯದು ಅಂತ ಯೋಚನೆ ಮಾಡ್ತಾನೆ. ಆದರೆ ಇದೇ ಫಲ ಬರುತ್ತೆ, ಇಷ್ಟೇ ಕೆಜಿ ಬರುತ್ತೆ, ಹೀಗೇ ಬರುತ್ತೆ, ಇಂಥದ್ದೇ ಬರುತ್ತೆ ಅಂತ ಅವನು ಯಾವತ್ತೂ ಯೋಚನೆ ಮಾಡಲ್ಲ. ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ಭೂತಾಯಿ ಬಿಡಲ್ಲ. ಆ ತಾಯಿ ನನ್ನ ಕಷ್ಟವನ್ನು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಿದವಳಲ್ಲ. ಎಷ್ಟು ಇರುತ್ತೆ ಅಂದರೆ ಅವರಿಗೆ ಈ ವರ್ಷ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ವರ್ಷ ನಾನು ಕೃಷಿನೇ ಮಾಡಲ್ಲ ಅಂತ ಬಿಡಲ್ಲ ಅವರು. ಒಂದೊಂದು ವರ್ಷ ಹಾಗಾಗತ್ತೆ ಸ್ವಾಮಿ, ಈ ವರ್ಷ ಕೊಡಲಿಲ್ಲ ಅಂದರೆ ಮುಂದಿನ ವರ್ಷ ಬಂಪರ್ ಕೊಡ್ತಾಳೆ. ಅವಳಿಗೆ ಗೊತ್ತಿದೆ ನಾನು ಈ ವರ್ಷದಲ್ಲಿ ಏನೋ ಭೂಮಿಗೆ ಸ್ವಲ್ಪ ಕೊರತೆ ಆಗಿದೆ, ಆದ್ದರಿಂದ ಅದು ಬೆಳೆ ಕೊಟ್ಟಿಲ್ಲ, ಅಥವಾ ನನ್ನ ಹಣೆಯಲ್ಲಿ ಈ ವರ್ಷ ಇಷ್ಟು ಬೆಳೆ ಬರುವುದನ್ನು ಬರೋದಿಲ್ಲ, ಮುಂದಿನ ವರ್ಷ ಕೊಡ್ತಾಳೆ.
ಅಂತ ಹೀಗೆ 2 ವರ್ಷ 3 ವರ್ಷ ದಣಿದ್ರು ನಮಗೆ 1 ವರ್ಷ 1 ತಿಂಗಳ ಸಂಬಳವನ್ನೇ ಕೊಡುವುದಿಲ್ಲ ಅಂತ ನಿಲ್ಲಿಸಿಬಿಟ್ಟೆವು ಅಂದರೆ ನೆಕ್ಸ್ಟ್ ಸರ್ತಿ ನಮಗೆ ಜೀವನವೇ ಇಲ್ಲ ಅಂತ ಭಾವಿಸಿಬಿಡ್ತೇವೆ ನಾವು. ಆದರೆ ನಿಜವಾದ ಯೋಗಿಯ ಬದುಕು, ಕೃಷಿಕನಂತೆ ಒಬ್ಬ ಯೋಗಿ ಬದುಕಿದ್ರೆ ಯೋಗಿ ಕೃಷಿಕನಾಗ್ತಾನೆ, ಕೃಷಿಕ ಯೋಗಿ ಆಗ್ತಾನೆ. ಅದರಿಂದಾಗಿ ಆ ಹಂತದಲ್ಲಿ ನಮ್ಮ ಒಳಗಿನ ಉಳುಮೆಯನ್ನು ಮಾಡಬೇಕು. ಮನಸ್ಸನ್ನು ಉತ್ತು ಇದರ ನಿಜವಾದ ಒಡೆತನ ಭಗವಂತನದ್ದು ಅಂತ ಅವನಿಗೆ ಗೊತ್ತಾದಾಗ ಅವನಿಗೆ ಒಳಗಿನಿಂದ ಆ ಸತ್ಯದ ಕಣ್ಣಿನಿಂದ ಭಗವಂತನನ್ನು ಕಾಣುವ ಶಕ್ತಿ ಬರುತ್ತೆ. ಆಗ ಈ ಈಷಣಗಳು ಅಂತಂದರೆ ಬಯಕೆಗಳು, ಮೇಲಿನ ಲೋಕದ ಬಯಕೆ, ಇಲ್ಲಿಯ ಕೀರ್ತಿಯ ಬಯಕೆ, ನಾನು ಹೋದ್ಮೇಲೆ ನನ್ನವರೇ ಎಲ್ಲ ತಿನ್ನಬೇಕು ಅಂತನ್ನುವ ಸಂತತಿಯ ಬಯಕೆ, ಈ 3 ಬಯಕೆಗಳು ನಿರಂತರ ಮನುಷ್ಯನನ್ನು ಕಾಡ್ತಾನೇ ಇರುತ್ತೆ. ಇದನ್ನು ಎಲ್ಲಿ ಬಿಡ್ತಾನೋ ಅಲ್ಲಿ ಅವನಿಗೆ ಸುಖದ ಬಾರ್ಡ್ರಿಗೆ ಬರ್ತಾನೋ. ಆದರೆ ಇದು ಬಿಡ್ತೇನೆ ಅಂತ ಹೇಳುದು ಬಾಯಿ ಮಾತಾಗ್ಬೋದು ಹೊರತು ಅಷ್ಟು ಸುಲಭ ಅಲ್ಲ. ಏನಂದ್ರೂ ಆಗಲಿ, ನನಗೆ ಸಿಕ್ಕುದು ಮಾತ್ರ ಅಲ್ಲ, ನನ್ನ ಮಕ್ಕಳಿಗೆ ಸಿಕ್ಕುದಲ್ಲ, ಮೊಮ್ಮಕ್ಕಳಿಗೆ ಸಿಕ್ಕಿದಷ್ಟು ಇನ್ನೂ ಬರಲಿ ಅಂತಲೇ ಯೋಚನೆ ಮಾಡುವಂತಹ ಒಂದು ಮನಸ್ಥಿತಿ ಮನುಷ್ಯನದ್ದು ಇರುತ್ತೆ. ಆದ್ದರಿಂದಾಗಿ ಇದರಿಂದ ಆಚೆಗೆ ಬರುವುದು ಸ್ವಲ್ಪ ಕಷ್ಟ. ಆದರೆ ಅದನ್ನು ಸಾಧಿಸಿ, ಶೋಧಿಸಿ, ಚಕ್ರಗಳನ್ನು ಭೇದಿಸಿ ಮೇಲಕ್ಕೆ ಸುಷುಮ್ನಕ್ಕೆ ಬಂದರೆ ಅವನು ಪರಬ್ರಹ್ಮನನ್ನು ಸೇರ್ತಾನೆ ಅನ್ನುವ ಅಂಶವನ್ನು ಈ ಪದ್ಯದ ಮೂಲಕ ಹೇಳುತ್ತಾರೆ. ಇಷ್ಟೆಲ್ಲ ಮಾಡುವಾಗ ಸಮಾಜದಲ್ಲಿ ನಮಗೆ ತುಂಬ ಸಲ ಅನಿಸೋದೇನು ಅಂದರೆ, ಈ ಸ್ಪಿರಿಚುವಲ್ ಆದ ಆಸೆಗಳನ್ನು, ಅನುಷ್ಠಾನಗಳನ್ನು ಅಥವಾ ಆ ರೀತಿಯ ಲೈಫ್ ಸ್ಟೈಲನ್ನು ಬದುಕಿಸಿಕೊಂಡ್ರೆ ಆವಾಗ ತುಂಬ ಜನ ತಮಾಷೆ ಮಾಡುವುದನ್ನೇ ನೋಡ್ತೇವೆ ನಾವು. ಆ ರೀತಿ ಬದುಕಿದವರನ್ನು ಸಮಾಜದಲ್ಲಿ ಒಂದು ಸ್ವಸ್ಥವಾದ ರೀತಿಯಲ್ಲಿ ಕಾಣುವುದಿಲ್ಲ. ಅವನಿಗೇನೋ ಸ್ವಲ್ಪ ಕಮ್ಮಿ ಅಂತ, ನಟ್ಟು ಬೋಲ್ಟು ಲೂಸ್ ಆಗಿದೆ, ಯಾವಾಗಲೂ ಏನೋ ದೇವರು ಅಂತ ಇರ್ತಾನೆ ಅಂತ ಹೀಗೆ ನೋಡ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ, ನಿಂದಕರಿರಬೇಕು, ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಂಗೆ ನಿಂದಕರಿರಬೇಕು. ನಿಮ್ಮನ್ನು ಆಡ್ಕೊಳ್ತಾರಾ? ಆಡ್ಕೊಳ್ಳಿ. ಅವ್ರಿಗೆ ಸತ್ಯ ಗೊತ್ತಿಲ್ಲದೆ ಆಡ್ತಾರೆ. ನಾಳೆ ಅವರೇ ಈ ಕಹಿಯನ್ನು ಅರ್ಥ ಮಾಡ್ಕೊಂಡ ಮೇಲೆ ಅವರಿಗೆ ನಿಧಾನಕ್ಕೆ ಅರ್ಥ ಆಗುವಷ್ಟು ಮನಸ್ಸಿನ ಶುದ್ಧಿ ಇದ್ದರೆ ಒಂದು ದಿವಸ ನಾನು ಅವತ್ತು ತಪ್ಪು ಮಾತಾಡಿದ್ದು ಅಂತ ಅಂತಾರೆ. ಕೆಲವರು ಯಾವತ್ತಿಗೂ ಅದನ್ನು ಒಪ್ಕೊಳ್ಳೋದಿಲ್ಲ. ಅವ್ರು ಕೊನೆವರೆಗೂ ತಾವಿರುವುದೇ ಹೀಗೆ, ನಮ್ಮನ್ನು ನೀವು ಯಾರು ಏನು ಚೇಂಜ್ ಮಾಡ್ಲಿಕ್ಕಾಗಲ್ಲ ಅಂತ ಬೈಯೋರೇ ಇರ್ತಾರೆ. ಅವ್ರನ್ನ ಬಿಡಿ, ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಯಾರು ಸಜ್ಜನರು ಅವ್ರ ಬಾಯಿಂದ ನಾವು ಬಯಸ್ಕೊಳ್ಳುವ ಸ್ಥಿತಿಗೆ ಹೋಗಬಾರ್ದು. ಅವರು ಇರುವುದೇ ಕಮ್ಮಿ ಜನ. ಬಹಳ ಜನ ಇರುವುದೇ ಸಮಾಜ ಅರ್ಥ ಆಗದೇ ಇದ್ದವರು, ಪರಮಾತ್ಮನ ಅಸ್ತಿತ್ವವನ್ನು ಅಲ್ಲಗಳೆಯುವವರು. ಅವರು ನಿಂದನೆ ಮಾಡಿದ್ರು ಅಂತ ಬೇಸರ ಮಾಡುವುದ್ರಲ್ಲಿ ಅರ್ಥ ಇಲ್ಲ. ನಿಂದಕರು ಇರಬೇಕು. ನಾವು ಮಾಡುವಂತಹ ಒಳ್ಳೆಯ ಕೆಲಸವನ್ನ ನಿಂದಿಸಬೇಕು. ಯಾಕೆಂದ್ರೆ ಊರೊಳಗೆ ಹಂದಿ ಇದ್ರೆ ಮಾತ್ರ ಕೇರಿ ಹೆಂಗಿ ಶುದ್ಧಿಯೋ ಹಾಗೆ ಅವರು ನಮ್ಮ ಕೆಲಸಗಳನ್ನೆಲ್ಲ ಆಡಿಕೊಂಡಾಗ ನಾವು ಆ ಮಾಡಿದ ಕರ್ಮದಲ್ಲಿ ಏನಾದರೂ ಕೆಲವು ದೋಷಗಳು, ಮನುಷ್ಯ ಅಂದಮೇಲೆ ದೋಷ ಆಗೇ ಆಗುತ್ತೆ, ಆ ದೋಷಗಳನ್ನು ಹಂದಿ ತಿಂದು ಹೋಗುವ ಹಾಗೆ ಅವರು ನಾವು ಮಾಡಿದ ಕರ್ಮದಲ್ಲಿರುವ ದುರುಳತನವನ್ನು ಸ್ವೀಕರಿಸಿ ಶುದ್ಧಿ ಮಾಡಿ ನಮಗೆ ಒಳ್ಳೆಯ ಕರ್ಮ ಉಳಿಯುವಂತೆ ಮಾಡ್ತಾರೆ. ಒಳ್ಳೇದಾಯಿತು ಅಂತ ಅನ್ಕೊಳ್ಳಿ, ಪಾಪಗಳನ್ನು ಅವರು ತಗೊಳ್ತಾರೆ, ಪುಣ್ಯದ ಭಾಗ ನಿಮಗೆ ಬಿಡ್ತಾರೆ ಅಂತ ಈ ಧೈರ್ಯವನ್ನ ಜೀವನದಲ್ಲಿ ನಾವು ಯಾವಾಗಲೂ ಇಟ್ಕೊಂಡಿರಬೇಕು ಅಂತ ಅನ್ನುವ ಭರವಸೆಯನ್ನು ತುಂಬುತ್ತಾರೆ. ಮತ್ತು ಹೇಳ್ತಾರೆ, ದುಷ್ಟ ಜನರು ಈ ಸೃಷ್ಟಿಯೊಳಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು. ದುಷ್ಟರೇ ಇರಬಾರದು ಅಂತ ನಾವು ಯಾರನ್ನು ಕೂಡ 100ಕ್ಕೆ 100 ನಾಶ ಮಾಡಿ ನೋಡಿ. ಅಡ್ವರ್ಟೈಸ್ಮೆಂಟಲ್ಲೂ ಎಲ್ಲ ಕ್ಲೀನ್ ಅಂತ ಅವರು ತೋರಿಸುವ ಸೋಪು ಉಜ್ಜಿ ಹೋದ ಕೆಳ ಭಾಗದಲ್ಲಿ ಒಂದು 2 ಕೀಟಾಣು ಇರುತ್ತೆ. ಅವರಿಗೂ ಗೊತ್ತಿದೆ ಏನೇ ಮಾಡಿದ್ರು ಅದು ಒಂದಿದ್ರೆ ಸಾಕು, ಅದು 100 ಆಗುತ್ತೆ. 100ಕ್ಕೆ 100 ಕ್ಲೀನ್ ಅಂತ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ದೇ ಇರುತ್ತೆ, ಒಂದಲ್ಲ ಒಂದು ರೀತಿಯ ದೋಷ ಇದ್ದೇ ಇರುತ್ತೆ ಜಗತ್ತಿನಲ್ಲಿ. ಆ ದೋಷ ಇರುವುದರಿಂದಲೇನೆ ಒಳ್ಳೆದಕ್ಕೆ ಅರ್ಥ ಬರುತ್ತೆ. ಕೆಟ್ಟತನ ಒಳ್ಳೆತನ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ 10 ಜನ ಕೆಟ್ಟದ್ದನ್ನೇ ಮಾಡಿದ ಮೇಲೆ ಇವನೊಬ್ಬ ಒಳ್ಳೇದು ಮಾಡಿದಾಗ ಅರ್ಥ ಆಗುತ್ತೆ, ಆ ಕೆಟ್ಟವ್ರು ಇದ್ದದ್ರಿಂದ ಒಳ್ಳೇದೇನು ಅಂತ ಗೊತ್ತಾಯಿತು. ಒಳ್ಳೆಯವರೇ ಇದ್ದಾಗ ಆ ಒಳ್ಳೆಯವರಲ್ಲೇ ದೋಷ ಕಾಣ್ಲಿಕ್ಕೆ ಶುರುವಾಗುತ್ತೆ, ಅದೇ ಕೆಟ್ಟದ್ದು ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಕೆಟ್ಟದ್ದೇ ಕೆಟ್ಟದಾಗಿ ಬರಬೇಕು ಅಂದ್ರೆ ಒಳ್ಳೆಯದರ ನಡುವೆನೇ ಕೆಟ್ಟದ್ದಿರಬೇಕು. ಕೆಟ್ಟದ್ದು ಒಂದು ಕಡೆ, ಒಳ್ಳೇದು ಒಂದು ಕಡೆ ಅಂತ ಆದ್ರೆ ಆ ಒಳ್ಳೇದು ಕೂಡ ಯಾಕೆ ಒಳ್ಳೇದು ಅಂತ ಗೊತ್ತಾಗುದಿಲ್ಲ. ಹಸಿವಾದಾಗ್ಲೇ ಗೊತ್ತಾಗುತ್ತೆ ಅನ್ನದ ರುಚಿ ಏನು ಅಂತ, ಬಾಯಾರಿಕೆ ಆದಾಗಲೇ ಗೊತ್ತಾಗುತ್ತೆ ಶುದ್ಧ ನೀರಿನ ಬೆಲೆ ಏನು ಅಂತ. ಆವಾಗ ನೀವು ಹಾಲು ಕೊಡಿ, ಕೇಸರಿ ಹಾಲು ಕೊಡಿ, ಏನು ಕುಡಿದ್ರೂ ತೃಪ್ತಿ ಆಗಲ್ಲ. ತುಂಬ ಬಾಯಾರಿದಾಗ ನೀವೆಂಥ ಕಲರ್ ನೀರು ಕೊಡಿ, ಯಾವುದು ಮನಸ್ಸಿಗೆ ಸಮಾಧಾನ ಕೊಡಲ್ಲ. ಕುಡ್ದಾಗ ಆಗ್ಲಿಲ್ಲ ಅನ್ಸುತ್ತೆ, ಮತ್ತೂ ತೃಷೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಶುದ್ಧವಾದ ನೀರು ಕೊಡಿ, ತೃಪ್ತಿ ಆಗುತ್ತೆ, ಮನಸ್ಸು ಎಷ್ಟು ನಿರ್ಮಲ ಆಗುತ್ತೆ ಅಂದ್ರೆ ಈಗ ಸಮಾಧಾನ ಆಯಿತು ಅಂತ ಅನ್ಸುತ್ತೆ. ಅಂದ್ರೆ ಆ ನೀರಿನ ಬೆಲೆ ನಿಜವಾಗಿ ತೃಷೆಗೊಂಡವರಿಗೆ,
ಅನ್ನದ ಬೆಲೆ ನಿಜವಾಗಿ ಹಸಿದವರಿಗೆ ಕೊಟ್ಟಾಗಲೇ ಅವ್ರ ರುಚಿ ಏನು ಅಂತ ಹೇಳುವುದು ಹೊರತು ಮನೆಯಲ್ಲಿ ಒಂದೆರಡು ಸರ್ತಿ ತಿಂದು ಬಂದು ಈಗ ತಿನ್ನುವ ತಟ್ಟೆಯಲ್ಲಿ ಕೈ ಹಾಕಿ ಇದೇನು ಸರಿ ಇಲ್ಲ ಅಂತ ಸ್ಪೋರ್ಕಲ್ಲೋ ಅಥವಾ ಕಡ್ಡಿಯಲ್ಲೋ ತಿಂದು ನೋಡುವವ್ರ ಹತ್ರ ಕೇಳಿದರೆ ಯಾವ ರುಚಿಯನ್ನು ಅವರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅವ್ರಿಗೆ ಹಸಿದಿಲ್ಲ. ಹಸಿದವರ ಹತ್ರ ಯಾವ ರುಚಿಯೂ ಹೇಳಲಿಕ್ಕೆ ಬರುವುದಿಲ್ಲ. ಹಸಿಯದೇ ಇದ್ದವರಿಗೆ ಏನೂ ರುಚಿ ಗೊತ್ತಾಗುವುದಿಲ್ಲ. ಆದ್ದರಿಂದಾಗಿ ಅಧ್ಯಾತ್ಮದ ಹಸಿವು ಬರುವ ತನಕ ಅವರೆಲ್ಲ ಹೀಗೆ ನಿಂದಿಸ್ತಾ ಇರ್ತಾರೆ. ಆದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ದುಷ್ಟ ಜನರು ಈ ಸೃಷ್ಟಿಯೊಳಿದ್ದರೆ ಅದು ಶಿಷ್ಟರಿಗೆ, ಒಳ್ಳೆಯವರಿಗೆ ಅದು ನಿಜವಾಗಿ ಕೀರ್ತಿ. ಇನ್ನಷ್ಟು ಅವರ ನಿಜವಾದ ಒಳ್ಳೆಯತನ. ನಾವು ಹಾಗೆ ಹೇಳ್ತೇವೆ, ಈ ಕಾಲಕ್ಕೆ ನಮಗೆ ದುಃಖ ಅಂತ ಅನಿಸಿದ್ರು ಕೂಡ ಆಮೇಲೆ ಅಂತೇವೆ, ಇಷ್ಟು ಜನ ಅವನನ್ನು ನಿಂದಿಸಿದ್ರು, ಆ ಮನುಷ್ಯ ಒಂದು ದಿವಸ ತನ್ನ ನಿಯಮ ಬಿಡಲಿಲ್ಲ ರೀ, ಹೇಗೆ ಬದುಕ್ತಾ ಇದ್ರು. ನಾವಾದರೆ ಒಂದು 4 ದಿವಸ ತಮಾಷೆ ಮಾಡಿದ್ಮೇಲೆ ಬಿಟ್ಟೇ ಬಿಡ್ತಿದ್ವಿ ಆ ನಿಯಮವನ್ನು. ಆದರೆ ಆ ವ್ಯಕ್ತಿ ಬಿಡಲಿಲ್ಲ. ನಿಜವಾಗ್ಲೂ ಅಂತಹ ಮನುಷ್ಯನ ಹಾಗೆ ಮನಸ್ಸು ಗಟ್ಟಿ ಇರಬೇಕ್ರಿ. ಆಮೇಲೆ ಹೇಳ್ತಾರೆ, ಅದರಲ್ಲಿ ಆ ಹೊತ್ತಿಗೆ ಅದನ್ನು ಹೇಳುವಷ್ಟು ದೊಡ್ಡ ಮನಸ್ಥಿತಿ ಸುತ್ತಲಿನವರಿಗೆ ಇರುವುದಿಲ್ಲ. ಅದರಿಂದಾಗಿ ನಾವು ಅಷ್ಟರಲ್ಲೇ 4 ಪೆಟ್ಟು ಬಿದ್ದ ತಕ್ಷಣ ಸೋತೋಗ್ತೀವಿ. ಸೋತು ಹೋಗಬೇಡ, ಮನಸ್ಸಿಗೆ ಎಚ್ಚರ ಕೊಡ್ತಾರೆ. ಸೋತು ಹೋಗಬೇಡ, ಅವಮಾನ ಮಾಡೋರು ಇರ್ತಾರೆ. ಅಪಮಾನವಾದರೆ ಒಳಿತು. ಎಷ್ಟಾದರೂ ಅಪಮಾನ ಆಯಿತು ಅಂದರೆ, ಅಪಮಾನ ಅಂದರೆ ತಪ್ಪಿಗೆ ಯಾರಾದರೂ ನಮ್ಮನ್ನು ಎಚ್ಚರಿಸಿ ಶಿಕ್ಷಿಸಿದರೆ ಅದನ್ನು ಅಪಮಾನ ಅಂತ ಅನ್ಕೋಬೇಡ ಅಂತ ಅರ್ಥ. ಕೆಲವೊಮ್ಮೆ ನಾವು ತಪ್ಪು ಮಾಡ್ತೀವಿ, ತಪ್ಪು ಮಾಡಿದಾಗ ಅವ್ರು ಎಚ್ಚರಿಸಿ ಹೇಳ್ತಾರೆ, ನಮಗೊಂಥರ ಈಗೋ ಹರ್ಟ್ ಆಗುತ್ತೆ. ಆಗ ಅದನ್ನು ತಪ್ಪು ಮಾಡಿದನ್ನು ಎತ್ತಿ ತೋರಿಸಿದರೆ ಆ ಅಪಮಾನ ಆಯಿತು ಅಂತ ಅವ್ರ ಮೇಲೆ ಸೇಡ್ ಮಾಡಬೇಡ. ಯಾಕೆಂದರೆ ಅವರು ತಿದ್ದಿದವರು, ಒಳ್ಳೆಯವರು. ಅವರು ನೀನು ತಪ್ಪು ಮಾಡಿದಾಗಲೂ ನೀವು ಮಾಡಿದೆಲ್ಲ ಸರಿ, ನೀವೇ ದೊಡ್ಡವರು, ನೀವೇ ಇಂದ್ರ, ನೀವೇ ಚಂದ್ರ ಅಂತ ಹೇಳ್ತಾ ಇದ್ದೀರಿ ಅಂದರೆ ನೀವು ತಪ್ಪು ಮಾಡೋದನ್ನು ಅವರು ಪೋಷಿಸ್ತಾ ಇದ್ದಾರೆ. ನಿಮ್ಗೆ ಅವ್ರು ದೊಡ್ಡ ಶತ್ರುಗಳು. ಅವರೇ ನಿಜವಾಗಿ ನಿಮ್ಮ ಅಂತಕರು ಅಥವಾ ನಿಮ್ಮನ್ನು ಕೊನೆಯ ಹಂತಕ್ಕೆ ಮುಟ್ಟಿಸುವವರು. ಅವರ ಬಗ್ಗೆ ನೀನು ಎಚ್ಚರಬೇಕು. ಹೊಗಳುವುದನ್ನು ನೀನು ಸುಖ ಅಂತ ಅನ್ಕೊಳ್ಬೇಡ, ತೆಗಳುವುದನ್ನು ನೀನು ಅಪಮಾನ ಅಂತ ಅನ್ಕೊಳ್ಬೇಡ. ಅಂತಹ ಅಪಮಾನದ ಮಾತುಗಳು ನಡೆದರೆ ಅದು ಒಳ್ಳೆಯದೇ. ಅಪಮಾನದಿಂದ ತಪವು ವೃದ್ಧಿಯಾಗುವುದು. ಅಪಮಾನದಿಂದ ಏನಾಗುತ್ತೆ ಅಂದರೆ ಮನಸ್ಸಿಗೆ ಮತ್ತಷ್ಟು ದೃಢವಾಗಿ ನಿಲ್ಲುವ ಶಕ್ತಿ ಬರುತ್ತೆ. ಸರಿಯಾದ್ದೇನು ಅಂತ ಆಲೋಚಿಸುವ ಶಕ್ತಿ ಹುಟ್ಟುತ್ತೆ. ಜೊತೆಗೆ ಅದು ತಪಸ್ಸು ಅಂದರೆ ಇನ್ನೊಂದು ಅರ್ಥ, ಅದು ಪುಣ್ಯವನ್ನು ಗಳಿಸುವ ಶಕ್ತಿ ಆಗುತ್ತೆ. ಯಾರೇ ಅಪಮಾನ ಮಾಡಿದಾಗಲೂ ಕೆಲಸದಿಂದ ನಾವು ಕೈ ಬಿಡಲಿಲ್ಲ ಅಂದರೆ ಆ ಸಿದ್ಧಿಯೇ ಒಂದು ತಪಸ್ಸಲ್ವಾ. ಕೆಲವೊಮ್ಮೆ ಕೆಲವರಿಗೆ ಚೂರೇನಾದರೂ ಅಂದರೆ ಅವ್ರು ಕೈ ಬಿಟ್ಟು ಬಿಡ್ತಾರೆ ಅಂತ ಗೊತ್ತಾದಾಗ ಏನು ಮಾಡ್ತಾರೆ, ಅವ್ರು ಕೆಲಸ ಮಾಡ್ಲಿಕ್ಕೆ ಹೋದಾಗ ಬೇಕು ಅಂತ ಚೂರು ಅಂದುಬಿಡುದು. ಅವ್ರು ಬಿಟ್ಟು ಹೋದ್ಮೇಲೆ ಇವ್ರು ತಿನ್ನು. ಅಂದರೆ ಇದು ನಮ್ಮ ವೀಕ್ನೆಸ್ ಆಗಿಬಿಡುತ್ತೆ. ಇನ್ನೊಬ್ಬರು ನಮ್ಮನ್ನು ಚೂರು ಟೀಸ್ ಮಾಡಿದ ತಕ್ಷಣ ನಾವು ಕೋಪ ಮಾಡಿ ಕೈ ಬಿಡುವುದು ಅಂತುಂಟಲ್ವ, ಅವರಿಗೆ ಆ ಪ್ರಾಜೆಕ್ಟ್ ಸಿಗಬೇಕು ಅಂತ ಅನ್ನೋ ದೃಷ್ಟಿಯಿಂದ ನಾವು ಆ ಪ್ರಾಜೆಕ್ಟಲ್ಲಿ ಸೇರಿದ ತಕ್ಷಣ ಇವನಿಗೇನಾಗುತ್ತೆ, ಇವನಿಗೇನು ಸಾಮರ್ಥ್ಯ ಇದೆ ಅಂತ ನಮ್ಮನ್ನು ಬೇಕು ಅಂತ ಹಂಗಿಸ್ತಾರೆ. ನೀವೇ ಮಾಡ್ಕೊಳ್ಳಿ ಅಂತ ಹೋದರೆ ಅವರು ಒಳಗಿನಿಂದ ಖುಷಿ ಪಡ್ತಾರೆ, ನಮ್ಮ ಕೈಗೆ ಸಿಗಲಿ ಅಂತಾನೆ. ಅಂದರೆ ಇದೇ ನಮ್ಮ ವೀಕ್ನೆಸ್ಸು. ಆ ವೀಕ್ನೆಸ್ಸಿಗೆ ಯಾವತ್ತೂ ಒಳಗಾಗಬೇಡ. ತೆಗಳಿದ ತಕ್ಷಣ ಒಂದು ಕೆಲಸದಿಂದ ಹಿಂಜರಿಯುವುದು, ಅದು ಇನ್ನೊಬ್ಬನಿಗೆ ನಿನ್ನ ವೀಕ್ನೆಸ್ ಅಂತ ಕಂಡ್ರೆ ನೀನು ಆರಾಮವಾಗಿ ಅವನ ಕೈಲಿ ಸೋತೋಗ್ತಿ. ಆದಾಗ ಸೋಲುವ ಕೆಲಸ ಮಾಡಬೇಡ. ಅವರು ನಿಂದನೆ ಮಾಡಿದರೆ ಅಥವಾ ಆ ಕೆಲಸದಲ್ಲಿ ನಿನ್ನನ್ನು ಅಸಾಮರ್ಥ್ಯವುಳ್ಳವನು ಅಂತ ಹೇಳಿದರೆ ಅದನ್ನು ಇನ್ನಷ್ಟು ಬಿಗಿಯಾಗಿ ತಗೋ. ನಿನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡು. ನಿನ್ನನ್ನು ಇನ್ನಷ್ಟು ಅದರಲ್ಲಿ ಪ್ರಯತ್ನಪೂರ್ವಕವಾಗಿ ಯಾವ ಕೆಲಸ ಮಾಡಿದರೆ ಆ ಕೆಲಸ ಸರಿ ಹೋಗುತ್ತೋ ಅಲ್ಲಿಗೆ ಪ್ರಯತ್ನ ಮಾಡು. ಈಗ ಒಂದು ಕಡೆ ನಿತ್ಯ ಹೋಗುವ ದಾರಿಯಲ್ಲಿ ಎಡವಿ ಬೀಳ್ತೇವೆ, ಬಿದ್ದೆವು, ಆಗ ನೋಡಿ ನಕ್ಕರು. ನಾಳೆಯಿಂದ ಆ ದಾರಿಯೇ ಬಿಟ್ಟುಬಿಡುದ ಹೋಗುವುದನ್ನು? ನಿಜವಾಗಿ ಬುದ್ಧಿವಂತ ಏನು ಮಾಡ್ತಾನೆ, ಎಡವಿದ ಜಾಗ ನೋಡುತ್ತಾನೆ. ಇಲ್ಲೊಂದು ಕಲ್ಲು ಎದ್ದಿದೆ, ಒಂದೋ ಸ್ವಲ್ಪ ಸಮರ್ಥನಾದರೆ ಆ ಕಲ್ಲನ್ನು ಕೆತ್ತಿ ತೆಗೆದು ಮಣ್ಣು ಮುಚ್ಚಿ ಪಕ್ಕಕ್ಕೆ ಹಾಕ್ತಾನೆ. ಇಲ್ಲ, ನಾಳೆಯಿಂದ ಹೋಗುವಾಗ ಆ ದಾರಿಯನ್ನು ದಾಟುವಾಗ ನಾಳೆಯಿಂದ ಎಡವದೆ ಮುಂದಕ್ಕೆ ದಾಟಿಕೊಂಡು ಹೋಗ್ತಾನೆ. ಹೀಗೆ ನಾವು ಹೋಗುವ ದಾರಿಯನ್ನೇ ಬದಲಿಸಿ ಹೀಗೆ ಹೋದರೆ ಅರ್ಧ ಕಿಲೋಮೀಟರ್, ಸುತ್ತು ಹೋದರೆ ಅದನ್ನು ಒಂದು 3 ಕಿಲೋಮೀಟರ್ 6 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಹೋಗುವಾಗ ಎಡವಿ ಬಿದ್ದೆ ಅನ್ನೋ ಕಾರಣಕ್ಕೆ ನಕ್ಕು ನಾಳೆಯಿಂದ 3 ಕಿಲೋಮೀಟರ್ ಸುತ್ಕೊಂಡು ಹೋಗ್ಲಿಕ್ಕಾಗತ್ತಾ? ದಡ್ಡತನ ಅಲ್ವಾ ಅದು? ಇಲ್ಲೇ ಹೋಗುವಾಗ ನಾಳೆ ಬೀಳದಂತೆ ಹೇಗೆ ಹೋಗುವುದು ಅಂತ ಯೋಚಿಸಬೇಕು ಹೊರತು ಬಿದ್ದು ಬಿಟ್ಟೆ ಅಂತ ಅವಮಾನಕ್ಕೊಳಗಾಗಿ ಇನ್ನು ಮುಂದೆ ಅವ್ರು ನೋಡಿದಾಗಲೆಲ್ಲ ನಮ್ಮನ್ನು ನೋಡಿ ನಗ್ತಾರೆ ಅನ್ನೋ ಕಾರಣಕ್ಕೆ ಆ ದಾರಿಯನ್ನೇ ಬದಲಿಸಿ ಇನ್ನೊಂದು ದಿಕ್ಕಿನಲ್ಲಿ ಹೋಗ್ತೇನೆ ಅಂತ ಪ್ರಯತ್ನ ಪಡುವುದಲ್ಲ. ಆಗುವ ಕೆಲಸಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಜೋಡಿಸಬೇಕು ಅಂತ. ಈ ರೀತಿ ಅಪಮಾನದ ಕೆಲಸದಿಂದ ನಮಗೆ ಏನಾದರೂ ಹಾನಿ ಆಯಿತು ಅಂತ ಅನಿಸಿದರೆ ಅದನ್ನೇ ತಪಸ್ಸು ಅಂತ ಚಿಂತಿಸು. ಏನು ಬೇಡ, ಎನಗ ಅಪಮಾನವೇ ಇರಲಿ ಅಂತ ದಾಸರು ಹೇಳಿದ ಮಾತು ಕೂಡ ಇದೇ ಹಿನ್ನೆಲೆಯಲ್ಲಿ ಬಂದದ್ದು ಅನ್ನೋದನ್ನು ಯೋಚಿಸಿ, ದಾಸರ ಮಾತನ್ನು ಹೇಳಿ ಮುಗಿಸ್ಲಿಕ್ಕಾಗುವಂಥದ್ದಲ್ಲ, ಅದು
ಮತ್ತೆ ಮತ್ತೆ ಯೋಚಿಸಿದಷ್ಟು ಹೊಸ ಹೊಳಹುಗಳನ್ನು ತೆರೆದುಕೊಳ್ಳುವಂಥದ್ದು. ಅಂತಹ ಚಿಂತನೆಯನ್ನು ಮತ್ತಷ್ಟು ಏನನ್ನು ನಮ್ಮ ಜೀವನಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾಳೆಯ ಹೊತ್ತಿನಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ತುಳಸಿಯ ಹಬ್ಬ ಇರುವುದರಿಂದ ಒಂದು ಸ್ವಲ್ಪ ಅರ್ಧ ಗಂಟೆ ಬೇಗ ಮುಗಿಸ್ತೇನೆ. 7:30ಗೆ ಮುಗಿಸ್ತೇನೆ. ಅಂದರೆ ಆಮೇಲೆ ಹೋಗಿ ಪೂಜೆ ಇತ್ಯಾದಿಗಳಾಗಬೇಕು ಅಂತ. ಅದನ್ನು ಅಂದರೆ ಒಂದು ವಿಷಯ ಇವತ್ತೇ ಹೇಳಿಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಈ ತುಳಸಿಯ ಜೊತೆಗೆ ನೆಲ್ಲಿಯ ಗಿಡವನ್ನು ನೆಟ್ಟು ಪೂಜಿಸಬೇಕು ಅಂತಿರುವುದು. ಸಾಧ್ಯವಾದಷ್ಟು ಗಿಡ ನೆಟ್ಟು ಅದರ ಜೊತೆಗೆ ಪೂಜೆ ಮಾಡಿ, ಮರದ ಗೆಲ್ಲನ್ನೇ ಕತ್ತರಿಸಿ ಇಡುವುದು ಈಗ ಅನಿವಾರ್ಯ ಆಗಿದೆ. ಈ ಸರ್ತಿ ಆಯಿತು, ನಾನು ತಡ ಹೇಳಿದ್ದೇನೆ, ಅದನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಶ್ರದ್ಧೆಯಿಂದ ಪೂಜೆ ಮಾಡಿ, ಪೂಜೆ ನಿಲ್ಲಿಸಬೇಡಿ. ಆದರೆ ಮುಂದಿನ ಸರ್ತಿಗಾದರೂ ಕೂಡ ಯಾವುದೋ ಒಂದು ಮರ ಅಳುವ ಹಾಗಾಗಬಾರ್ದು. ಉತ್ಥಾನ ದ್ವಾದಶಿ ಬಂತು ಅಂದರೆ ಪಾಪ ಅದರ ಗೆಲ್ಲನ್ನೆಲ್ಲ ಕತ್ತರಿಸಿ ಇನ್ನು ಮುಂದೆ ಉತ್ಥಾನ ದ್ವಾದಶಿಯೇ ಬರೋದು ಬೇಡ ಅಂತ ಅದು ನಾಳೆ ತಪಸ್ ಮಾಡಬಾರ್ದು. ಆ ರೀತಿ ನಾವೊಂದು ಗಿಡ ನೆಟ್ಟು, ಶಾಸ್ತ್ರದಲ್ಲಿ ಇರುವುದು ಹಾಗೇನೆ, ಗಿಡದ ಜೊತೆಗೆ ಪೂಜೆ ಮಾಡಬೇಕು ಅಂತ ಇರುವುದು ಹೊರತು ಒಂದು ಇದ್ದ ಮರವನ್ನೇ ಕತ್ತರಿಸಿ ಅದು ಸಾಯುವಂತೆ ಮಾಡಬೇಕಾದದ್ದು ಕರ್ತವ್ಯ ಅಲ್ಲ. ಆ ಹಿನ್ನೆಲೆಯಲ್ಲಿ ತುಳಸಿಯ ಹಬ್ಬದ ಶುಭಾಶಯವನ್ನು ಕೋರ್ತಾ ನಮಸ್ಕಾರ.